ಉಪನಿಷತ್ತುಗಳು ವೇದಗಳ ಮೇಲೇಕೆ ಯುದ್ಧ ಸಾರಿದವು? ವೇದಗಳಿಗೆ ಸಂಬಂಧಿಸಿದಂತೆ ಉಪನಿಷತ್ತುಗಳ ಸ್ಥಾನವೇನು? ಅವು ಪರಸ್ಪರ ಪೂರಕವೇ ಅಥವಾ ವಿರುದ್ಧವೇ? ಹೌದು, ಯಾವ ಹಿಂದುವು ವೇದ ಮತ್ತು ಉಪನಿಷತ್ತುಗಳು ಪರಸ್ಪರ ವಿರುದ್ಧವೆಂಬುದನ್ನು ಒಪ್ಪಲಾರ. ಅದರ ಬದಲು ಅವುಗಳಲ್ಲಿ ಪರಸ್ಪರ ವಿರೋಧವಿಲ್ಲ ಮತ್ತು ಅವೆರಡೂ ಒಂದೇ ಚಿಂತನ ವ್ಯವಸ್ಥೆಯ ಅವಿಭಾಜ್ಯ ಅಂಗಗಳಾಗಿವೆ ಎಂಬ ಸಾಮಾನ್ಯ ನಂಬಿಕೆಯಿದೆ. ಈ ನಂಬಿಕೆಗೆ ಸಮಂಜಸವಾದ ಆಧಾರವಿದೆಯೇ? ಅಂತಹ ನಂಬಿಕೆ ಹುಟ್ಟಲು ಮುಖ್ಯ ಕಾರಣವೆಂದರೆ ಉಪನಿಷತ್ತುಗಳಿಗೆ ವೇದಾಂತ ಎಂಬ ಮತ್ತೊಂದು ಹೆಸರಿರುವುದು. ವೇದಾಂತ ಎಂಬ ಪದಕ್ಕೆ ಎರಡು ಅರ್ಥಗಳಿವೆ. ಒಂದರ್ಥದಲ್ಲಿ ವೇದಾಂತವೆಂದರೆ ವೇದಗಳ ಕೊನೆಯ ಭಾಗ ಎಂದು, ಎರಡನೆಯ ಅರ್ಥದಲ್ಲಿ ವೇದಾಂತವು ವೇದಗಳ ಸಾರ. ವೇದಾಂತವು ಉಪನಿಷತ್ತುಗಳ ಮತ್ತೊಂದು ಹೆಸರಾದ್ದರಿಂದ ಉಪನಿಷತ್ತುಗಳಿಗೆ ಈ ಎರಡು ಅರ್ಥಗಳು ಬಂದಿವೆ. ವೇದಗಳಿಗೂ ಉಪನಿಷತ್ತುಗಳಿಗೂ ವಿರೋಧವಿಲ್ಲ ಎಂಬ ನಂಬಿಕೆ ಹುಟ್ಟಲು ಈ ಅರ್ಥಗಳೇ ಕಾರಣ. ಉಪನಿಷತ್ತುಗಳ ಈ ಅರ್ಥಗಳಿಗೆ ವಾಸ್ತವಿಕತೆಯ ಸಮರ್ಥನೆ ಎಷ್ಟರ ಮಟ್ಟಿಗೆ ಇದೆ? ಮೊದಲು ವೇದಾಂತ ಎಂಬ ಪದದ ಅರ್ಥವನ್ನು ಗಮನಿಸುವುದು ಒಳಿತು. ವೇದಾಂತ ಪದದ ಮೂಲ ಅರ್ಥ ಏನು? ಅದಕ್ಕೆ ವೇದಗಳ ಕೊನೆಯ ಭಾಗ ಎಂಬ ಅರ್ಥ ಇತ್ತೆ? ಪ್ರೊ. ಮ್ಯಾಕ್ಸ್ ಮುಲ್ಲರ್ ಗಮನಿಸಿರುವಂತೆ ವೇದಾಂತವು ಪಾರಿಭಾಷಿಕ ಪದ. ಮೊತ್ತಮೊದಲು ಅದಕ್ಕೆ ವೇದದ ಕೊನೆಯ ಭಾಗ ಅಥವಾ ವೈದಿಕ ಸಾಹಿತ್ಯ ಸಂಪುಟದಲ್ಲಿ ಬರುವ ಕೊನೆಯ ಅಧ್ಯಾಯಗಳು ಎಂಬರ್ಥವಿರಲಿಲ್ಲ. ಆದರೆ ವೇದಗಳ ಗುರಿ, ಧ್ಯೇಯ, ಪರಮ ಉದ್ದೇಶ ಎಂಬರ್ಥವಿತ್ತು. ತೈತ್ತಿರೀಯ ಆರಣ್ಯಕ ದಲ್ಲಿ ಸಂಪಾದಕ ರಾಜೇಂದ್ರ ಮಿತ್ರ ಪು. 820 ಬರುವಂತಹ ಕೆಲವು ವಾಕ್ಯವೃಂದಗಳಿವೆ. ದೇಶೀಯ ಮತ್ತು ಯುರೋಪಿಯನ್ ವಿದ್ವಾಂಸರಿಬ್ಬರಿಂದಲೂ ಅಪಾರ್ಥಕ್ಕೊಳಗಾದ ಈ ವಾಕ್ಯವೃಂದಗಳಲ್ಲಿ ವೇದಾಂತವೆಂದರೆ ಕೇವಲ ವೇದಗಳ ಕೊನೆ ಎಂಬರ್ಥವಿದೆ. ಯೋ ವೇದದು ಸ್ವರಃ ಪ್ರೋಕ್ರೋ. 1. ದಿ ಉಪನಿಷದ್ ಸೇಕ್ರೆಡ್ ಬುಕ್ಸ್ ಆಫ್ ದಿ ಈಸ್ಟ್ ಸಮ್. 1 ಪೀಠಿಕೆ LXXXVI. ಈ 15 ಪುಟದ ಬೆರಳಚ್ಚಿನ ಹಸ್ತಪ್ರತಿಯಲ್ಲಿ ಲೇಖಕರು ತಾವೇ ಕೈಬರಹದಲ್ಲಿ ಬದಲಾವಣೆಗಳನ್ನು ಮಾಡಿದ್ದು, ಅದಕ್ಕೆ ಮೊದಲು ವೇದಾಸ್ ವರ್ಸಸ್ ಉಪನಿಷದ್ ಎಂಬ ಶೀರ್ಷಿಕೆ ಕೊಟ್ಟಿದ್ದರು. ಕೊನೆಯ 2 ಪ್ಯಾರಾಗಳನ್ನು ಲೇಖಕರು ತಾವೇ ಕೈಯಲ್ಲಿ ಬರೆದು ಸೇರಿಸಿದ್ದಾರೆ. ಸಮ್. 8. ಉಪನಿಷತ್ತುಗಳು ವೇದಗಳ ಮೇಲೇಕೆ ಯುದ್ಧ ಸಾರಿದವು. 545. ವೇದಾಂತೆ ಚ ಪ್ರತಿಷ್ಠಿತ. ವೇದದ ಪ್ರಾರಂಭದಲ್ಲಿ ಉಚ್ಚರಿಸಲಾಗುವ ಓಂ ವೇದದ ಕೊನೆಯಲ್ಲೂ ಇದೆ. ಇಲ್ಲಿ ವೇದಾಂತವು ವೇದದು ಎಂಬುದಕ್ಕೆ ವಿರುದ್ಧವಾಗಿದೆ. ಆದರೆ ಅದನ್ನು ಸಾಯಣ ಅರ್ಥಮಾಡಿದಂತೆ ವೇದಾಂತ ಅಥವಾ ಉಪನಿಷತ್ ಎಂದು ಅರ್ಥೈಸಲು ಸಾಧ್ಯವಿಲ್ಲ. ದರ್ಶನ ಎಂಬರ್ಥದಲ್ಲಿ ವೇದಾಂತ ಶಬ್ದವು ತೈತ್ತಿರೀಯ ಆರಣ್ಯಕದಲ್ಲಿ ಪು. 817 ನಾರಾಯಣೀಯ ಉಪನಿಷತ್ತಿನ ಒಂದು ಶ್ಲೋಕದಲ್ಲಿ ಬರುತ್ತದೆ. ಅದೇ ಶ್ಲೋಕ ಮುಂಡಕೋಪನಿಷತ್ತಿನಲ್ಲಿ 3:2-6 ಪುನರುಕ್ತವಾಗಿದೆ. ಕೆಲವು ಕಡೆ ವೇದಾಂತ ವಿಜ್ಞಂ ಸುನಿಶ್ಚಿತರ, ಅಂದರೆ ವೇದಾಂತಜನ್ಯವಾದ ಜ್ಞಾನದ ವಸ್ತುವನ್ನು ಸರಿಯಾಗಿ ತಿಳಿದುಕೊಂಡವರು ಎಂಬರ್ಥದಲ್ಲಿಯೇ ವಿನಾ ವೇದದ ಕೊನೆಯ ಪುಸ್ತಕಗಳಿಂದ ಎಂಬರ್ಥದಲ್ಲಿಲ್ಲ. ಅದೇ ರೀತಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ವಿ. 22 ವೇದಾಂತೆ ಪರಮಂ ಗುಹ್ಯಂ ಸಮ ವೇದಾಂತವು ಪರಮರಹಸ್ಯ ಎಂಬ ಪ್ರಯೋಗದಲ್ಲಿ ಬರುತ್ತದೆ. ಆಮೇಲೆ ಆ ಪದವು ಬಹುವಚನದಲ್ಲಿ ಬಳಕೆಯಾಗಿದೆ. ಉದಾಹರಣೆಗೆ ಕುರಿಕೋಪನಿಷತ್ 10 ಬಿಬ್ಲಿಗ್ರಾಫಿಯಾ ಇಂಡಿಕಾ ಪು. 210 ರಲ್ಲಿ ಪುಂಡರಿಕೇತಿ ವೇದಾಂತೇಶು ನಿಗದ್ಯತೆ. ವೇದಾಂತಗಳಲ್ಲಿ ಅದನ್ನು ಪುಂಡರಿಕವೆಂದು ಕರೆಯಲಾಗುತ್ತದೆ. ಅದೇ ರೀತಿ ಛಾಂದೋಗ್ಯ ಮತ್ತಿತರ ಉಪನಿಷತ್ತುಗಳಲ್ಲಿ ವೇದಾಂತ ಪದವು ದರ್ಶನ ಎಂಬರ್ಥದಲ್ಲಿ ಪ್ರಯೋಗವಾಗಿದೆಯೇ ಹೊರತು ಪ್ರತಿ ವೇದದ ಕೊನೆಯ ಪುಸ್ತಕಗಳಲ್ಲಿ ಎಂಬರ್ಥದಲ್ಲಿ ಅಲ್ಲ. ಈ ವಿಷಯದಲ್ಲಿ ನೇರವಾದ ಮತ್ತೊಂದು ಸಾಕ್ಷ್ಯವು ಗೌತಮ ಧರ್ಮಸೂತ್ರಗಳಲ್ಲಿ ಸಿಕ್ಕುತ್ತದೆ. ಅಧ್ಯಾಯ 19 ಶ್ಲೋಕ 12 ರಲ್ಲಿ ಗೌತಮ ಶುದ್ಧೀಕರಣದ ಬಗ್ಗೆ ಹೀಗೆನ್ನುತ್ತಾನೆ. ಶುದ್ಧಿಕಾರಕ ಗ್ರಂಥಗಳೆಂದರೆ ಉಪನಿಷತ್ತುಗಳು, ವೇದಾಂತಗಳು, ಸಂಹಿತೆಗಳು, ಎಲ್ಲ ವೇದವಾಕ್ಯಗಳು ಇತ್ಯಾದಿ. ಇದರಿಂದ ಗೌತಮನ ಕಾಲದಲ್ಲಿ ಉಪನಿಷತ್ತುಗಳು ವೇದಾಂತಗಳಿಂದ ಭಿನ್ನವಾಗಿದ್ದವು ಮತ್ತು ವೈದಿಕ ಸಾಹಿತ್ಯದ ಭಾಗವೆಂದು ಪರಿಗಣಿತವಾಗಿರಲಿಲ್ಲ ಎಂಬ ವಿಷಯ ಸ್ಪಷ್ಟವಾಗುತ್ತದೆ. ಹರದತ್ತನು ತನ್ನ ವ್ಯಾಖ್ಯಾನದಲ್ಲಿ ಹೀಗೆ ಹೇಳುತ್ತಾನೆ. ಉಪನಿಷತ್ತುಗಳಲ್ಲದ ಆರಣ್ಯಕದ ಭಾಗಗಳನ್ನು ವೇದಾಂತಗಳೆಂದು ಕರೆಯುತ್ತಾರೆ. ಉಪನಿಷತ್ತುಗಳು ವೈದಿಕ ಸಾಹಿತ್ಯದಲ್ಲಿ ಬರುವುದಿಲ್ಲ ಮತ್ತು ಅವು ಧರ್ಮಗ್ರಂಥಗಳ ಹೊರಗೆ ಇದ್ದವು ಎಂಬುದಕ್ಕೆ ಇದು ನಿರ್ವಿವಾದವಾದ ಸಾಕ್ಷಿ. ಭಗವದ್ಗೀತೆಯಲ್ಲಿ ವೇದ ಪದ ಪ್ರಯೋಗವು ಈ ನಮ್ಮ ಅಭಿಪ್ರಾಯಕ್ಕೆ ಪುಷ್ಟಿಕೊಡುತ್ತದೆ. ಭಗವದ್ಗೀತೆಯಲ್ಲಿ ವೇದ ಪದವು ಅನೇಕ ಕಡೆಗಳಲ್ಲಿ ಪ್ರಯೋಗವಾಗಿದೆ. ಶ್ರೀ ಭಟ್ಟರ ಪ್ರಕಾರ ಭಗವದ್ಗೀತೆಯ ಕರ್ತೃವು ಆ ಪದವನ್ನು ಉಪನಿಷತ್ತುಗಳನ್ನು ಒಳಗೊಳ್ಳುತ್ತದೆ ಎಂಬರ್ಥದಲ್ಲಿ ಉಪಯೋಗಿಸಲಿಲ್ಲ. ವೇದಗಳ ವಸ್ತು ವಿಷಯವು ಮತ್ತು ಉಪನಿಷತ್ತುಗಳ ವಸ್ತು ವಿಷಯ ಒಂದೇ ರೀತಿಯದಲ್ಲ. ಉಪನಿಷತ್ತುಗಳು ವೇದಗಳ ಭಾಗವಾಗದಿರುವುದಕ್ಕೆ ಇದು ಒಂದು ಕಾರಣ. ಉಪನಿಷತ್ ಪದದ ಉತ್ಪತ್ತಿ ಹೇಗಾಯಿತು? ಇದಕ್ಕೆ ಸಿಕ್ಕುವ ಉತ್ತರ ಸ್ಪಷ್ಟ. ಬಹಳಷ್ಟು ಯುರೋಪಿಯನ್. 1 ಸೇಕ್ರೆಡ್ ಬುಕ್ಸ್ ಆಫ್ ದಿ ಈಸ್ಟ್ ಸಮ್. 2 ಪು. 275 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ವಿದ್ವಾಂಸರು ಉಪನಿಷತ್ ಎಂಬ ಪದವನ್ನು ಸದ್ ಕುಳಿತುಕೊಂಡು, ನಿ ಸಮ ಕೆಳಗೆ ಮತ್ತು ಉಪ ಸಮ ಹತ್ತಿರ ಎಂಬ ಮೂಲಗಳಿಂದ ಪಡೆಯಲು ಸಮ್ಮತಿಸುತ್ತಾರೆ. ಅಂದರೆ ಉಪನಿಷತ್ತು ಎಂಬ ಪದವು ಸಾರ್ವಜನಿಕರು ಸಭೆಯಲ್ಲಿ ಅಥವಾ ಗೋಷ್ಠಿಯಲ್ಲಿ ಗುರುವಿನ ಬಳಿ ಅವನ ಪಾದದ ಹತ್ತಿರ ಕುಳಿತುಕೊಂಡು ಅವನ ಬೋಧನೆಯನ್ನು ಕೇಳುತ್ತಿದ್ದರು ಎಂಬ ಅರ್ಥವನ್ನು ನೀಡುತ್ತದೆ. ಏಕೆಂದರೆ ತ್ರಿಕಂಡಾಕೇಶದಲ್ಲಿಯೂ ಸಹ ಉಪನಿಷತ್ತು ಎಂಬುದಕ್ಕೆ ಸಮೀಪ ಸದಸ ಸಮ ಒಬ್ಬ ವ್ಯಕ್ತಿಯ ಬಳಿ ಕುಳಿತುಕೊಳ್ಳುವುದು ಎಂಬ ವಿವರಣೆ ಸಿಕ್ಕುತ್ತದೆ. ಆದರೆ ಪ್ರೊ. ಮ್ಯಾಕ್ಸ್ ಮುಲ್ಲರ್ ಹೇಳುವಂತೆ ಈ ಉತ್ಪತ್ತಿಯನ್ನು ಒಪ್ಪಿಕೊಂಡರೆ 2 ಆಕ್ಷೇಪಗಳಿಗೆ ಎಡೆ ಉಂಟಾಗುತ್ತದೆ. ಮೊದಲನೆಯದೆಂದರೆ ಅಂತಹ ಪದವು ಉಪನಿಷತ್ತುಗಳೆಂಬ ಭಾಗಗಳಿಗೆ ಅಲ್ಲದೆ ವೇದದ ಯಾವ ಭಾಗಕ್ಕಾದರೂ ಅನ್ವಯಿಸಬಹುದಿತ್ತು ಎಂದೆನಿಸುತ್ತದೆ. ಅಲ್ಲದೆ ಅದರ ಅರ್ಥವು ಹೇಗೆ ಸಂಕುಚಿತವಾಯಿತು ಎಂಬುದಕ್ಕೆ ವಿವರಣೆ ಇಲ್ಲ. ಎರಡನೆಯದೆಂದರೆ ಉಪನಿಷತ್ತು ಎಂಬ ಪದ ಹತ್ತಿರ ಕುಳಿತುಕೊಳ್ಳುವುದು ಎಂಬ ಅರ್ಥದಲ್ಲಿ ಯಾವಾಗಲೂ ಪ್ರಯೋಗವಾಗಿಲ್ಲ. ಆ ಪದದ ಬಳಕೆಯಾದಾಗಲೆಲ್ಲ ಸಿದ್ಧಾಂತ ಅಥವಾ ರಹಸ್ಯ ಸಿದ್ಧಾಂತ ಎಂಬರ್ಥದಲ್ಲಿ ಅಥವಾ ರಹಸ್ಯ ಸಿದ್ಧಾಂತವನ್ನೊಳಗೊಂಡ ದಾರ್ಶನಿಕ ಗ್ರಂಥಗಳ ಶೀರ್ಷಿಕೆ ಎಂಬರ್ಥ ಕೊಡುತ್ತಾ ಬಂದಿದೆ. ಪ್ರೊ. ಮ್ಯಾಕ್ಸ್ಮಿಲ್ಲರ್ ಅವರು ತೈತ್ತಿರೀಯ ಉಪನಿಷತ್ತಿಗೆ 2:9 ಶಂಕರಾಚಾರ್ಯರು ಬರೆದಿರುವ ಭಾಷ್ಯದಲ್ಲಿ ಸಿಗುವ ಒಂದು ವಿವರಣೆಯನ್ನು ಗಮನಿಸಿದ್ದಾರೆ. ಈ ವಿವರಣೆಯ ಪ್ರಕಾರ ಉಪನಿಷತ್ತುಗಳಲ್ಲಿ ಪರಮಾನಂದವು ಅಡಕವಾಗಿದೆ. ಪರಂ ಶ್ರೇಯೋಸ್ಕಾಂ ನಿಶಾನಾಂ. ಈ ಕಾರಣಕ್ಕಾಗಿಯೇ ಅದಕ್ಕೆ ಉಪನಿಷತ್ತು ಎಂಬ ಹೆಸರು ಬಂದಿದೆ. ಇದರ ಬಗ್ಗೆ ಪ್ರೊ. ಮ್ಯಾಕ್ಸ್ಮಿಲ್ ಹೀಗೆ ಬರೆಯುತ್ತಾರೆ. ಆರಣ್ಯಕಗಳಲ್ಲಿ ಅಂತಹ ಉತ್ಪತ್ತಿಗಳು ಹೇರಳವಾಗಿವೆ. ಪ್ರಾಯಶಃ ಅವು ಮಾತಿನ ಆಟಗಳಿರಬಹುದೇ ಹೊರತು ಪದಗಳ ನಿಜವಾದ ಅರ್ಥಗಳನ್ನು ಹೊರಹೊಮ್ಮಿಸುವುದರಲ್ಲಿ ಅವು ಸಹಾಯಕಾರಿಯಲ್ಲ ಎನಿಸುತ್ತದೆ.
ಆದರೆ ಮ್ಯಾಕ್ಸ್ ಮ್ಯುಲ್ಲರ್ ಒಂದು ವ್ಯುತ್ಪತ್ತಿಯನ್ನು ಒಪ್ಪಿಕೊಳ್ಳುತ್ತಾರೆ. ಇದರ ಪ್ರಕಾರ ಉಪನಿಷತ್ತು ಎಂಬ ಪದವು ಸದ್ ನಾಶ ಮಾಡುವುದು ಎಂಬ ಧಾತುದಿಂದ ಉತ್ಪತ್ತಿಯಾಗಿದ್ದು, ಸಂಸಾರಕ್ಕೆ ಕಾರಣವಾದ ಅಜ್ಞಾನವನ್ನು ನಾಶಮಾಡುವ ಜ್ಞಾನ, ಮೋಕ್ಷಕ್ಕೆ ಕಾರಣವಾದ ಬ್ರಹ್ಮಜ್ಞಾನ ಎಂಬರ್ಥ ಕೊಡುತ್ತದೆ. ಮ್ಯಾಕ್ಸ್ ಮುಲ್ಲರ್ ಉಪನಿಷತ್ತಿಗೆ ಎಲ್ಲ ದೇಶಿ ವಿದ್ವಾಂಸರು ಸಾಮಾನ್ಯವಾಗಿ ಕೊಡುವ ಅರ್ಥ ಇದೆ ಎಂಬುದನ್ನು ಎತ್ತಿ ತೋರಿಸಿದ್ದಾರೆ. ಉಪನಿಷತ್ತಿನ ನಿಜವಾದ ವ್ಯುತ್ಪತ್ತಿ ಇದೆ ಎಂಬ ಮ್ಯಾಕ್ಸ್ ಮುಲ್ಲರ ಅಭಿಪ್ರಾಯವನ್ನು ಒಪ್ಪಿಕೊಂಡರೆ, ಹಿಂದೂಗಳ ಸಾಮಾನ್ಯ ನಂಬಿಕೆಯಾದ ವೇದಗಳ ವಸ್ತುವಿಷಯವೂ ಉಪನಿಷತ್ತುಗಳ ವಸ್ತುವಿಷಯವೂ ಪರಸ್ಪರ ವಿರುದ್ಧವೇ ಹೊರತು ಪರಸ್ಪರ ಪೂರಕವಲ್ಲ ಎಂಬುದಕ್ಕೆ ಸಾಕ್ಷಿಯಾಗುತ್ತದೆ. ಉಪನಿಷತ್ತುಗಳಲ್ಲಿರುವ ಚಿಂತನ ವ್ಯವಸ್ಥೆಯು ವೇದಗಳಲ್ಲಿನ ಚಿಂತನ ವ್ಯವಸ್ಥೆಗೆ ವಿರುದ್ಧವಾಗಿದೆ ಎಂಬುದಕ್ಕೆ ಅವುಗಳಿಂದಲೇ ಆಯ್ದ ಕೆಲವು ವಾಕ್ಯಗಳನ್ನು ಉದ್ಧರಿಸಿದರೆ ಸಾಕು. ಮುಂಡಕ ಉಪನಿಷತ್ತು ಹೀಗೆ ಹೇಳುತ್ತದೆ. 8 ಉಪನಿಷತ್ತುಗಳು ವೇದಗಳ ಮೇಲೇಕೆ ಯುದ್ಧ ಸಾರಿದವು. 1. ವಿಶ್ವದ ಸೃಷ್ಟಿ ಮತ್ತು ಸ್ಥಿತಿಗಳನ್ನು ಮಾಡುವ ಬ್ರಹ್ಮನನ್ನು ಉಳಿದ ದೇವರಿಗಿಂತ ಮೊದಲು ಸೃಷ್ಟಿಸಲಾಯಿತು. ಅವನು ಅಥರ್ವನೆಂಬ ತನ್ನ ಹಿರಿಯ ಮಗನಿಗೆ ಎಲ್ಲ ವಿದ್ಯೆಗಳಿಗೆ ಮೂಲವಾದ ಬ್ರಹ್ಮವಿದ್ಯೆಯನ್ನು ಬೋಧಿಸಿದನು. 2. ಬ್ರಹ್ಮನಿಂದ ಪಡೆದ ಈ ವಿದ್ಯೆಯನ್ನು ಹಿರಿಯನಾದ ಅಥರ್ವನ ವಂದಿಗಳಿಗೆ ಬೋಧಿಸಿದನು. ಆಂಗಿಯು ಇದನ್ನು ಭಾರದ್ವಾಜ ವಂಶಜನಾದ ಸತ್ಯವಾಹನಿಗೆ ಬೋಧಿಸಿದನು. ಸತ್ಯವಾಹನು ಈ ಸಾಂಪ್ರದಾಯಿಕ ವಿದ್ಯೆಯನ್ನು ಆಂಗಿರಸನಿಗೆ ಬೋಧಿಸಿದನು. 3. ಮಹಾಶಾಲ ಶೌನಕನು ಯೋಗ್ಯವಾದ ರೀತಿಯಲ್ಲಿ ಆಂಗಿರಸ ಋಷಿಯನ್ನು ಕಂಡು, ಪೂಜ್ಯ ಋಷಿಗಳೇ, ಯಾವುದರಿಂದ ಇಡೀ ವಿಶ್ವವನ್ನು ತಿಳಿಯಬಹುದೋ ಅಂತಹ ಜ್ಞಾನ ಯಾವುದು ಎಂದು ವಿನಂತಿಸಿಕೊಳ್ಳುತ್ತಾನೆ. 4. ಆಗ ಆ ಗೀರಸ ಹೇಳುತ್ತಾನೆ, ನಾವು 2 ವಿದ್ಯೆಗಳನ್ನು ಕಲಿಯಬೇಕು, ಒಂದು ಪರಾವಿದ್ಯೆ ಮತ್ತೊಂದು ಅಪರಾವಿದ್ಯೆ ಹೀಗೆಂದು ಪವಿತ್ರ ಜ್ಞಾನವನ್ನು ಪಡೆದವರು ಹೇಳುತ್ತಾರೆ. 5. ಅಪರಾವಿದ್ಯೆ ಎಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಉಚ್ಚಾರಣೆ, ವ್ಯಾಕರಣ, ಭಾಷ್ಯ, ಛಂದಸ್ಸು ಮತ್ತು ಜ್ಯೋತಿಷಾಸ್ತ್ರ. ಪರಾವಿದ್ಯೆ ಎಂದರೆ ಅಕ್ಷರವಾದುದನ್ನು ತಿಳಿಯುವ ವಿದ್ಯೆ, ಅಂದರೆ ಉಪನಿಷತ್ತು ಎಂಬುದು ಅವನ ಅಭಿಪ್ರಾಯ. ಛಾಂದೋಗ್ಯ ಉಪನಿಷತ್ತು ಹೀಗೆ ಹೇಳುತ್ತದೆ. 1. ನಾರದನು ಸನತ್ಕುಮಾರನ ಬಳಿಗೆ ಬಂದು, ಪೂಜ್ಯ ಋಷಿಯೇ, ನನಗೆ ಬೋಧಿಸು ಎಂದು ವಿನಂತಿಸಿಕೊಳ್ಳುತ್ತಾನೆ. ಅವನಿಗೆ ಸಿಕ್ಕಿದ ಉತ್ತರ, ನಿನಗೆ ಈಗಾಗಲೇ ಏನು ಗೊತ್ತೋ ಅದನ್ನು ತಿಳಿಸು, ಉಳಿದ ಯಾವುದನ್ನು ನೀನು ತಿಳಿದುಕೊಳ್ಳಬೇಕಾಗಿದೆಯೋ ಅದನ್ನು ನಾನು ಬೋಧಿಸುತ್ತೇನೆ. 2. ನಾರದ ಹೇಳಿದನು, ಪೂಜ್ಯ ಋಷಿಯೇ, ನನಗೆ ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು 4ನೇಯದಾದ ಅಥರ್ವವೇದ, ಪಂಚಮವೇದವಾದ ಇತಿಹಾಸ ಮತ್ತು ಪುರಾಣಗಳು, ಪಿತೃಕರ್ಮಗಳು, ಗಣಿತ, ಭವಿಷ್ಯಶಾಸ್ತ್ರ, ಯುಗಶಾಸ್ತ್ರ, ತರ್ಕ, ನೀತಿಶಾಸ್ತ್ರ, ದೇವಶಾಸ್ತ್ರ, ಧರ್ಮಗ್ರಂಥ, ಪಿಶಾಚವಿದ್ಯೆ, ಯುದ್ಧವಿದ್ಯೆ, ನಕ್ಷತ್ರವಿದ್ಯೆ, ಸರ್ಪಶಾಸ್ತ್ರ, ದೈವವಿದ್ಯೆ ಇವೆಲ್ಲ ಗೊತ್ತು. 3. ಪೂಜ್ಯನೇ, ನನಗೆ ಮಂತ್ರಗಳು ಗೊತ್ತೇ ವಿನಾ ಆತ್ಮ ಗೊತ್ತಿಲ್ಲ. ಆದರೆ ಆತ್ಮನನ್ನು ಬಲ್ಲವರು ಎಲ್ಲ ದುಃಖಗಳನ್ನು ಗೆಲ್ಲುತ್ತಾರೆ ಎಂಬುದನ್ನು ನಿನ್ನಂತಹ ಪೂಜ್ಯ ಋಷಿಗಳಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಪೂಜ್ಯ ಋಷಿಯೇ, ಈಗ ನಾನು ದುಃಖತಪ್ತನಾಗಿದ್ದೇನೆ, ನನ್ನನ್ನು ದುಃಖದಿಂದ ಪಾರು ಮಾಡು. ಇದಕ್ಕೆ ಸನತ್ಕುಮಾರನು, ಈಗ ನೀನು ಏನನ್ನು ತಿಳಿದುಕೊಂಡಿದ್ದೀಯೋ ಅದು ಕೇವಲ ಹೆಸರಷ್ಟೇ. 4. ಋಗ್ವೇದ ಎಂಬುದು ಒಂದು ಹೆಸರು. ಅದೇ ರೀತಿ ಸಾಮವೇದ, ಯಜುರ್ವೇದ, 4ನೇಯದಾದ ಅಥರ್ವವೇದ ಮತ್ತು ಇತಿಹಾಸ ಮತ್ತು ಪುರಾಣಗಳು. ಪಂಚಮವೇದವಾದ ಇತಿಹಾಸ ಮತ್ತು ಪುರಾಣಗಳು, ಮೇಲೆ ಹೇಳಲಾಗಿರುವ ಜ್ಞಾನದ ಇತರ ಪ್ರಕಾರಗಳು ಇಲ್ಲಿ ಹೇಳಲ್ಪಟ್ಟಿವೆ, ಇವೆಲ್ಲವೂ ಹೆಸರುಗಳೇ. ನೀನು ಹೆಸರುಗಳನ್ನು ಪೂಜಿಸು. 5. ಯಾರು ಆ ಹೆಸರನ್ನು ಬ್ರಹ್ಮನೆಂದು ತಿಳಿದು ಪೂಜಿಸುವರೋ ಅವರ ಅಧಿಕಾರ ಅಷ್ಟೂ ಇರುತ್ತದೆ. ಆಗ ನಾರದನು, ಪೂಜ್ಯ ಋಷಿಯೇ, ಹೆಸರಿಗಿಂತ ಹೆಚ್ಚಿನದು ಇದೆಯೇ ಎಂದನು. ಇದೆ ಎಂದು ಉತ್ತರಿಸಿದನು ಸನತ್ಕುಮಾರ. ಆಗ ನಾರದನು, ಹಾಗಾದರೆ ನನಗೆ ಅದನ್ನು ತಿಳಿಸು ಎಂದನು. ಬೃಹದಾರಣ್ಯಕ ಉಪನಿಷತ್ತು ಹೀಗೆ ಹೇಳುತ್ತದೆ. 548. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಆ ಸ್ಥಿತಿಯಲ್ಲಿ ಗಾಢನಿದ್ರೆಯಲ್ಲಿದ್ದಾಗ ತಂದೆಯು ತಂದೆಯಲ್ಲ, ತಾಯಿಯು ತಾಯಿಯಲ್ಲ, ಲೋಕಗಳು ಲೋಕಗಳಲ್ಲ, ದೇವರು ದೇವರಲ್ಲ, ವೇದಗಳು ವೇದಗಳಲ್ಲ, ಯಾಗಗಳು ಯಾಗಗಳಲ್ಲ. ಆ ಅವಸ್ಥೆಯಲ್ಲಿ ಕಳ್ಳನು ಕಳ್ಳನಲ್ಲ, ಭ್ರೂಣಹತ್ಯಾಕಾರನು ಭ್ರೂಣಹತ್ಯಾಕಾರನಲ್ಲ, ಪುಲ್ಕಶನು ಪುಲ್ಕಶನಲ್ಲ, ಚಂಡಾಲನು ಚಂಡಾಲನಲ್ಲ, ಶ್ರಮಣ ಶ್ರಮಣನಲ್ಲ, ಭಕ್ತನು ಭಕ್ತನಲ್ಲ. ಸನ್ಯಾಸಿಗೆ ಪುಣ್ಯ ಅಥವಾ ಪಾಪದೊಡನೆ ಅನುಕೂಲಕರವಾದ ಅಥವಾ ಅನಾನುಕೂಲಕರವಾದ ಸಂಬಂಧವಿಲ್ಲ. ಆಗ ಅವನು ಹೃದಯದ ಎಲ್ಲ ದುಃಖಗಳನ್ನು ದಾಟುತ್ತಾನೆ. ಕಠೋಪನಿಷತ್ತು ಹೀಗೆ ಹೇಳುತ್ತದೆ. ಆತ್ಮ ಸಾಕ್ಷಾತ್ಕಾರವು ಬೋಧನೆಯಿಂದಾಗಲಿ, ಅರಿವಿನಿಂದಾಗಲಿ, ಧರ್ಮಗ್ರಂಥಗಳಿಂದಾಗಲಿ ಲಭಿಸುವುದಿಲ್ಲ. ಆತ್ಮನು ತನಗೆ ಬೇಕಾದವರಿಗೆ ಲಭ್ಯ. ಆತ್ಮನು ಅಂತಹವನ ದೇಹವನ್ನು ತನ್ನ ನಿವಾಸವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆತ್ಮವನ್ನು ಅರಿಯುವುದು ಬಹಳ ಕಷ್ಟವಾದರೂ ಕೆಲವು ಯೋಗ್ಯವಾದ ಕ್ರಮಗಳಿಂದ ಅವನನ್ನು ಸುಲಭವಾಗಿ ತಿಳಿಯಬಹುದು. ಇದನ್ನೇ ಈ ಕರ್ತವು ತಿಳಿಸಲು ಹೊರಟಿದ್ದಾನೆ. ಆತ್ಮಸಿದ್ಧಿಯು ಜ್ಞಾನದಿಂದಾಗಲಿ, ಬೋಧನೆಯಿಂದಾಗಲಿ, ವೇದಗಳ ಅಧ್ಯಯನದಿಂದಾಗಲಿ ಲಭಿಸುವುದಿಲ್ಲ. ಅರಿವಿನಿಂದಾಗಲಿ, ಪುಸ್ತಕಗಳ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದರಿಂದಾಗಲಿ, ಧರ್ಮಗ್ರಂಥಗಳಿಂದಾಗಲಿ ಲಭಿಸುವುದಿಲ್ಲ. ಹಾಗಾದರೆ ಅದು ಹೇಗೆ ಲಭಿಸುತ್ತದೆ? ಅದನ್ನೇ ಗ್ರಂಥಕರ್ತೃ ಈಗ ತಿಳಿಸುತ್ತಾನೆ. ಉಪನಿಷತ್ತುಗಳು ಹಾಗೂ ಅವುಗಳಲ್ಲಿನ ದರ್ಶನದ ಬಗ್ಗೆ ವೇದಗಳಿಗಿದ್ದ ತಿರಸ್ಕಾರವನ್ನು ನಾವು ತಿಳಿದುಕೊಳ್ಳಬೇಕಾದರೆ, ಹಿಂದೂ ವಿವಾಹ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಪ್ರಯೋಗಿಸಲಾಗುವ ಅನುಲೋಮ ಮತ್ತು ಪ್ರತಿಲೋಮ ಎಂಬ ಪದಗಳ ವ್ಯುತ್ಪತ್ತಿಯನ್ನು ಗಮನಿಸಬೇಕಾಗುತ್ತದೆ. ಈ ಪದಗಳ ವ್ಯುತ್ಪತ್ತಿಯ ಬಗ್ಗೆ ಬರೆಯುತ್ತಾ ಶ್ರೀಕಾಣಿಯವರು ಹೀಗೆನ್ನುತ್ತಾರೆ. ಅನುಲೋಮ ಮತ್ತು ಪ್ರತಿಲೋಮ ಎಂಬ ಪದಗಳು ವಿವಾಹ ಅಥವಾ ವಂಶಕ್ಕೆ ಅನ್ವಯಿಸಿದಂತೆ ವೈದಿಕ ಸಾಹಿತ್ಯದಲ್ಲಿ ಎಲ್ಲೂ ಬರುವುದಿಲ್ಲ. ಬೃಹದಾರಣ್ಯಕ ಉಪನಿಷತ್ತು 2.1.5 ಕೌಶಿತಕಿ ಉಪನಿಷತ್ತುಗಳಲ್ಲಿ IV 8 ಪ್ರತಿಲೋಮ ಎಂಬ ಪ್ರಯೋಗವಾಗಿದ್ದು, ಅಲ್ಲಿ ಅದು ಬ್ರಾಹ್ಮಣನೊಬ್ಬನು ಕ್ಷತ್ರಿಯನಿಂದ ಬ್ರಹ್ಮಜ್ಞಾನವನ್ನು ಯಾಚಿಸುವ ಪದ್ಧತಿಗೆ ಅನ್ವಯಿಸುತ್ತದೆ. ಅನುಲೋಮವೆಂದರೆ ಸ್ವಾಭಾವಿಕ ಕ್ರಮಕ್ಕನುಗುಣವಾಗಿರುವ ಉತ್ತರಾಧಿಕಾರಿ ಎಂದರ್ಥ. ಪ್ರತಿಲೋಮವೆಂದರೆ ಸ್ವಾಭಾವಿಕ ಕ್ರಮಕ್ಕೆ ವಿರುದ್ಧವಾಗಿರುವ ಉತ್ತರಾಧಿಕಾರಿ ಎಂದರ್ಥ. ಪ್ರತಿಲೋಮ ಎಂಬ ಪದದ ವ್ಯಾಖ್ಯೆಯ ಬೆಳಕಿನಲ್ಲಿ ಶ್ರೀಕಾಣಿಯವರು ಮಾಡಿರುವ ವಿಮರ್ಶೆಯನ್ನು ಓದಿದರೆ, ವೈದಿಕ ಬ್ರಾಹ್ಮಣರು ಉಪನಿಷತ್ತುಗಳನ್ನು ವೈದಿಕ ಸಾಹಿತ್ಯದ ಭಾಗವೆಂದು ಪರಿಗಣಿಸಲಿಲ್ಲವೆಂದು, ಅದರ ಬದಲು ಅವುಗಳನ್ನು ತಿರಸ್ಕರಿಸಲೂ ಇಲ್ಲ. ಹೌದು, ಅವುಗಳನ್ನು ಕೀಳುದೃಷ್ಟಿಯಿಂದ ನೋಡಿದರು ಎಂಬ ಅಂಶ ವ್ಯಕ್ತವಾಗುತ್ತದೆ. ವೇದಗಳಿಗೂ ಉಪನಿಷತ್ತುಗಳಿಗೂ ವಿರೋಧವಿದ್ದ ಕಾಲವೊಂದಿತ್ತು ಎಂದು ಹೇಳಲು ಇದು ಮತ್ತೊಂದು ಸಾಕ್ಷಿ. 1. ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಸಂ 2 ಭಾಗ 1 ಪು 52 8 ಉಪನಿಷತ್ತುಗಳು ವೇದಗಳ ಮೇಲೇಕೆ ಯುದ್ಧ ಸಾರಿದವು. 549 ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣರ ವಿಷಯವಾಗಿ ವೈದಿಕ ಬ್ರಾಹ್ಮಣರ ಧೋರಣೆಯನ್ನು ತೋರಿಸಲು ಮತ್ತೊಂದು ಉದಾಹರಣೆ ಕೊಡಬಹುದು.
ಅದು ಬೌಧಾಯನನ ಧರ್ಮಸೂತ್ರಗಳಲ್ಲಿ ಸಿಕ್ಕುತ್ತದೆ. ಬೌಧಾಯನ ತನ್ನ ಧರ್ಮಸೂತ್ರಗಳಲ್ಲಿ ಈ 8-3 ಶ್ರಾದ್ದಕರ್ಮ ಮಾಡಲು ವೈದಿಕ ಬ್ರಾಹ್ಮಣ ಸಿಗದಿದ್ದರೆ ಮಾತ್ರ ರಹಸ್ಯವಿದನನ್ನು ಆಮಂತ್ರಿಸಬಹುದು ಎಂದಿದ್ದಾನೆ. ರಹಸ್ಯವಿದನೆಂದರೆ ಉಪನಿಷತ್ತುಗಳನ್ನು ಚೆನ್ನಾಗಿ ಬಲ್ಲವನು ಎಂದರ್ಥ. ಆದ್ದರಿಂದ ವೇದಗಳು ಮತ್ತು ಉಪನಿಷತ್ತುಗಳು ಪರಸ್ಪರ ಪೂರಕ ಎಂಬ ನಂಬಿಕೆ ನಿಜವಾಗಿಯೂ ಒಂದು ಒಗಟೆ ಸರಿ. ಉಪನಿಷತ್ತುಗಳನ್ನು ವೇದಗಳಿಗೆ ಹೇಗೆ ಅಧೀನವನ್ನಾಗಿ ಮಾಡಲಾಯಿತು? ಮೂಲದಲ್ಲಿ ಉಪನಿಷತ್ತುಗಳು ವೇದಗಳ ಭಾಗಗಳಾಗಿರಲಿಲ್ಲ ಮತ್ತು ಸಿದ್ಧಾಂತದ ವಿಷಯಗಳಲ್ಲಿ ಇವು ಪರಸ್ಪರ ವಿರೋಧಿಗಳಾಗಿದ್ದವು ಎಂಬುದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದೆವು. ವೇದ ಮತ್ತು ಉಪನಿಷತ್ತುಗಳ ಅನಂತರದ ಸಂಬಂಧವನ್ನು ಈ ಹಳೆಯ ಸಂಬಂಧದೊಡನೆ ಹೋಲಿಸುವುದು ಬೋಧಪ್ರದವಾಗಿದೆ. ಜೈಮಿನಿ ಮತ್ತು ಬಾದರಾಯಣ ಎಂಬಿಬ್ಬರು ದಾರ್ಶನಿಕರ ನಡುವಿನ ವಾದ ವಿವಾದವು ಈ ಹೊಸ ಸಂಬಂಧವನ್ನು ಉದಾಹರಣೆ ಸಹಿತ ಸ್ಪಷ್ಟಪಡಿಸುತ್ತದೆ. ಜೈಮಿನಿಯು ಮೀಮಾಂಸಾ ಸೂತ್ರ-ಗಳು ಎಂಬ ಗ್ರಂಥದ ಕರ್ತ ಮತ್ತು ಬಾದರಾಯಣನು ಬ್ರಹ್ಮಸೂತ್ರ-ಗಳು ಎಂಬ ಗ್ರಂಥದ ಕರ್ತೃ. ಜೈಮಿನಿಯು ವೇದಗಳನ್ನು ಅನುಮೋದಿಸಿದರೆ ಬಾದರಾಯಣನು ಉಪನಿಷತ್ತುಗಳನ್ನು ಅನುಮೋದಿಸುತ್ತಾನೆ. ಇಲ್ಲಿ ಚರ್ಚೆಯ ವಿಷಯವೆಂದರೆ ಯಜ್ಞ ಕರ್ಮಗಳನ್ನು ಮಾಡುವುದು ಅವಶ್ಯಕವೇ? ವೇದಗಳು ಹೌದೆಂದರೆ ಉಪನಿಷತ್ತುಗಳು ಅಲ್ಲವೆನ್ನುತ್ತವೆ. ಬಾದರಾಯಣನು ಜೈಮಿನಿಯ ವಾದವನ್ನು ತನ್ನ ಸೂತ್ರಗಳಲ್ಲಿ 2-7 ತಿಳಿಸಿದ್ದಾನೆ. ಅದರ ಮೇಲೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಜೈಮಿನಿಯು ಹೀಗೆ ವಾದಿಸುತ್ತಾನೆ: ತಾನು ದೇಹದಿಂದ ಭಿನ್ನವೆಂದು, ಸತ್ತ ನಂತರ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಯಜ್ಞಫಲಗಳನ್ನು ಅನುಭವಿಸುತ್ತೇನೆಂದು ತಿಳಿಯದೆ ಯಾರು ಯಜ್ಞಗಳನ್ನು ಮಾಡಲು ಹೊರಡುವುದಿಲ್ಲ. ಆತ್ಮವಿದ್ಯೆಯನ್ನು ತಿಳಿಸುವ ವೇದಾಂತ ಕೇವಲ ಕರ್ತೃವಿಗೆ ಜ್ಞಾನವನ್ನು ಕೊಡುತ್ತವೆ. ಆದ್ದರಿಂದ ಅವು ಯಜ್ಞ ಕರ್ಮಗಳಿಗಿಂತ ಕೀಳು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಜೈಮಿನಿಯ ಪ್ರಕಾರ ವೇದಾಂತ ಆತ್ಮವು ದೇಹದಿಂದ ಭಿನ್ನವೆಂದು ದೇಹ ಸತ್ತನಂತರವೂ ಅದು ಉಳಿಯುತ್ತದೆ ಎಂದು ಹೇಳುತ್ತದೆ ಅಷ್ಟೇ. ಆದರೆ ಜ್ಞಾನವಷ್ಟೇ ಸಾಲದು. ಆತ್ಮಕ್ಕೆ ಸ್ವರ್ಗಕ್ಕೆ ಹೋಗುವ ಆಕಾಂಕ್ಷೆ ಇರಬೇಕು. ಆದರೆ ಅವನು ಕರ್ಮಕಾಂಡ ಬೋಧಿಸುವ ನಕ್ಷತ್ರ ಚಿಹ್ನೆ 0. ಮೊದಲು ಈ ಅಧ್ಯಾಯಕ್ಕೆ ಜೈಮಿನಿ ವರ್ಸಸ್ ಬಾದರಾಯಣ ಎಂಬ ಶೀರ್ಷಿಕೆಯನ್ನು ಕೊಟ್ಟಿದ್ದು, ಅನಂತರ ಅದನ್ನು ಹೊಡೆದುಹಾಕಲಾಗಿದೆ. ಇದು 9 ಪುಟದ ಬೆರಳಚ್ಚಿನ ಹಸ್ತಪ್ರತಿ. ಮೊದಲೆರಡು ಪುಟಗಳಲ್ಲಿನ ತಿದ್ದುಪಡಿಗಳು. ಲೇಖಕರೇ ಮಾಡಿದುದು ಸಂ. ನೋಡಿ ಬಾದರಾಯಣ ಸೂತ್ರ 2 ಮತ್ತು ಅದರ ಮೇಲಿನ ಶಂಕರ ಭಾಷ್ಯ. 9 ಉಪನಿಷತ್ತುಗಳನ್ನು ವೇದಗಳಿಗೆ ಹೇಗೆ ಅಧೀನವನ್ನಾಗಿ ಮಾಡಲಾಯಿತು? 550 ವೈದಿಕ ಯಜ್ಞಗಳನ್ನು ಮಾಡಲಾರದೆ ಅದು ಸ್ವರ್ಗಕ್ಕೆ ಹೋಗಲಾರದು. ಆದ್ದರಿಂದ ಆತ್ಮಸಾಯುಜ್ಯಕ್ಕೆ ಕರ್ಮಕಾಂಡವೊಂದೇ ದಾರಿ ಮತ್ತು ಈ ದೃಷ್ಟಿಯಿಂದ ನೋಡಿದಾಗ ಜ್ಞಾನಕಾಂಡವು ನಿರುಪಯೋಗಿ. ವೇದಾಂತವನ್ನೇ ನಂಬಿಕೊಂಡಿರುವವರನ್ನು ನೋಡಿ ಜೈಮಿನಿ ಹೀಗೆ ಹೇಳುತ್ತಾನೆ: ವಿದೇಹದ ಚಕ್ರವರ್ತಿಯಾದ ಜನಕನು ಯಾಗ ಮಾಡಿ ಅನೇಕ ದಾನಗಳನ್ನು ಮಾಡಿದನು. ಬೃಹ ಉಪ 3 ಪೂರ್ಣವಿರಾಮ 1 ಪೂರ್ಣವಿರಾಮ 1. ಮಹನೀಯರೇ, ಈಗ ನಾನೊಂದು ಯಜ್ಞ ಮಾಡಲು ಹೊರಟಿದ್ದೇನೆ. ಛಾಂದೋ ಉಪ 5 ಪೂರ್ಣವಿರಾಮ 1 1 ಪೂರ್ಣವಿರಾಮ 5. ಜನಕ ಮತ್ತು ಅಶ್ವಪತಿ ಇಬ್ಬರಿಗೂ ಆತ್ಮವಿದ್ಯೆ ಗೊತ್ತಿತ್ತು. ಈ ಆತ್ಮವಿದ್ಯೆಯಿಂದ ಅವರಿಗೆ ಆಗಲೇ ಮೋಕ್ಷ ಲಭಿಸಿದ್ದರೆ ಅವರು ಯಜ್ಞ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಈಗ ಉಲ್ಲೇಖಿಸಿದ 2 ವಾಕ್ಯಗಳು ಅವರು ಯಜ್ಞವನ್ನು ಮಾಡಿದರೆಂದು ತೋರಿಸುತ್ತವೆ. ಇದರಿಂದ ಯಜ್ಞಯಾಗಾದಿಗಳ ಮೂಲಕ ಮಾತ್ರ ಮೋಕ್ಷ ಪಡೆಯಬಹುದೇ ಹೊರತು ವೇದಾಂತಿಗಳು ಹೇಳುವಂತೆ ಆತ್ಮವಿದ್ಯೆಯ ಮೂಲಕವಲ್ಲ ಎಂಬ ಮಾತು ಸಿದ್ಧವಾಗುತ್ತದೆ. ಧರ್ಮಗ್ರಂಥಗಳು ಆತ್ಮವಿದ್ಯೆಯು ಯಾಜಿಕ ಕರ್ಮಗಳಿಗಿಂತ ಕಡಿಮೆ ಎಂಬ ಮಾತನ್ನು ಸಂಶಯಾತೀತವಾಗಿ ಸಾರಿ ಹೇಳುತ್ತವೆ ಎಂಬುದನ್ನು ಜೈಮಿನಿ ಒತ್ತಿ ಹೇಳುತ್ತಾನೆ. ಅಷ್ಟೇ ಅಲ್ಲ, ಅವನು ಅದನ್ನು ಸಮರ್ಥಿಸುತ್ತಾನೆ. ಏಕೆಂದರೆ ಅವನೇ ಈ 2 ಆತ್ಮವಿದ್ಯೆ ಮತ್ತು ವೈದಿಕ ಕರ್ಮಗಳು ದೇಹವನ್ನು ಬಿಟ್ಟು ಹೋಗುವ ಆತ್ಮದೊಂದಿಗೆ ಒಟ್ಟಿಗೆ ಹೋಗಿ ಫಲವನ್ನುಂಟು ಮಾಡುತ್ತವೆ ಎಂದು ಹೇಳುತ್ತಾನೆ. ಬಾದರಾಯಣನ ಜ್ಞಾನಕಾಂಡಕ್ಕೆ ಆತ ಸ್ವತಂತ್ರ ಸ್ಥಾನವನ್ನು ಕೊಡಲು ನಿರಾಕರಿಸುತ್ತಾನೆ. ಅವನ ಈ ನಿಲುವಿಗೆ 2 ಆಧಾರಗಳುಂಟು. ಮೊದಲನೆಯದು, ಆತ್ಮಜ್ಞಾನವು ತಾನೊಂದೇ ಯಾವುದೇ ಫಲವನ್ನು ಉಂಟು ಮಾಡಲಾರದು. ಎರಡನೆಯದು, ವೇದ ಪ್ರಾಮಾಣ್ಯದ ಪ್ರಕಾರ ಆತ್ಮಜ್ಞಾನವು ಕರ್ಮಕ್ಕಿಂತ ಕಡಿಮೆ. ಇದು ಬಾದರಾಯಣನ ಜ್ಞಾನಕಾಂಡದ ಬಗೆಗೆ ಜೈಮಿನಿಯ ಧೋರಣೆ. ಜೈಮಿನಿಯ ಹಾಗೂ ಅವನ ಕರ್ಮಕಾಂಡದ ಬಗೆಗೆ ಬಾದರಾಯಣನ ಧೋರಣೆ ಏನಿತ್ತು? ಇದನ್ನು ಬಾದರಾಯಣನು 8ರಿಂದ 17ರವರೆಗಿನ ತನ್ನ ಸೂತ್ರಗಳಲ್ಲಿ ತಿಳಿಸುತ್ತಾನೆ. ಬಾದರಾಯಣನ ಮೊದಲನೇ ವಾದ ಹೀಗಿದೆ: ಜೈಮಿನಿ ಹೇಳುವ ಆತ್ಮ ಜೀವಾತ್ಮನಿಗೆ ಅನ್ವಯವಾಗುತ್ತದೆ. ನಾವು ಅದನ್ನು ಪರಮಾತ್ಮನಿಂದ ಪ್ರತ್ಯೇಕಿಸಬೇಕು. ಧರ್ಮಗ್ರಂಥಗಳು ಹೇಳುವುದು ಪರಮಾತ್ಮನ ಬಗೆಗೆ. ಬಾದರಾಯಣನ 2ನೇ ವಾದ ಹೀಗಿದೆ: ವೇದವಾಕ್ಯಗಳು ಆತ್ಮವಿದ್ಯೆಯನ್ನು ಸಮರ್ಥಿಸುತ್ತವೆ, ಯಾಜಿಕ ಕರ್ಮಗಳನ್ನು ಸಮರ್ಥಿಸುತ್ತವೆ. 1. ನೋಡಿ ಬಾದರಾಯಣ ಸೂತ್ರ 3 ಮತ್ತು ಅದರ ಮೇಲಿನ ಶಂಕರ ಭಾಷ್ಯ. 2. ಅದೇ ಸೂತ್ರ 3 ಅದೇ ಸೂತ್ರ ಇಸ್. 4. ಅದೇ ಸೂತ್ರ 6 ಮತ್ತು ಅದರ ಮೇಲಿನ ಶಂಕರ ಭಾಷ್ಯ. 5. ಅದೇ ಸೂತ್ರ 2. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಬಾದರಾಯಣನ 3ನೆಯ ವಾದ ಹೀಗಿದೆ: ವೇದಗಳಲ್ಲಿ ವಿಶ್ವಾಸವುಳ್ಳವರಷ್ಟೇ ಯಜ್ಞಗಳನ್ನು ಮಾಡುವ ಅಗತ್ಯವಿದೆ. ಉಪನಿಷತ್ತುಗಳನ್ನು ಅನುಸರಿಸುವವರು ವಿಧಿಗೆ ಬದ್ಧರಲ್ಲ. ಶಂಕರಾಚಾರ್ಯರು ಹೇಳುವಂತೆ ವೇದಗಳನ್ನು ಓದಿ ಯಜ್ಞಗಳ ಬಗ್ಗೆ ತಿಳಿದುಕೊಂಡವರು ಯಜ್ಞ ಕರ್ಮ ಮಾಡಲು ಅರ್ಹರು. ಉಪನಿಷತ್ತುಗಳಿಂದ ಆತ್ಮಜ್ಞಾನ ಪಡೆದವರಿಗೆ ಯಾವ ಯಜ್ಞ ಕರ್ಮವನ್ನು ವಿಧಿಸುವುದಿಲ್ಲ. ಅಂತಹ ಜ್ಞಾನವು ಯಜ್ಞ ಕರ್ಮಗಳೊಂದಿಗೆ ಹೊಂದಿಕೊಳ್ಳುವುದಿಲ್ಲ. ಬಾದರಾಯಣನ 4ನೆಯ ವಾದವೂ ಹೀಗಿದೆ: ಬ್ರಹ್ಮಾನಂದ ಸಿದ್ಧಿಸಿದವರಿಗೆ ಕರ್ಮಕಾಂಡ. ಶಂಕರಾಚಾರ್ಯರು ವಿವರಿಸುವಂತೆ ಕೆಲವರು ತಮ್ಮ ಸ್ವಇಚ್ಛೆಯಿಂದ ಎಲ್ಲ ಕರ್ಮಗಳನ್ನು ಕೈಬಿಟ್ಟಿದ್ದಾರೆ. ಜ್ಞಾನ ಪಡೆದ ಮೇಲೆ ಕೆಲವರು ತಾವು ಬೇರೆಯವರಿಗೆ ನಿದರ್ಶನವೆಂದು ಕರ್ಮ ಮಾಡಲು ನಿರ್ಧರಿಸಬಹುದು. ಮತ್ತೆ ಕೆಲವರು ಎಲ್ಲ ಕರ್ಮಗಳನ್ನು ತೊರೆಯಬಹುದು. ಇದು ಗಮನಿಸಬೇಕಾದ ಅಂಶ. ಆತ್ಮಜ್ಞಾನಿಗಳು ಕರ್ಮಕ್ಕೆ ಬದ್ಧರಲ್ಲ. ಅವನ 5ನೆಯ ಹಾಗೂ ಕೊನೆಯ ವಾದ ಹೀಗಿದೆ: ಆತ್ಮಜ್ಞಾನವು ಎಲ್ಲ ಕರ್ಮಗಳಿಗೂ ವಿರುದ್ಧವಾಗಿದೆ. ಆದ್ದರಿಂದ ಅದು ಕರ್ಮಗಳಿಗೆ ಅಧೀನವಾಗಿರಲು ಸಾಧ್ಯವಿಲ್ಲ. ಬಾದರಾಯಣನು ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ಧರ್ಮಗ್ರಂಥಗಳನ್ನು ಆಶ್ರಯಿಸುತ್ತಾನೆ. ಆ ಗ್ರಂಥಗಳ ಪ್ರಕಾರ 4ನೆಯ ಮತ್ತು ಕೊನೆಯ ಆಶ್ರಮವೇ ಸನ್ಯಾಸ ಮತ್ತು ಸನ್ಯಾಸಿಯಾದವನು ಕರ್ಮಕಾಂಡ ವಿಧಿಸಿದ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಇಬ್ಬರು ವಿದ್ವಾಂಸರು ಪರಸ್ಪರರ ಬಗೆಗೆ ತೋರಿಸುವ ಧೋರಣೆಯನ್ನು ತಿಳಿಸುವ ಇಂತಹ ಸೂತ್ರಗಳು ಬಾದರಾಯಣನ ಸೂತ್ರಗಳಲ್ಲಿ ಹೇರಳವಾಗಿ ಸಿಕ್ಕುತ್ತವೆ. ಆದರೆ ಮೇಲೆ ಉದ್ಧರಿಸಿದ ಸೂತ್ರ ಒಂದೇ ಸಾಕು, ಏಕೆಂದರೆ ಅದು ವಿಶಿಷ್ಟವಾಗಿದೆ. ಸ್ವಲ್ಪ ಹೊತ್ತು ನಿಂತು ಯೋಚಿಸಿದರೆ ಈ ವಿಷಯಕ್ಕೆ ಒಂದು ಅಪರೂಪದ ರೂಪ ಸಿಕ್ಕುತ್ತದೆ. ಜೈಮಿನಿಯು ವೇದಾಂತವನ್ನು ಅದೊಂದು ಸುಳ್ಳುಶಾಸ್ತ್ರ, ಒಂದು ಕನಸು ಅಥವಾ ಭ್ರಮೆ, ಗಾಢವಾದದ್ದಲ್ಲ, ಅನಾವಶ್ಯಕವಾದದ್ದು, ನಿರಾಧಾರವಾದದ್ದು ಎಂದೆಲ್ಲ ಜರೆಯುತ್ತಾನೆ.
ಜೈಮಿನಿಯು ಇಂತಹ ಆಕ್ರಮಣ ಮಾಡಿದಾಗ ಬಾದರಾಯಣ ಯಾವ ಪ್ರತಿಕ್ರಿಯೆ ತೋರಿಸುತ್ತಾನೆ? ಉಪನಿಷತ್ತುಗಳು ಹೇಗೆ ಕರ್ಮಕಾಂಡವನ್ನು ಅದೊಂದು ಸುಳ್ಳು ಶಾಸ್ತ್ರ, ಕನಸು ಅಥವಾ ಭ್ರಮೆ, ಗಾಢವಲ್ಲದುದು, ಅನಾವಶ್ಯಕವಾದುದು, ನಿರಾಧಾರವಾದದ್ದು ಎಂದು ಜರೆದವ ಹಾಗೆ ಬಾದರಾಯಣನು ಜರೆಯುತ್ತಾನೆಯೇ? ಇಲ್ಲ, ಅವನು ತನ್ನ ವೇದಾಂತ ಶಾಸ್ತ್ರವನ್ನಷ್ಟೇ ಅನುಮೋದಿಸುತ್ತಾನೆ. ಅವನಿಂದ ಇನ್ನೂ ಹೆಚ್ಚಿನದನ್ನು ನಾವು ನಿರೀಕ್ಷಿಸಬಹುದಿತ್ತು. ಬಾದರಾಯಣನು ಜೈಮಿನಿಯ ಕರ್ಮಕಾಂಡವನ್ನು ಸುಳ್ಳು ಧರ್ಮವೆಂದು ಜರೆಯುತ್ತಾನೆಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ಬಾದರಾಯಣ ಆ ಧೈರ್ಯವನ್ನು ತೋರಿಸುವುದಿಲ್ಲ. ಅದರ ಬದಲು ಅವನನ್ನು ಬಹಳವಾಗಿ 0 ಅದೇ ಸೂತ್ರ 12:9 ಅದೇ ಸೂತ್ರ 15 2 ಆದೆ ಸೂತ್ರ 16 9 ಆದ ಸೂತ್ರ 17 9 ಉಪನಿಷತ್ತುಗಳನ್ನು ವೇದಗಳಿಗೆ ಹೇಗೆ ಅಧೀನವನ್ನಾಗಿ ಮಾಡಲಾಯಿತು? 553 ಅನುಮೋದಿಸುತ್ತಾನೆ. ಅವನು ಜೈಮಿನಿಯ ಕರ್ಮಕಾಂಡಕ್ಕೆ ಧರ್ಮಗ್ರಂಥಗಳ ಆಧಾರವಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾನೆ. ಅಲ್ಲದೆ ಧರ್ಮಗ್ರಂಥಗಳಿಗಿರುವ ಪ್ರಾಮಾಣ್ಯ ಮತ್ತು ಪಾವಿತ್ರ್ಯವನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಅವನು ಹೇಳುವುದಿಷ್ಟೇ, ತನ್ನ ವೇದಾಂತ ಸಿದ್ಧಾಂತವು ನಿಜವಾದುದು, ಏಕೆಂದರೆ ಅದಕ್ಕೂ ಧರ್ಮಗ್ರಂಥಗಳ ಆಧಾರವಿದೆ. ಅಷ್ಟೇ ಅಲ್ಲ, ಬಾದರಾಯಣನು ವೇದಾಂತ ಶಬ್ದವನ್ನು 2 ಅರ್ಥಗಳಲ್ಲಿ ಬಳಸುತ್ತಾನೆ. ಉಪನಿಷತ್ತುಗಳು ವೈದಿಕ ಸಾಹಿತ್ಯದ ಭಾಗ ಎಂಬುದನ್ನು ಒತ್ತಿ ಹೇಳಲು ಆ ಶಬ್ದವನ್ನು ಬಳಸುತ್ತಾನೆ. ಉಪನಿಷತ್ತುಗಳ ವೇದಾಂತ ಅಥವಾ ಜ್ಞಾನಕಾಂಡ ವೇದಗಳ ಕರ್ಮಕಾಂಡಕ್ಕೆ ವಿರೋಧವಾದುದಲ್ಲ, ಅವೆರಡೂ ಪರಸ್ಪರ ಪೂರಕ ಎಂಬುದನ್ನು ಒತ್ತಿ ಹೇಳಲು ಆ ಶಬ್ದವನ್ನು ಬಳಸುತ್ತಾನೆ. ವಾಸ್ತವವಾಗಿ ಬಾದರಾಯಣನು ತನ್ನ ಇಡೀ ವೇದಾಂತ ಸೂತ್ರಗಳನ್ನು ರಚಿಸಿರುವುದು ಈ ತಳಹದಿಯ ಮೇಲೆಯೇ. ಉಪನಿಷತ್ತುಗಳು ವೇದಗಳ ಭಾಗಗಳೇ ಹೊರತು ವೇದಗಳಿಗೂ ಉಪನಿಷತ್ತುಗಳಿಗೂ ವಿರೋಧವಿರುವುದಿಲ್ಲ ಎಂಬ ಬಾದರಾಯಣನ ಸಿದ್ಧಾಂತವು ವೇದಾಂತ ಸೂತ್ರಗಳ ತಳಹದಿ. ಆದರೆ ಈ ಸಿದ್ಧಾಂತವು ಉಪನಿಷತ್ತುಗಳ ಗತ್ತಿಗೂ ವೇದಗಳೊಡನೆ ಇರುವ ತಮ್ಮ ಸಂಬಂಧಕ್ಕೂ ವಿರುದ್ಧವಾಗಿದೆ. ಬಾದರಾಯಣನ ನಿಲುವು ಸುಲಭವೇದ್ಯವಲ್ಲ, ಆದರೆ ಇಷ್ಟಂತೂ ಸ್ಪಷ್ಟ: ಬಾದರಾಯಣನು ತನ್ನ ವಿರೋಧಿಯ ಆಧಾರವಾಕ್ಯಗಳ ಸಾಮಂಜಸ್ಯವನ್ನು ಒಪ್ಪಿಕೊಂಡು ಯುದ್ಧ ಪ್ರಾರಂಭಿಸುವ ಒಬ್ಬ ವಿಚಿತ್ರ ಹಾಗೂ ಕರುಣಾಜನಕ ವಿರೋಧಿ. ಉಪನಿಷತ್ತುಗಳಿಗೆ ವಿರುದ್ಧವಿರುವ ವೇದಗಳು ದೋಷರಹಿತವೆಂಬ ಚರ್ಚೆಯಲ್ಲಿ ಬಾದರಾಯಣನು ಜೈಮಿನಿಗೆ ಸೋಲನ್ನೊಪ್ಪಿಕೊಂಡನೇಕೆ? ಉಪನಿಷತ್ತುಗಳು ವಿವರಿಸುವ ಸತ್ಯ ಪೂರ್ಣ ಸತ್ಯ, ಮತ್ತೇನೂ ಅಲ್ಲದ ಸತ್ಯಕ್ಕಾಗಿ ಅವನು ಹೋರಾಡಲಿಲ್ಲವೇಕೆ? ಬಾದರಾಯಣನು ತನ್ನ ವೇದಾಂತ ಸೂತ್ರಗಳಲ್ಲಿ ಉಪನಿಷತ್ತುಗಳಿಗೆ ದ್ರೋಹ ಬಗೆದಿದ್ದಾನೆ. ಅವನು ಹೀಗೇಕೆ ಮಾಡಿದ? ನಕ್ಷತ್ರ ಚಿಹ್ನೆ 0 ಬ್ರಾಹ್ಮಣರು ಹಿಂದೂ ದೈವಗಳನ್ನು ಪರಸ್ಪರ ಕಾದಾಡುವಂತೆ ಏಕೆ ಮಾಡಿದರು? ವಿಶ್ವಕ್ಕೆ ಸಂಬಂಧಿಸಿದಂತೆ ಹಿಂದೂ ದೇವತಾಶಾಸ್ತ್ರವು ತ್ರಿಮೂರ್ತಿ ಸಿದ್ಧಾಂತವನ್ನು ಅವಲಂಬಿಸಿದೆ. ಈ ಸಿದ್ಧಾಂತದ ಪ್ರಕಾರ ಪ್ರಪಂಚವು 3 ಅವಸ್ಥೆಗಳಿಗೆ ಒಳಪಟ್ಟಿದೆ: ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೇ ಈ ಅವಸ್ಥೆಗಳು. ನಿರಂತರವಾಗಿ ಚಲಿಸುವ ಶಾಶ್ವತ ಚಕ್ರವಿದು. ಈ ಚಕ್ರದಲ್ಲಿರುವ 3 ಕರ್ತವ್ಯಗಳನ್ನು 3 ದೇವರುಗಳು ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮಾಡುತ್ತಾರೆ. ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸುತ್ತಾನೆ, ವಿಷ್ಣುವು ಅದನ್ನು ರಕ್ಷಿಸುತ್ತಾನೆ ಮತ್ತು ಮತ್ತೊಮ್ಮೆ ಸೃಷ್ಟಿಯಾಗಲಿ ಎಂಬ ಉದ್ದೇಶದಿಂದ ಮಹೇಶ್ವರನು ಅದನ್ನು ಸಂಹಾರ ಮಾಡುತ್ತಾನೆ. ತ್ರಿಮೂರ್ತಿ ಎಂದು ಹೇಳಲಾಗುವ ದೇವರುಗಳು ಇವರೇ. ತ್ರಿಮೂರ್ತಿ ಸಿದ್ಧಾಂತವು ಈ 3 ದೇವರುಗಳು ಸ್ಥಾನಮಾನಗಳಲ್ಲಿ ಸಮಾನರೆಂದು ಅವರ ಕಾರ್ಯಗಳು ಪರಸ್ಪರ ಪೂರಕವೇ ಹೊರತು ಸ್ಪರ್ಧಾತ್ಮಕವಲ್ಲ ಎಂಬ ಆಧಾರಕಲ್ಪನೆಯ ಮೇಲೆ ನಿಂತಿದೆ. ಅವರು ಸ್ನೇಹಿತರೇ ಹೊರತು ಸ್ಪರ್ಧಿಗಳಲ್ಲ, ಅವರು ಪರಸ್ಪರ ಸಹಕಾರಿಗಳೇ ಹೊರತು ವೈರಿಗಳಲ್ಲ. ಆದರೆ ಈ 3 ದೇವರುಗಳ ಕಾರ್ಯಗಳನ್ನು ವರ್ಣಿಸುವ ಸಾಹಿತ್ಯವನ್ನು ನಾವು ಅಭ್ಯಸಿಸಿದರೆ ಆಚಾರಕ್ಕೂ ವಿಚಾರಕ್ಕೂ ಪೂರ್ಣ ವ್ಯತ್ಯಾಸವಿರುವುದನ್ನು ಕಾಣುತ್ತೇವೆ. ಈ ದೇವರುಗಳು ಪರಸ್ಪರ ಸ್ನೇಹಿತರಾಗಿರುವುದರ ಬದಲು ಪರಸ್ಪರ ಕೆಟ್ಟ ಶತ್ರುಗಳಾಗಿದ್ದು ಸರ್ವೋತ್ಕೃಷ್ಟತೆಗೂ ಪರಮಾಧಿಕಾರಕ್ಕೂ ಕಚ್ಚಾಟ ನಡೆಸುವವರಂತೆ ಕಾಣುತ್ತದೆ. ನಕ್ಷತ್ರ ಚಿಹ್ನೆ ಪುರಾಣಗಳಿಂದ ಆಯ್ದ ಕೆಲವು ಉದಾಹರಣೆಗಳು ಈ ವಿಷಯವನ್ನು ದೃಢಪಡಿಸುತ್ತವೆ. ಒಂದು ಕಾಲದಲ್ಲಿ ಬ್ರಹ್ಮನು ವಿಷ್ಣು ಮತ್ತು ಶಿವ ಇವರಿಬ್ಬರಿಗಿಂತ ಶ್ರೇಷ್ಠತರ ದೇವನಾಗಿರುವಂತೆ ಕಾಣುತ್ತದೆ. ಮೊದಲನೆಯ ಪ್ರಜಾಪತಿಯಾದ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ. ಅವನು ಶಿವನ ತಂದೆ ಮತ್ತು ವಿಷ್ಣುವಿನ ಸ್ವಾಮಿ, ಏಕೆಂದರೆ ವಿಷ್ಣು ಪ್ರಪಂಚದ ರಕ್ಷಕನಾಗಿರುವುದಕ್ಕೆ ಬ್ರಹ್ಮನು ಅವನಿಗೆ ಆ ರೀತಿ ಮಾಡಲು ಆಜ್ಞೆ ಕೊಟ್ಟಿದ್ದೇ ಕಾರಣ. ಬ್ರಹ್ಮನು ಎಷ್ಟು ಸರ್ವೋತ್ಕೃಷ್ಟನಾಗಿದ್ದನೆಂದರೆ ರುದ್ರ ಮತ್ತು ನಾರಾಯಣರಿಗೆ ಮತ್ತು ಕೃಷ್ಣ ಮತ್ತು ಶಿವ ಇವರಿಗೆ ಆದ ಘರ್ಷಣೆಗಳಲ್ಲಿ ಅವನೇ ತೀರ್ಪುಗಾರನಾಗಿರುತ್ತಿದ್ದ. ನಕ್ಷತ್ರ ಚಿಹ್ನೆ ವಿಷ್ಣು ಪುರಾಣ ಮ್ಯೂರ್ ಸ್ಯಾನ್ಸ್ಮಿಟ್ ಟೆಕ್ಸ್ಟ್ ಪು 392. ಈ ಅಧ್ಯಾಯಕ್ಕೆ ಗಾಡ್ಸ್ ಅಟ್ ವಾರ್ ಎಂಬ ಮೂಲ ಶೀರ್ಷಿಕೆ ಇತ್ತು. ಇದರಲ್ಲಿ 25 ಬೆರಳಚ್ಚು ಮಾಡಿದ ಪುಟಗಳಿದ್ದು ಅವುಗಳನ್ನು ಕೈಯಲ್ಲಿ ತಿದ್ದುಪಡಿ ಮಾಡಲಾಗಿದೆ ಹಾಗೂ ಕೊನೆಯ 3 ಪುಟಗಳು ಲೇಖಕರ ಕೈಬರವಣಿಗೆಯಲ್ಲಿದೆ. ಸಂ ಅಡ್ಡಗೆರೆ 10 ಬ್ರಾಹ್ಮಣರು ಹಿಂದೂ ದೈವಗಳನ್ನು ಪರಸ್ಪರ ಕಾದಾಡುವಂತೆ ಏಕೆ ಮಾಡಿದರು? 555. ಇಷ್ಟೇ ಖಚಿತವಾದ ಮತ್ತೊಂದು ವಿಷಯವೆಂದರೆ ಇದೇ ಬ್ರಹ್ಮನು ಎಷ್ಟೋ ಕಾಲದ ನಂತರ ಶಿವ ಮತ್ತು ವಿಷ್ಣು ಇವರುಗಳೊಂದಿಗೆ ಘರ್ಷಣೆಗೆ ಇಳಿದನಲ್ಲದೆ ವಿಚಿತ್ರವೆಂಬಂತೆ ತನ್ನ ಸ್ಥಾನವನ್ನು ಪರಮಾಧಿಕಾರವನ್ನು ತನ್ನ ಪ್ರತಿಸ್ಪರ್ಧಿಗಳಿಗೆ ಬಿಟ್ಟುಕೊಟ್ಟನು. ವಿಷ್ಣುವಿನೊಂದಿಗೆ ನಡೆದ ಅವನ ಘರ್ಷಣೆಗೆ 2 ಉದಾಹರಣೆಗಳನ್ನು ಕೊಡಬಹುದು. ಮೊದಲನೆಯ ಅವತಾರದ ಕತೆ. ಅವತಾರದ ವಿಷಯವಾಗಿ ಬ್ರಹ್ಮ ಮತ್ತು ವಿಷ್ಣು ಇವರುಗಳ ಮಧ್ಯೆ ವೈಮನಸ್ಯವಿದೆ. ಮನುಕುಲವನ್ನು ಸರ್ವನಾಶದಿಂದ ರಕ್ಷಿಸಲೋಸ್ಕರ ಪರಮಾತ್ಮನು ಅವತಾರ ಮಾಡುತ್ತಾನೆಂಬ ಸಿದ್ಧಾಂತ ಬ್ರಹ್ಮನಿಂದ ಪ್ರಾರಂಭವಾಯಿತು. ಅವನು 2 ಅವತಾರಗಳನ್ನು ಮಾಡಿದನು, ಒಮ್ಮೆ ವರಾಹ ಅಥವಾ ಹಂದಿಯಾಗಿ, ಮತ್ತೊಮ್ಮೆ ಮತವಾಗಿ ಎಂದು ಹೇಳಲಾಗಿದೆ. ಆದರೆ ವೈಷ್ಣವರು ಇದನ್ನು ಒಪ್ಪುವುದಿಲ್ಲ. ಅವರು ಈ ಅವತಾರಗಳು ಬ್ರಹ್ಮನ ಅವತಾರಗಳಲ್ಲವೆಂದು ಅವು ವಿಷ್ಣುವಿನ ಅವತಾರಗಳೆಂದು ವಾದಿಸುತ್ತಾರೆ. ಹೀಗೆ ಅವರು ವಿಷ್ಣುವಿಗೆ ಈ 2 ಅವತಾರಗಳೇ ಅಲ್ಲದೆ ಇನ್ನೂ ಅನೇಕ ಅವತಾರಗಳನ್ನು ಆರೋಪಿಸಿದರು. ಪುರಾಣಗಳಲ್ಲಿ ವಿಷ್ಣುವಿನ ಅವತಾರಗಳ ಅತಿರಿಕ್ತ ವರ್ಣನೆಗಳಿವೆ. ಅಲ್ಲದೆ ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ಅವತಾರಗಳ ಪಟ್ಟಿಯನ್ನು ನೀಡುತ್ತವೆ. ಅದನ್ನು ಈ ಕೆಳಗೆ ಕಾಣಬಹುದು. ವಿಷ್ಣುವಿನ ಅವತಾರಗಳು: ಸಂ ಜಿ ಹರಿವಂಶ ದ ನಾರಾಯಣೀಯ ವರಾಹ ವಾಯು ಭಾಗವತ ಪ್ರಕಾರ ಆಖ್ಯಾಯನದ ಮರಾಣ ದ ಮರಾಣದ ಪುರಾಣ ದ ಪ್ರಕಾರ 3 ಪ್ರಕಾರ 4 ಪ್ರಕಾರ 5 ಪ್ರಕಾರ 6 ವರಾಹ ಹಂಸ ಕೂರ್ಮ ನರಸಿಂಹ ನರಸಿಂಹ ಕೂರ್ಮ ವಾಮನ ವಾಮನ ವರಾಹ ವರಾಹ ಪರಶುರಾಮ ವರಾಹ ನರಸಿಂಹ ಕೂರ್ಮ ರಾಮ ನರಸಿಂಹ ವಾಮನ ಸಂಗ್ರಾಮ ಕಪಿಲ ಕೃಷ್ಣ ವಾಮನ ಪರಶುರಾಮ ಆದಿವಾಕ ಸನತ್ಕುಮಾರ ವರಾಹ
ನರನಾರಾಯಣ, ದತ್ತಾತ್ರೇಯ, ಪರಶುರಾಮ, ರಾಮ, ತ್ರಿಪುರಾರಿ, ಜಮ್ಮ, ರಾಮ, ಕೃಷ್ಣ, ಅಂಧಕಾರಿ, ವೃಷಭ, ಬುದ್ಧ, ಧ್ವಜ, ಪೃಥಿ, ಕಲ್ಕಿ, ವರ್ತ, ಮತ್ತ, ಹಲಹಲ ಕೋಲಾಹಲ, ಕೂರ್ಮ, ಧನ್ವಂತರಿ, ಮೋಹಿನಿ, ನರಸಿಂಹ, ನೋ, ಗೋ, 14, 02, 18, 8 ಸಾಸ, 20, 21, ವಾಮನ, ಪರಶುರಾಮ, ವೇದವ್ಯಾಸ ನರದೇವರಾಮ, ಕೃಷ್ಣ, ಬುದ್ಧ, ಕಲ್ಕಿ, 2312, ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ 2ನೆಯ ಕಥೆಯು ಮೊದಲು ಹುಟ್ಟಿದವರಾರು ಎಂಬುದಕ್ಕೆ ಸಂಬಂಧಿಸಿದುದು. ಅದು ಸ್ಕಂದ ಪುರಾಣದಲ್ಲಿದೆ. ಆ ಕಥೆಯ ಪ್ರಕಾರ ಒಂದು ಸಾರಿ ವಿಷ್ಣುವು ದೇವಿಯ ವಕ್ಷಸ್ಥಲದ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾಗ ಅವನ ನಾಭಿಯಿಂದ ಕಮಲದ ಮೂಲಕ ಬ್ರಹ್ಮನು ಹುಟ್ಟಿ ತನ್ನ ಸುತ್ತ ಇದ್ದ ಕೊನೆಯೇ ಇಲ್ಲದ ವಿಸ್ತಾರವಾದ ಸಮುದ್ರದಲ್ಲಿ ಯಾವೊಂದು ಜೀವವೂ ಇಲ್ಲದುದನ್ನು ಗಮನಿಸಿ ತಾನೇ ಮೊದಲು ಹುಟ್ಟಿದವನು ಎಂದು ಮುಂದೆ ಹುಟ್ಟುವ ಎಲ್ಲ ಜೀವಿಗಳಿಗಿಂತ ತಾನೇ ಶ್ರೇಷ್ಠನೆಂದು ಊಹಿಸಿಕೊಂಡನು. ಆದರೂ ಈ ವಿಷಯವನ್ನು ಸ್ವಲ್ಪ ಕೂಲಂಕಷವಾಗಿ ಅಧ್ಯಯನ ಮಾಡಬೇಕೆಂದು ಹಾಗೂ ತನ್ನ ಆದ್ಯತೆಗೆ ಧಕ್ಕೆ ತರುವಂತಹ ಜೀವಿಯು ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದಿತೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅವನು ಆ ಕಮಲಕಾಂಡದ ಮೇಲೆ ಕೆಳಮುಖವಾಗಿ ಜಾರಿಕೊಂಡು ಬಂದಾಗ ಅಲ್ಲಿ ಎಷ್ಟು ನಿದ್ರಿಸುತ್ತಿದ್ದುದನ್ನು ನೋಡಿ ಅವನನ್ನು ನೀನು ಯಾರೆಂದು ವಿಚಾರಿಸಿದನು. ಅದಕ್ಕೆ ವಿಷ್ಣುವು ನಾನು ಮೊದಲು ಹುಟ್ಟಿದವನು ಎಂದು ಉತ್ತರಿಸಿದನು. ಬ್ರಹ್ಮನು ವಿಷ್ಣುವಿನ ಆದ್ಯತೆಯನ್ನು ಅಲ್ಲಗಳೆದಾಗ ಅವರಲ್ಲಿ ಜಗಳ ಪ್ರಾರಂಭವಾಯಿತು. ಆಗ ಮಹಾದೇವನು ಕೋಪದಿಂದ ಮಧ್ಯಪ್ರವೇಶಿಸಿ ನಿಜವಾಗಿಯೂ ಮೊದಲು ಹುಟ್ಟಿದವನು ನಾನೇ ಎಂದು ಘೋಷಿಸಿದನು. ಅಷ್ಟೇ ಅಲ್ಲ, ನನ್ನ ನೆತ್ತಿಯನ್ನಾಗಲಿ ನನ್ನ ಅಂಗಾಲನ್ನಾಗಲಿ ಮೊದಲು ಮುಟ್ಟಿದವರಿಗೆ ನನ್ನ ಸ್ಥಾನವನ್ನು ಬಿಟ್ಟುಕೊಡಲು ಸಿದ್ಧನಿದ್ದೇನೆ ಎಂದು ಘೋಷಿಸಿದನು. ಬ್ರಹ್ಮನು ತಕ್ಷಣವೇ ಶಿವನನ್ನು ಹತ್ತಿ ಮೇಲೇರತೊಡಗಿದನು. ಆದರೆ ಬಹಳ ವಿಸ್ತಾರವನ್ನು ಕ್ರಮಿಸಲಾಗದೆ ಮಾರ್ಗಮಧ್ಯದಲ್ಲೇ ಆಯಾಸಗೊಂಡು ಆದರೂ ತನ್ನ ಹಠವನ್ನು ಬಿಟ್ಟುಕೊಡದೆ ಮಹಾದೇವನ ಬಳಿಗೆ ಹಿಂತಿರುಗಿ ಬಂದನು ಹಾಗೂ ತಾನು ಶಿವನ ನೆತ್ತಿಯನ್ನು ತಲುಪಿದುದಾಗಿಯೂ ಅದನ್ನು ನೋಡಿದುದಾಗಿಯೂ ಅದಕ್ಕೆ ಮೊದಲೇ ಹುಟ್ಟಿದ ಒಂದು ಹಸು ಸಾಕ್ಷಿ ಎಂದು ಸಾರಿದನು. ಈ ಅಹಂಕಾರವನ್ನು ಸುಳ್ಳನ್ನು ಗಮನಿಸಿದ ಶಿವನು ಬ್ರಹ್ಮನಿಗೆ ಯಾವುದೇ ರೀತಿಯ ಪವಿತ್ರ ಕರ್ಮಗಳನ್ನು ಯಾರು ಮಾಡದಿರಲಿ ಹಾಗೂ ಹಸುವಿನ ಬಾಯಿ ಮೈಲಿಗೆಯಿಂದಾಗಲಿ ಎಂದು ಶಪಿಸಿದನು. ಅದೇ ರೀತಿ ಕೆಳಮುಖವಾಗಿ ಹೊರಟಿದ್ದ ವಿಷ್ಣುವು ಹಿಂದಿರುಗಿ ಬಂದು ಮಹಾದೇವನ ಪಾದವನ್ನು ಕಾಣಲಿಲ್ಲವೆಂದು ಒಪ್ಪಿಕೊಂಡನು ಹಾಗೂ ಮಹಾದೇವನೇ ಎಲ್ಲರಿಗಿಂತ ಮೊದಲು ಹುಟ್ಟಿದವನು ಎಂದು ಅವನಿಗೆ ಎಲ್ಲರಿಗಿಂತ ಹೆಚ್ಚಿನ ಸ್ಥಾನ ಕೊಡಬೇಕೆಂದು ಸಾರಿದನು. ಇದಾದ ಮೇಲೆ ಮಹಾದೇವನು ಬ್ರಹ್ಮನ 5ನೆಯ ತಲೆಯನ್ನು ಕತ್ತರಿಸಿದನು. ಇದರಿಂದಾಗಿ ಬ್ರಹ್ಮನು ತನ್ನ ಅಹಂಕಾರ, ಅಧಿಕಾರ ಮತ್ತು ಪ್ರಭಾವವನ್ನು ಕಳೆದುಕೊಂಡನು. ಈ ಕಥೆಯ ಪ್ರಕಾರ ತಾನೇ ಮೊದಲು ಹುಟ್ಟಿದವನೆಂಬ ಬ್ರಹ್ಮನ ಹೇಳಿಕೆ ಸುಳ್ಳು. ಹಾಗೆ ಸುಳ್ಳನ್ನು ಹೇಳಿದುದಕ್ಕೆ ಅವನು ಶಿವನಿಂದ ಶಿಕ್ಷೆ ಅನುಭವಿಸಬೇಕಾಯಿತು. ವಿಷ್ಣುವು ತಾನೇ ಮೊದಲು ಹುಟ್ಟಿದವನೆಂದು ಹೇಳಿಕೊಳ್ಳುವ ಹಕ್ಕು ಪಡೆದಿದ್ದನಾದರೂ ಅದು ಶಿವನಿಂದ ಪಡೆದ ಅನುಗ್ರಹದಿಂದಾಗಿ ಮಾತ್ರ ಬ್ರಹ್ಮನಿಗೆ ನ್ಯಾಯವಾಗಿ ಸೇರಬೇಕಾದುದನ್ನು ಶಿವನ ದೆಸೆಯಿಂದಾಗಿ ಅವನು ಕಳೆದುಕೊಂಡುದಕ್ಕಾಗಿ ಬ್ರಹ್ಮನ ಅನುಯಾಯಿಗಳು ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಂಡರು. ಅದಕ್ಕಾಗಿ ಅವರು ಮತ್ತೊಂದು ಕಥೆಯನ್ನು ಹೆಣೆದರು. ಈ ಕಥೆಯ ಪ್ರಕಾರ ವಿಷ್ಣುವು ಬ್ರಹ್ಮನ ಹೊಳ್ಳೆಯಿಂದ ಹಂದಿಯ ರೂಪದಲ್ಲಿ ಹುಟ್ಟಿ ಸ್ವಾಭಾವಿಕವಾಗಿ ಕಾಡುಹಂದಿಯಾಗಿ ಬೆಳೆದ, ಎಷ್ಟು ಕಾಡುಹಂದಿಯಾಗಿ ಅವತರಿಸಿದ ಎಂದು ಹೇಳುವ ಒಂದು ಕೀಳುಮಟ್ಟದ ವಿವರಣೆ ಇದು. 10 ಬ್ರಾಹ್ಮಣರು ಹಿಂದೂ ದೈವಗಳನ್ನು ಪರಸ್ಪರ ಕಾದಾಡುವಂತೆ ಏಕೆ ಮಾಡಿದರು? 232 ಬ್ರಹ್ಮನು ತನ್ನ ಸ್ಥಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಶಿವ ಮತ್ತು ವಿಷ್ಣು ಇವರುಗಳ ಮಧ್ಯೆ ವೈರವನ್ನುಂಟು ಮಾಡಲು ಪ್ರಯತ್ನಿಸಿದ. ಈ ಕತೆ ರಾಮಾಯಣದಲ್ಲಿ ಉಕ್ತವಾಗಿದೆ. ಅದರ ಪ್ರಕಾರ ಮಿಥಿಲೆಯ ರಾಜನು ರಾಮನ ಹೆಂಡತಿಯ ತಂದೆಯೂ ಆದ ಜನಕನಿಂದ ಬೀಳ್ಕೊಂಡು ತನ್ನ ರಾಜಧಾನಿಗೆ ಹಿಂತಿರುಗುತ್ತಿದ್ದ ದರರಥನಿಗೆ ಶಕುನದ ಹಕ್ಕಿಗಳು ಅಶುಭ ನುಡಿಯುತ್ತಿದ್ದುದು ಕೇಳಿಸಿತು. ಆಗ ವಸಿಷ್ಠ ಮುನಿಯು ದಶರಥನಿಗೆ ನಿನಗೆ ಕಾಡುಪ್ರಾಣಿಗಳು ಪ್ರದಕ್ಷಿಣೆ ಮಾಡುತ್ತವೆ, ಅದೇ ಶುಭ ಸೂಚನೆ ಎಂದು ಪರಿಹಾರ ಹೇಳಿದನು. ಆಗ ಪರಶುರಾಮನ ಆಗಮನವನ್ನು ಮುನ್ಸೂಚಿಸುವ, ಭೂಮಿಯನ್ನು ನಡುಗಿಸುವ ಪ್ರಚಂಡ ಬಿರುಗಾಳಿ ಬಂದು ಮರಗಳನ್ನು ಕೆಡವಿತು ಹಾಗೂ ಸೂರ್ಯನನ್ನು ಮುಚ್ಚುವಂತಹ ಕತ್ತಲು ಆವರಿಸಿತು. ಪರಶುರಾಮನು ನೋಡಲು ಭಯಂಕರವಾಗಿದ್ದು ಬೆಂಕಿಯಂತೆ ತೇಜೋಮಯನಾಗಿದ್ದ. ಕೈಯಲ್ಲಿ ಕೊಡಲಿಯನ್ನು ಹಿಡಿದಿದ್ದ ಹಾಗೂ ಭುಜದಲ್ಲಿ ಧನುಸ್ಸನ್ನು ಧರಿಸಿದ್ದನು. ಆದರಾತಿಥ್ಯವನ್ನು ಸ್ವೀಕರಿಸಿದ ನಂತರ ಅವನು ದಶರಥನ ಮಗನಾದ ರಾಮನಿಗೆ ಈ ರೀತಿ ಹೇಳಿದನು: ಜನಕ ಮಾಡಿದ್ದ ಬಿಲ್ಲನ್ನು ಮುರಿಯುವಲ್ಲಿ ನೀನು ತೋರಿದ ಶಕ್ತಿಯ ಬಗ್ಗೆ ನಾನು ಕೇಳಿದ್ದೇನೆ. ನಾನು ಬೇರೊಂದು ಬಿಲ್ಲನ್ನು ತಂದಿದ್ದೇನೆ. ಅದನ್ನು ಬಗ್ಗಿಸಿ ಅದರ ನಾರಿಯ ಮೇಲೆ ಬಾಣವನ್ನು ಇಡು. ಒಂದು ವೇಳೆ ನೀನು ಗೆದ್ದರೆ ನನ್ನ ಜೊತೆ ಮಲ್ಲಯುದ್ಧ ಮಾಡಲು ಆಹ್ವಾನಿಸುತ್ತೇನೆ. ಅವನ ಮಾತಿನಿಂದ ದಶರಥನಿಗೆ ಕಳವಳ ಉಂಟಾಗಿ ಪರಶುರಾಮನೊಡನೆ ದೀನಭಾವದಿಂದ ಮಾತನಾಡತೊಡಗಿದನು. ಆದರೆ ಪರಶುರಾಮನು ಮತ್ತೆ ರಾಮನನ್ನು ಸಂಬೋಧಿಸಿ, ನೀನು ಮುರಿದ ಧನಸ್ಸು ಶಿವನದು, ಈಗ ನಾನು ತಂದಿರುವುದು ವಿಷ್ಣುವಿನದು. ವಿಶ್ವಕರ್ಮನು 2 ದಿವ್ಯ ಬಿಲ್ಲುಗಳನ್ನು ಮಾಡಿದಾಗ ದೇವತೆಗಳು ಒಂದನ್ನು ಮಹಾದೇವನಿಗೆ ಮತ್ತೊಂದನ್ನು ವಿಷ್ಣುವಿಗೆ ಕೊಟ್ಟರು ಎಂದು ಹೇಳಿದನು. ಕತೆ ಹೀಗೆ ಮುಂದುವರಿಯುತ್ತದೆ. ಆಗ ಎಲ್ಲ ದೇವತೆಗಳು ಶಿತಿಕಂಠ, ಮಹಾದೇವ ಮತ್ತು ವಿಷ್ಣುವಿನ ಬಲಾಬಲಗಳನ್ನು ಪರೀಕ್ಷಿಸಬೇಕೆಂದು ಬ್ರಹ್ಮನನ್ನು ಬೇಡಿಕೊಂಡರು. ಈ ಮೂವರಲ್ಲಿ ಉತ್ತಮನಾದ ಬ್ರಹ್ಮನು ದೇವತೆಗಳ ಇಷ್ಟವನ್ನು ಅರಿತು ಶಿವ ಮತ್ತು ವಿಷ್ಣು ಇವರುಗಳ ಮಧ್ಯೆ ವೈರವನ್ನು ಸೃಷ್ಟಿಸಿದನು. ಈ ವೈರದಿಂದಾಗಿ ಶಿತಿಕಂಠ ಮತ್ತು ವಿಷ್ಣು ಇವರುಗಳಿಗೆ ಒಂದು ದೊಡ್ಡ ಹಾಗೂ ಭಯಂಕರ ಕಾಳಗ ನಡೆದು ಇಬ್ಬರಿಗೂ ಪರಸ್ಪರರನ್ನು ಗೆಲ್ಲಬೇಕೆಂಬ ಪ್ರಬಲ ಇಚ್ಛೆಯುಂಟಾಯಿತು. ಭಯಂಕರ ಶಕ್ತಿಯ ಶಿವಧನುಸ್ಸು ಸ್ವಲ್ಪ ಸಡಿಲವಾದಾಗ ಮುಕ್ಕಣ್ಣನಾದ ಶಿವನು ಒಂದು ಉಚ್ಚಾರಣೆಯಿಂದ ಸ್ತಬ್ಧನಾದನು. ಆಗ ಅಲ್ಲಿ ನೆರೆದಿದ್ದ ದೇವತೆಗಳು, ಋಷಿಗಳು, ಶರಣರು ಈ ದೇವದ್ವಯರನ್ನು ಪ್ರಾರ್ಥಿಸಿಕೊಂಡಾಗ ಅವರು ಶಾಂತರಾದರು. ವಿಷ್ಣುವಿನ ಶಕ್ತಿಯಿಂದ ಶಿವನ ಧನುಸ್ಸು ಸಡಿಲವಾದುದನ್ನು ನೋಡಿದ ದೇವತೆಗಳು, ಋಷಿಗಳು ವಿಷ್ಣುವೇ ಶ್ರೇಷ್ಠತಮನೆಂದು ಕೊಂಡಾಡಿದರು. ಹೀಗೆ ಬ್ರಹ್ಮನು ಮಹಾದೇವನಿಂದ ತನಗಾದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಂಡನು. ಈ ಉಪಾಯದಿಂದಲೂ ಬ್ರಹ್ಮನು ವಿಷ್ಣುವಿನ ವಿರುದ್ಧ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಲಿಲ್ಲ. ಬ್ರಹ್ಮನು ತನ್ನ ಸ್ಥಾನಮಾನಗಳನ್ನು ವಿಷ್ಣುವಿಗೆ ಎಷ್ಟು ಪೂರ್ತಿಯಾಗಿ ಒಪ್ಪಿಸಿದನೆಂದರೆ ಒಂದು ಕಾಲದಲ್ಲಿ ಬ್ರಹ್ಮನ ಆಜ್ಞಾಧಾರಕನಾಗಿದ್ದ ವಿಷ್ಣುವು ಬ್ರಹ್ಮನನ್ನು ಸೃಷ್ಟಿಸುವಂತಾದ. ಹೆಚ್ಚಿನ ಅಧಿಕಾರವನ್ನು ಪಡೆಯಲು ಶಿವನೊಡನೆ ಮಾಡಿದ ಸ್ಪರ್ಧೆಯಲ್ಲಿ ಬ್ರಹ್ಮನು ಬಹಳ ನಷ್ಟ ಅನುಭವಿಸಬೇಕಾಯಿತು. ಹೀಗೆ ಎಲ್ಲವೂ ತಲೆಕೆಳಗಾಯಿತು. ಶಿವನು ತಾನು ಬ್ರಹ್ಮನಿಂದ 558 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಸೃಷ್ಟಿಯಾಗುವ ಬದಲು ತಾನೇ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಬ್ರಹ್ಮನು ಮೋಕ್ಷವನ್ನು ದಯಪಾಲಿಸುವ ಶಕ್ತಿಯನ್ನು ಕಳೆದುಕೊಂಡ. ಮೋಕ್ಷವನ್ನು ಶಿವ ಮಾತ್ರ ಅನುಗ್ರಹಿಸಲ್ಲವನಾಗಿದ್ದ ಕಾರಣ ಅವನು ಮೋಕ್ಷಕ್ಕಾಗಿ ಶಿವನನ್ನು, ಶಿವನ ಲಿಂಗವನ್ನು ಪೂಜಿಸುವ ಸಾಧಾರಣ ಭಕ್ತನಾದನು.
ಕೊನೆಗೆ ಅವನಿಗೆ ಶಿವನ ಸೇವಕನ ಸ್ಥಾನ ಬಂದು ಶಿವನ ಸಾರಥಿಯ ಕೆಲಸ ಮಾಡಬೇಕಾಗಿ ಬಂತು. ಕೊನೆಗೆ ತನ್ನ ಮಗಳ ಜೊತೆಯೇ ಹಾದರ ಮಾಡಿದನೆಂಬ ಆಪಾದನೆಯ ಮೇಲೆ ಬ್ರಹ್ಮನಿಗೆ ಪೂಜೆ ಸಲ್ಲದಂತಾಯಿತು. ಈ ಆಪಾದನೆಯು ಭಾಗವತ ಪುರಾಣದಲ್ಲಿ ಹೀಗೆ ವರ್ಣಿತವಾಗಿದೆ. ಓ ಕ್ಷತ್ರಿಯನೇ, ಸ್ವಯಂಭುವಿಗೆ ಬ್ರಹ್ಮನಿಗೆ ಲತಾಂಗಿಯೂ ರೂಪಸಿಯೂ ಆದ ವಾಚ ಎಂಬ ತನ್ನ ಮಗಳ ಮೇಲೆ ಮೋಹ ಉಂಟಾಯಿತೆಂದು, ಆದರೆ ಅವಳಿಗೆ ಅವನ ಮೇಲೆ ಮೋಹವಿರಲಿಲ್ಲವೆಂದು ಕೇಳಿದ್ದೇವೆ. ತಮ್ಮ ತಂದೆ ಹೀಗೆ ದುಷ್ಟಕಾರ್ಯ ಮಾಡಬೇಕೆಂದು ತೀರ್ಮಾನಿಸಿರುವುದನ್ನು ಮನಗಂಡ ಅವನ ಮಕ್ಕಳಾದ ಮುನಿಗಳು ಮರೀಚಿಯನ್ನು ಮುಂದು ಮಾಡಿಕೊಂಡು ಪ್ರೀತಿಯಿಂದ ಅವನಿಗೆ ಈ ರೀತಿ ಬುದ್ಧಿಮಾತು ಹೇಳಿದರೂ, ನೀನು ಮಾಡ ಹೊರಟಿರುವ ಕಾರ್ಯವನ್ನು ಹಿಂದಿನವರು ಮಾಡಿಲ್ಲ, ಮುಂದಿನವರೂ ಮಾಡುವುದಿಲ್ಲ. ನೀನೇ ದೇವನಾಗಿ ಆಸೆಯನ್ನು ನಿಗ್ರಹಿಸದೆ ನಿನ್ನ ಸ್ವಂತ ಮಗಳನ್ನೇ ಲೈಂಗಿಕವಾಗಿ ಆಶಿಸುವುದು ಯುಕ್ತವಲ್ಲ. ಜಗದ್ಗುರುವೇ, ಯಾವ ಮಹಾತ್ಮರು ಮಾಡಿದ ಕೆಲಸಗಳನ್ನು ಅನುಕರಿಸುವುದರಿಂದ ಮಾನವರು ಆನಂದವನ್ನು ಪಡೆಯುತ್ತಾರೋ ಅವರು ಸಹ ಈ ಕೆಲಸ ಮಾಡಬಾರದು. ಯಾವ ವಿಷ್ಣುವು ತನ್ನಲ್ಲಿಯೇ ಅವ್ಯಕ್ತವಾಗಿದ್ದ ವಿಶ್ವವನ್ನು ವ್ಯಕ್ತಪಡಿಸುತ್ತಾನೋ ಅವನು ಧರ್ಮವನ್ನು ರಕ್ಷಿಸಬೇಕು. ಪ್ರಜಾಪತಿಗಳು ಈ ರೀತಿ ಮಾತನಾಡುವುದನ್ನು ಕೇಳಿಸಿಕೊಂಡ ಪ್ರಜಾಪತಿಗಳ ತಂದೆಗೆ ಬ್ರಹ್ಮನಿಗೆ ನಾಚಿಕೆಯಾಗಿ ತನ್ನ ದೇಹವನ್ನು ತೊರೆದನು. ಈ ಭಯಂಕರ ದೇಹವನ್ನು ಆಕಾಶವು ಸ್ವೀಕರಿಸಿತು. ಅದಕ್ಕೆ ಕಾಳರಾತ್ರಿ ಎಂದು ಹೆಸರು. ಈ ರೀತಿ ಬ್ರಹ್ಮನ ಮೇಲೆ ಕೀಳುಮಟ್ಟದ ಅಪಮಾನಕರ ಆಕ್ರಮಣ ಮಾಡುವ ಉದ್ದೇಶ ಅವನನ್ನು ಸಂಪೂರ್ಣವಾಗಿ ನಿಕೃಷ್ಟಗೊಳಿಸುವುದೇ ಆಗಿತ್ತು. ಹೀಗೆ ಬ್ರಹ್ಮನು ನಾಮಮಾತ್ರದ ತ್ರಿಮೂರ್ತಿಯಲ್ಲೊಬ್ಬ ಸೈದ್ಧಾಂತಿಕ ಸದಸ್ಯನಾಗಿರುವುದನ್ನುಳಿದು ಅವನ ಪಂಥವು ಭಾರತದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಈ ರೀತಿ ಬ್ರಹ್ಮನನ್ನು ತಿರಸ್ಕರಿಸಿದ ಮೇಲೆ ಕಣದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೇ ಉಳಿದರು. ಆದರೆ ಇವರೆಂದು ಶಾಂತಿಯಿಂದ ಬಾಳಲಿಲ್ಲ. ಅವರ ನಡುವಿನ ವೈರ ಮತ್ತು ವಿರೋಧ ಇನ್ನೂ ಮುಂದುವರಿಯುತ್ತಲೇ ಇದೆ. ಪುರಾಣಗಳು, ಶಿವ ಮತ್ತು ವಿಷ್ಣು ಚರಿತ್ರೆಗಳು ಬ್ರಾಹ್ಮಣ ಅನುಯಾಯಿಗಳು ನಡೆಸಿದ ಪ್ರಚಾರ ಮತ್ತು ಅಪಪ್ರಚಾರಗಳಿಂದ ತುಂಬಿಹೋಗಿವೆ. ಈ ಪ್ರಚಾರ ಅಪಪ್ರಚಾರಗಳು ಪರಸ್ಪರ ಹೇಗೆ ಸರಿಸಾಟಿಯಾಗಿದ್ದವು ಎಂಬುದನ್ನು ಈ ಕೆಲ ಉದಾಹರಣೆಗಳಿಂದ ತಿಳಿಯಬಹುದು. ವಿಷ್ಣುವು ವೈದಿಕ ದೇವನಾದ ಸೂರ್ಯನೊಡನೆ ಸಂಬಂಧವುಳ್ಳವನಾಗಿದ್ದಾನೆ. ಶಿವನ ಭಕ್ತರು ಅವನನ್ನು ಅಗ್ನಿಯೊಂದಿಗೆ ಸಂಬಂಧಿಸುತ್ತಾರೆ. ವಿಷ್ಣುವಿಗೆ ವೇದದ ಮೂಲವಿದ್ದರೆ ಶಿವನಿಗೂ ವೇದದ 1 ಮಹಾಭಾರತ ಮ್ಯೂರ್ ಉದ್ಧತ ಐವಿ ಪು 192 9 ಅದೇ ಉದ್ಧತ ಐವಿ ಪು 199 ಒಗಟು 10 ಬ್ರಾಹ್ಮಣರು ಹಿಂದೂ ದೈವಗಳನ್ನು ಪರಸ್ಪರ ಕಾದಾಡುವಂತೆ ಏಕೆ ಮಾಡಿದರು? 559 ಮೂಲವಿದೆ ಎಂದು ಸಾಧಿಸುವುದೇ ಇದರ ಉದ್ದೇಶ. ಒಬ್ಬ ಇನ್ನೊಬ್ಬನಿಗಿಂತ ಮೂಲದಲ್ಲಾಗಲಿ ಘನತೆಯಲ್ಲಾಗಲಿ ಕಡಿಮೆಯಾಗಬಾರದು. ಶಿವನು ವಿಷ್ಣುಗಿಂತ ಶ್ರೇಷ್ಠನಾಗಿರಬೇಕು ಮತ್ತು ವಿಷ್ಣುವು ಶಿವನಿಗಿಂತ ಕಡಿಮೆ ಇರಬಾರದು. ವಿಷ್ಣುವಿಗೆ ಸಹಸ್ರನಾಮಗಳಿವೆ, ಅದೇ ರೀತಿ ಶಿವನಿಗೂ ಸಹಸ್ರನಾಮಗಳಿರಬೇಕು. ವಿಷ್ಣುವಿಗೆ ತನ್ನವೇ ಆದ ಗುರುತುಗಳಿವೆ, ಅವು 4, ಅದರಂತೆ ಶಿವನಿಗೂ 4 ಗುರುತುಗಳಿರಲೇಬೇಕು ಮತ್ತು ಅವು ಇವೆ. ಅವೆಂದರೆ 1 ಹರಿಯುವ ಗಂಗೆ, 2 ಚಂದ್ರ, 3 ಹಾವು ಶೇಷ ಮತ್ತು 4 ಜಡೆ ಜಟ. ವಿಷ್ಣುವಿನೊಂದಿಗೆ ಶಿವ ಸ್ಪರ್ಧೆಗಿಳಿಯದ ಒಂದಂಶವೆಂದರೆ ಅದು ಅವತಾರ. ಅವನಿಗೆ ಸ್ಪರ್ಧಿಸಲು ಇಷ್ಟವಿರಲಿಲ್ಲವೆಂಬುದು ಇಲ್ಲಿ ಕಾರಣ ಅಲ್ಲ. ಶಿವ ಅವತಾರವೆತ್ತಲು ಕೆಲವು ದಾರ್ಶನಿಕ ಅಡ್ಡಿಗಳಿದ್ದುವು. ಅಮೃತಾನಂದದ ಬಗ್ಗೆ ಶೈವರಿಗೂ ವೈಷ್ಣವರಿಗೂ ಕೆಲವು ಮೂಲಭೂತ ಭೇದಗಳಿದ್ದುವು. ಶ್ರೀ ಅಯ್ಯರ್ ತೋರಿಸಿಕೊಟ್ಟಿರುವಂತೆ ಶೈವನಿಗೆ ತನ್ನ ವೈಯಕ್ತಿಕತೆಯನ್ನು ಸಂಪೂರ್ಣವಾಗಿ ಇಲ್ಲವಾಗಿಸುವ ಮೂಲಕ ಎಲ್ಲ ದೈಹಿಕ ಮತ್ತು ಮಾನಸಿಕ ಬಂಧನಗಳಿಂದ ಸಂಪೂರ್ಣ ಮುಕ್ತಿಯನ್ನು ಪಡೆಯುವುದೇ ಜೀವನದ ಧ್ಯೇಯವಾಗಿತ್ತು. ಆದುದರಿಂದ ಅವನು ರುದ್ರನನ್ನು ಹರ ಸಮಯಾರಿಂದಲೂ ಸಂಹರಿಸಲ್ಪಡದವನು, ಆದರೆ ಉಳಿದುದನ್ನು ಹರಣ ಮಾಡುವವನು ಅಥವಾ ಸಂಹಾರ ಮಾಡುವವನು ಎಂಬಂತೆ ಕಲ್ಪಿಸಿಕೊಂಡನು. ಆದುದರಿಂದಲೇ ರುದ್ರನಿಗೆ ಹರ ಅಥವಾ ಸಂಹಾರಿ ಎಂಬ ಹೆಸರು ಬಂತು. ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಯ ತುಟ್ಟತುದಿಯಲ್ಲಿ ಭಕ್ತನಿಗೂ ಶಿವನಿಗೂ ಮಧ್ಯೆ ತೆರವು ಇರಬಾರದು. ಅವನು ದೇಹ ಮತ್ತು ಮನಸ್ಸು, ಸುಖ ಮತ್ತು ದುಃಖ ಮುಂತಾದ ಎಲ್ಲ ದ್ವಂದ್ವಗಳನ್ನು ಮೀರಬೇಕು. ಅವನು ಶಿವಸಾಯುಜ್ಯವನ್ನು ಪಡೆದು ಆ ಸ್ಥಿತಿಯಲ್ಲಿ ತಾನು ಶಿವನಿಂದ ಬೇರೆ ಎಂಬ ಭಾವನೆಯನ್ನಿಟ್ಟುಕೊಂಡಿರಬಾರದು. ಅವನು ಎಷ್ಟೇ ಶುದ್ಧನಾಗಿದ್ದರೂ ಸಾಯುಜ್ಯ ಪಡೆಯಲು ಅರ್ಹನಾಗಿದ್ದರೂ ಆ ಸ್ಥಿತಿಯನ್ನು ಮುಟ್ಟುವವರೆಗೂ ಅವನು ಅಪರಿಪೂರ್ಣನಾಗಿರುತ್ತಿದ್ದ. ಏಕೆಂದರೆ ಅರ್ಹರಾಗಿದ್ದವರು ಸಾಲೋಕ್ಯ, ಸಾಮೀಪ್ಯ ಮತ್ತು ಸಾರೂಪ್ಯ ಎಂಬ ಕೆಳಗಿನ 3 ಪದವಿಗಳನ್ನು ಮಾತ್ರ ಪಡೆದಿದ್ದರು. ಈ ಕಾರಣಕ್ಕಾಗಿಯೂ ಶೈವರಿಗೂ ಅವತಾರ ಸಿದ್ಧಾಂತವು ಸ್ವೀಕಾರಾರ್ಹವಾಗಲಿಲ್ಲ. ಅವತಾರ ಎಂದರೆ ಬಂಧನ ಅಥವಾ ಮಿತಿಗಳುಳ್ಳ ಪರಮಾತ್ಮ ಎಂದರ್ಥ. ಅವನಿಗೆ ಮೋಕ್ಷ ಪಡೆಯುವ ಸಾಮರ್ಥ್ಯವಿರಬಹುದು, ಆದರೆ ಅವನಿಗೂ ಬಂಧನ ಉಂಟು. ಆದರೆ ವೈಷ್ಣವನು ಬೇರೆ ರೀತಿಯಾಗಿ ನಂಬಿದ್ದನು. ಅವನಿಗೂ ಸಹ ಮನುಷ್ಯ ಯಾವ ಅತ್ಯುತ್ಕೃಷ್ಟ ಸ್ಥಿತಿಯನ್ನು ಮುಟ್ಟಬಹುದು ಮತ್ತು ಮುಟ್ಟಬೇಕು ಎಂಬುದರ ಸ್ಪಷ್ಟ ಕಲ್ಪನೆ ಇತ್ತು. ಆದರೆ ಮೋಕ್ಷಸ್ಥಿತಿಯಲ್ಲಿ ತನ್ನ ವೈಯಕ್ತಿಕತೆಯನ್ನು ಪೂರ್ಣವಾಗಿ ಕಳೆದುಕೊಳ್ಳುವುದು ಅವನಿಗೆ ರುಚಿಸಲಿಲ್ಲ. ಪರಮಾತ್ಮನೊಂದಿಗೆ ಸಾಯುಜ್ಯ ಪಡೆಯಬೇಕು ಮತ್ತು ಸಾಯುಜ್ಯದ ಅರಿವು ಇರಬೇಕು ಪರವಸ್ತು, ಹಾಗೂ ಅಕ್ಷರದ ಒಂದಂಶವಾದ ವಿಶ್ವದೊಂದಿಗೂ ಒಂದಾಗಿರಬೇಕು. ವಿಶ್ವವು ಪರಮಾತ್ಮನಿಂದ ಭಿನ್ನವಾಗಲಿ ಪ್ರತ್ಯೇಕವಾಗಲಿ. 1 ನೋಡಿ ವಿಷ್ಣು ಸಹಸ್ರನಾಮ. 2 ಇವು ಪದ್ಮಪುರಾಣದಲ್ಲಿ ಉಕ್ತವಾಗಿವೆ. 3 ಅದೇ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಅಲ್ಲ. ಆದುದರಿಂದ ಅದು ಪೂರ್ಣ ಸಂಹಾರವಾಗುವುದಿಲ್ಲ. ವಿಶ್ವವು ಪರಮಾತ್ಮನ ವ್ಯಕ್ತರೂಪವೇ ಹೊರತು ಅದಕ್ಕಿಂತ ಕಡಿಮೆ ಅಥವಾ ಹೆಚ್ಚಲ್ಲ. ಅಂತಹ ವಿಶ್ವವು ಸುರಕ್ಷಿತವಾಗಿರಬೇಕು ಎಂಬ ಸಿದ್ಧಾಂತದ ಕಡೆಗೆ ಅವನ ಒಲವು. ಆದ್ದರಿಂದಲೇ ವಿಷ್ಣುವಿಗೆ ರಕ್ಷಕ ಎಂಬ ಹೆಸರಿರುವುದು. ಇದು ಸತ್ಯವನ್ನು ಗ್ರಹಿಸುವ ಅಥವಾ ನೋಡುವ ಮತ್ತೊಂದು ದಾರಿಯಷ್ಟೇ. ಶೈವನು ಪ್ರಪಂಚವನ್ನು ಸುಖದುಃಖಗಳ ತಾಣ ಅಥವಾ ಬಸೊನ್ನೆಧನ ಪಾರ ಬಸೊನ್ನೆದಿಯಾದ ಪಶುವಾದ ಮಾನವನು ಈ ಪಾಠವನ್ನು ಹರಿದು ನಾಶ ಮಾಡಬೇಕು ಎಂಬಂತೆಯೂ ಭಾವಿಸಿದನು. ವೈಷ್ಣವನು ಪ್ರಪಂಚವು ಪರಮಾತ್ಮನ ಮಹಿಮೆಗೆ ಸಾಕ್ಷಿ, ಆದುದರಿಂದ ಅದನ್ನು ರಕ್ಷಿಸಬೇಕಾದುದು ಅವಶ್ಯಕವೆಂಬಂತೆ ನೋಡಿದನು. ಪ್ರಪಂಚದ ಏಳಿಗೆ ಅವಶ್ಯಕವಾದ ನ್ಯಾಯನೀತಿಗಳನ್ನು ರಕ್ಷಿಸಲೋಸ್ಕರ ರಚಿತವಾದ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಮುಂತಾದ ಧರ್ಮಗ್ರಂಥಗಳಿಗೆ ಉನ್ನತ ನಿರಾಶಾವಾದದ ಹಾಗೆಂದು ಕರೆಯಬಹುದಾದರೆ ಶೈವನು ಮಾನ್ಯತೆ ನೀಡುವ ಸಂಭವವಿರಲಿಲ್ಲ. ಅವನು ಎಲ್ಲ ನಿಯಮಗಳನ್ನು ರೂಢಿಗಳನ್ನು ದ್ವೇಷಿಸುವ ಒಬ್ಬ ಅನಿರ್ಬಂಧಿತ ವ್ಯಕ್ತಿಯಾಗಿರಬೇಕಾದುದು ಅನಿವಾರ್ಯದ ಸಂಗತಿಯಾಗಿತ್ತು. ಜಾತಿ ಪದ್ಧತಿಯನ್ನು ಕಠಿಣವಾಗಿ ಪಾಲಿಸುತ್ತಿದ್ದುದು ಹೆಚ್ಚು ವಿಕಸಿತನಾದ ಶೈವನಿಗೆ ರುಚಿಸಲಿಲ್ಲ. ಹೆಚ್ಚೆಂದರೆ ಅವನು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತನ್ನ ಎತ್ತರಕ್ಕೆ ಬರದಿದ್ದವರಲ್ಲಿ ಎಂತಹ ಭಾವನೆಗಳಿದ್ದರೆ ಅವನ್ನು ಸಹಿಸುತ್ತಿದ್ದ. ಶಿವನೊಂದಿಗೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಪಡೆಯಲು ಅರ್ಹರಾಗಿದ್ದವರಿಗೆ ಅವರು ಯಾವುದೇ ಜಾತಿಗೆ ಸೇರಿರಲಿ ಅವನು ಗೌರವ ತೋರಿಸುತ್ತಿದ್ದ ಮತ್ತು ಅವರ ಸಮಾಜವನ್ನು ಬೆಳೆಸುತ್ತಿದ್ದ. ಆದರೆ ವೈಷ್ಣವನಿಗೆ ಪ್ರಪಂಚದಲ್ಲಿ ಶಾಂತಿ, ಸುಖಗಳು ನೆಲೆಸುವಂತೆ ಮಾಡಲು ಅಗತ್ಯವಾದ ನೀತಿನಿಯಮಗಳ ರಕ್ಷಣೆಯಲ್ಲಿ ಹೆಚ್ಚು ಆಸಕ್ತಿ ಇತ್ತು.
ವೈಷ್ಣವನ ಪ್ರಕಾರ ಧರ್ಮಗ್ಲಾನಿಯಾದರೆ ಪ್ರಪಂಚವೂ ನಶಿಸುತ್ತದೆ. ಪ್ರಪಂಚವು ಪುರುಷೋತ್ತಮನ ಮಹಿಮೆಯ ವ್ಯಕ್ತರೂಪವಾದುದರಿಂದ ಅದು ನಶಿಸಬಾರದು. ಆದುದರಿಂದ ಧರ್ಮವನ್ನು ರಕ್ಷಿಸಲು ಅವನು ತನ್ನ ಕೈಲಾದುದೆಲ್ಲವನ್ನೂ ಮಾಡಬೇಕು. ಒಂದು ವೇಳೆ ಧರ್ಮಗ್ಲಾನಿ ಅವನ ಕೈಮೀರಿದರೆ ಆಗ ವಿಷ್ಣುವೇ ಎಲ್ಲವನ್ನೂ ಪರಿಶೀಲಿಸುತ್ತಾನೆಂದು, ವಿಷ್ಣುವೇ ಭೂಮಿಯಲ್ಲಿ ಅವತರಿಸುತ್ತಾನೆಂದು ಅವನಿಗೆ ಖಚಿತವಾಗಿತ್ತು. ಆದರೆ ವಿಷ್ಣುವು ಭೂಮಿಗೆ ಬಂದುದು ದುಷ್ಟರನ್ನು, ಅಂದರೆ ಧರ್ಮಗ್ಲಾನಿಗೆ ಕಾರಣರಾದವರನ್ನು ಸಂಹರಿಸಲೋಸ್ಕರ. ಆದುದರಿಂದ ವಿಷ್ಣುವಿನಿಂದ ಇಂತಹ ಘೋರ ಶಿಕ್ಷೆ ಪಡೆಯದಿರುವಂತೆ ಎಚ್ಚರಿಕೆ ಕೊಡುವುದು ಅವಶ್ಯಕವಾಗಿತ್ತು. ಹೀಗಾಗಿ ಶಿವಭಕ್ತರ ಮಾರ್ಗದರ್ಶನಕ್ಕಾಗಿ ರಚಿತವಾದ ಆಗಮಗಳು ಅಥವಾ ನಿಯಮಗಳು ಜಾತಿಪದ್ಧತಿಯನ್ನು ಅನುಮೋದಿಸಲಿಲ್ಲ. ಅವು ಎಲ್ಲ ಭಕ್ತರೂ ಆಚರಿಸಬೇಕಾದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕರ್ತವ್ಯಗಳ ವಿಷಯವಾಗಿ ಮಾತ್ರ ಇದ್ದವು. ಇವುಗಳನ್ನು ಸರಿಯಾಗಿ ಆಚರಿಸಿದರೆ ಭಕ್ತರು ಶಿವದೃಷ್ಟಿ ಹಾಗೂ ಶಿವಸಾಯುಜ್ಯವನ್ನು ಪಡೆಯಲು ಅರ್ಹರಾಗುತ್ತಾರೆ. ಅವರು ಜಾತಿಪದ್ಧತಿಯನ್ನು ನಿರಾಕರಿಸುತ್ತಿದ್ದ ಕಾರಣ ಬೇರೆಯವರು ಅವರನ್ನು ಅಶುದ್ಧರೆಂದು ಬಗೆಯುತ್ತಿದ್ದರು. ಅಲ್ಲದೆ ಹಿಂದೆ ಹೇಳಿರುವಂತೆ ಆಸ್ತಿಕ ಧರ್ಮಗ್ರಂಥಗಳಲ್ಲಿ ಅವರ ಬಗ್ಗೆ ಪ್ರಸ್ತಾಪವಿಲ್ಲ. ಶಿವನ ಪರವಾಗಿ ಮಾಡಲಾಗಿರುವ ಮಹಾಕಾರ್ಯಗಳ ಪ್ರಚಾರವು ವಿಷ್ಣುವಿನ ಪರವಾಗಿ ಮಾಡಲಾಗಿರುವ ಪ್ರತಿಪ್ರಚಾರಕ್ಕೆ ಸರಿಸಾಟಿಯಾಗಿದೆ. ಪವಿತ್ರ ಗಂಗಾ ನದಿಯ ಹುಟ್ಟಿನ ಬಗೆಗಿನ ಒಗಟು 10. ಬ್ರಾಹ್ಮಣರು ಹಿಂದೂ ದೈವಗಳನ್ನು ಪರಸ್ಪರ ಕಾದಾಡುವಂತೆ ಏಕೆ ಮಾಡಿದರು? ಕಥೆಯು ಇದಕ್ಕೆ ಒಂದು ನಿದರ್ಶನ. ಶಿವಭಕ್ತರು ಅದರ ಹುಟ್ಟನ್ನು ಶಿವನಿಗೆ ಆರೋಪಿಸುತ್ತಾರೆ. ಅವರ ಪ್ರಕಾರ ಅದು ಶಿವನ ಜಡೆಯಿಂದ ಹುಟ್ಟಿತು. ಆದರೆ ವೈಷ್ಣವರು ಇದನ್ನು ಒಪ್ಪುವುದಿಲ್ಲ. ಅವರು ಮತ್ತೊಂದು ಕಥೆಯನ್ನು ತಯಾರಿಸಿದ್ದಾರೆ. ಈ ವೈಷ್ಣವ ಕಥೆಯ ಪ್ರಕಾರ ಈ ಪವಿತ್ರ ಹಾಗೂ ಪಾವಿತ್ರ್ಯಕಾರಕ ಗಂಗೆಯು ಮೊದಲು ವಿಷ್ಣುವಿನ ಪಾದದಿಂದ ಹುಟ್ಟಿ ವೈಕುಂಠದಲ್ಲಿ ಹರಿದು ಕೈಲಾಸಕ್ಕಿಳಿದು ಕೊನೆಗೆ ಶಿವನ ತಲೆಯ ಮೇಲೆ ಬಿತ್ತು. ಈ ಕಥೆಯಲ್ಲಿ 2 ಸೂಚನೆಗಳಿವೆ. ಮೊದಲನೆಯದೆಂದರೆ ಶಿವನು ಗಂಗೆಯ ಮೂಲವಲ್ಲ. ಎರಡನೆಯದೆಂದರೆ ಶಿವನು ವಿಷ್ಣುವಿಗಿಂತ ಕೀಳಾದುದರಿಂದ ವಿಷ್ಣುವಿನ ಪಾದದಿಂದ ಹರಿದ ನೀರನ್ನು ಅವನು ತಲೆಯ ಮೇಲೆ ಧರಿಸುತ್ತಾನೆ. ದೇವತೆಗಳು ಆಸುರರು ಸಾಗರವನ್ನು ಮಂಥನ ಮಾಡಿದ ಕಥೆಯು ಮತ್ತೊಂದು ನಿದರ್ಶನ. ಅವರು ಸಾಗರವನ್ನು ಕಡೆಯಲು ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಯೂ ಶೇಷನೆಂಬ ಮಹಾಸರ್ಪವನ್ನು ಹಗ್ಗವನ್ನಾಗಿಯೂ ಬಳಸಿದರು. ಇದರಿಂದ ಭೂಮಿಯು ನಡುಗತೊಡಗಿತು ಹಾಗೂ ವಿಶ್ವಪ್ರಳಯ ಸನ್ನಿಹಿತವಾಯಿತೆಂದು ಜನರು ಹೆದರಿದರು. ಆಗ ವಿಷ್ಣುವು ಕೂರ್ಮಾವತಾರ ಮಾಡಿ ಭೂಮಿಯು ಮುಳುಗದಂತೆ ಅದನ್ನು ತನ್ನ ಬೆನ್ನ ಮೇಲಿರಿಸಿಕೊಂಡಾಗ ಅದರ ಕಂಪನ ನಿಂತು ಕಡೆಯುವ ಕೆಲಸ ಮುಂದುವರಿಯುವಂತಾಯಿತು. ವಿಷ್ಣುವನ್ನು ವೈಭವೀಕರಿಸಲು ಈ ಕಥೆಯನ್ನು ಹೇಳಲಾಗಿದೆ. ಇದಕ್ಕೆ ಶೈವರು ಒಂದು ಅನುಬಂಧವನ್ನು ಸೇರಿಸಿದ್ದಾರೆ. ಈ ಅನುಬಂಧದ ಪ್ರಕಾರ ಈ ಮಂಥನದಿಂದಾಗಿ ಸಾಗರದಾಳದಿಂದ 14 ವಸ್ತುಗಳು, ಇವುಗಳನ್ನು 14 ಆಭರಣಗಳೆಂದು ಕರೆಯಲಾಗುತ್ತದೆ, ಹುಟ್ಟಿದವು. ಅವುಗಳಲ್ಲಿ ಹಲಹಲವೆಂಬ ಘೋರ ವಿಷ ಸಹ ಒಂದು. ಈ ಘೋರ ವಿಷವನ್ನು ಯಾರು ಕುಡಿಯಲು ಸಿದ್ಧರಾಗದಿದ್ದರೆ ಅದು ಭೂಮಿಯನ್ನೇ ಸುಟ್ಟುಬಿಡುತ್ತಿತ್ತು. ಅದನ್ನು ಕುಡಿಯಲು ಮುಂದೆ ಬಂದವನೆಂದರೆ ಶಿವನೊಬ್ಬನೇ. ಇಲ್ಲಿ ದೇವದಾನವರಿಗೆ ಹಲಹಲವನ್ನು ಹುಟ್ಟಿಸಲು ಬಿಟ್ಟಿದ್ದು ವಿಷ್ಣುವಿನ ಮೂರ್ಖತನ ಎಂಬ ಸೂಚನೆಯಿದೆ. ಶಿವನಿಗೆ ಜಯವಾಗಲಿ, ಏಕೆಂದರೆ ಅವನು ಅದನ್ನು ಕುಡಿದು ವಿಷ್ಣುವಿನ ತಪ್ಪಿನಿಂದಾದ ದುಷ್ಪರಿಣಾಮಗಳಿಂದ ವಿಶ್ವವನ್ನು ಉಳಿಸಿದ. ಮೂರನೆಯ ಉದಾಹರಣೆಯು ವಿಷ್ಣುವು ಮೂರ್ಖನೆಂದು ಶಿವನೇ ತನ್ನ ವಿವೇಕ ಮತ್ತು ಅತಿಶಯ ಶಕ್ತಿಯಿಂದ ವಿಷ್ಣುವನ್ನು ಅವನ ಅವಿವೇಕಿತನದಿಂದ ಕಾಪಾಡಿದನೆಂದು ತಿಳಿಸಲು ಪ್ರಯತ್ನಿಸುತ್ತದೆ. ಈ ಕಥೆಯ ಕ್ರೂರಾಸುರನದು. ಆ ಕ್ರೂರಾಸುರನು ಒಬ್ಬ ಕರಡಿಯ ಮುಖವಿದ್ದ ರಾಕ್ಷಸನಾದರೂ ಯಾವಾಗಲೂ ವೇದಗಳ ಅಧ್ಯಯನ ಮತ್ತು ಭಕ್ತಿಕ್ರಿಯೆಗಳನ್ನು ಮಾಡುತ್ತಿದ್ದ. ಇದರಿಂದ ತೃಪ್ತನಾದ ವಿಷ್ಣುವು ನೀನು ಯಾವ ವರ ಕೇಳಿದರೂ ಕೊಡುತ್ತೇನೆಂದು ಭರವಸೆ ಕೊಟ್ಟ. ಆಗ ಆ ಕ್ರೂರಾಸುರನು 3 ಲೋಕಗಳಲ್ಲಿ ಈಗಿರುವ ಯಾವ ಜೀವಿಯೂ ನನ್ನ ಜೀವ ತೆಗೆಯುವಷ್ಟು ಶಕ್ತನಾಗಿರಕೂಡದು ಎಂಬ ವರವನ್ನು ಕೇಳಿದಾಗ ವಿಷ್ಣುವು ಅವನ ಬೇಡಿಕೆಯನ್ನು ಪೂರೈಸಿದನು. ಆದರೆ ಇದರಿಂದ ಆ ರಾಕ್ಷಸನಿಗೆ ಎಷ್ಟು ಜಂಭ ಬಂತೆಂದರೆ ಅವನಿಂದ ದಮನರಾದ ದೇವತೆಗಳು ಬಚ್ಚಿಟ್ಟುಕೊಳ್ಳುವಂತಾಯಿತು. ಕಿಯು 2. ಈ ಕಥೆಯು ಎಷ್ಟು ಆಗಮ ದಲ್ಲಿ ಹೇಳಲ್ಪಟ್ಟಿದ್ದು ಅದನ್ನು ಮನ್ನ ಹೀಸೊನ್ನೆ ಪ್ಯಾಂಥಿಯನ್ ಪೂ 19-20 ಉದ್ಧರಿಸಲಾಗಿದೆ. ಮ್ಯೂನ ಹಿಂದೂ ಪ್ಯಾಂಥಿಯನ್ ಪೂ 40-41 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಆಗ ಅವನು ಇಡೀ ವಿಶ್ವವನ್ನೇ ಆವರಿಸಿದನು. ಈ ರಾಕ್ಷಸನ ಕ್ರೂರ ಕೃತ್ಜ್ಞತೆಯಿಂದ ಬಹಳವಾಗಿ ಕೋಪಗೊಂಡಿದ್ದ ವಿಷ್ಣುವು ಆ ಸಮಯದಲ್ಲಿ ಕಾಳಿ ನದಿ ದಡದ ಮೇಲೆ ಕುಳಿತಿದ್ದ. ಆಗ ಅವನ ಕೋಪವು ಬೇಸೊನ್ನೆಕ್ಕಿಯಾಗಿ ಅವನ ಕಣ್ಣಿನಿಂದ ಅದ್ಭುತ ರೂಪವೊಂದು ಜನಿಸಿತು. ಅವನೇ ಮಹಾದೇವ. ಸಕಲ ಸಂಹಾರಿಯಾದ ಮಹಾದೇವನು ಕ್ಷಣಮಾತ್ರದಲ್ಲಿ ವಿಷ್ಣುವಿನ ವ್ಯಾಕುಲವನ್ನು ಹೋಗಲಾಡಿಸಿದನು. ಇದಕ್ಕೆ ಪ್ರತಿಯಾಗಿ ಶಿವನೇ ಮೂರ್ಖನೆಂದು ಅವನ ಮೂರ್ಖತನದಿಂದಾದ ಅನಾಹುತವನ್ನು ವಿಷ್ಣುವೇ ತಪ್ಪಿಸಿದನೆಂದು ಹೇಳುವ ಭಸ್ಮಾಸುರನ ಕತೆ ರಚಿತವಾಯಿತು. ಭಸ್ಮಾಸುರನು ಶಿವನನ್ನು ಪ್ರಸನ್ನಗೊಳಿಸಿ ಒಂದು ವರವನ್ನು ಕೇಳಿದನು. ತಾನು ಯಾರ ತಲೆಯ ಮೇಲೆ ಕೈಯಿಡುತ್ತಾನೋ ಅವನು ಸುಟ್ಟ ಹೋಗಬೇಕು ಎಂಬುದೇ ಆ ವರ. ಶಿವನು ಈ ವರವನ್ನು ಅನುಗ್ರಹಿಸಿದನು. ಭಸ್ಮಾಸುರನು ತನ್ನ ವರದ ಶಕ್ತಿಯನ್ನು ಶಿವನ ಮೇಲೆಯೇ ಪ್ರಯೋಗಿಸಲು ಪ್ರಯತ್ನಿಸಿದನು. ಶಿವನು ಭಯಗ್ರಸ್ತನಾಗಿ ವಿಷ್ಣುವಿನ ಮೊರೆ ಹೊಕ್ಕನು. ವಿಷ್ಣುವು ಒಬ್ಬ ಸುಂದರ ಸ್ತ್ರೀಯ ರೂಪ ತಾಳಿ ಭಸ್ಮಾಸುರನ ಬಳಿ ಹೋದಾಗ ಅವನು ಅವಳಿಂದ ಪೂರ್ಣವಾಗಿ ಮೋಹಿತನಾದ. ಭಸ್ಮಾಸುರನು ತನ್ನ ಎಲ್ಲ ಮಾತನ್ನು ಕೇಳುವುದಾದರೆ ಆಕೆ ಅವನ ವಶವಾಗುವುದಾಗಿ ಹೇಳಿದಳು. ಭಸ್ಮಾಸುರ ಒಪ್ಪಿದ. ಆಗ ಭಸ್ಮಾಸುರನು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳಬೇಕೆಂದು ಆಕೆ ಸೂಚಿಸಿದಾಗ ಅವನು ಹಾಗೇ ಮಾಡಿದ. ಆಗ ಅವನು ಸುಟ್ಟುಹೋದನು. ಹೀಗೆ ಶಿವನನ್ನು ಅವನ ತಪ್ಪಿನಿಂದಾದ ದುಷ್ಪರಿಣಾಮಗಳಿಂದ ಕಾಪಾಡಿದ ಕೀರ್ತಿ ವಿಷ್ಣುವಿಗೆ ಸಂದಿತು. ಈಶನು ಮಹಾದೇವನು ಮತ್ತಾವುದೇ ಕಾರಣಕ್ಕೆ ಕಾರಣಗಳ ಕಾರಣವೇ. ದೇವತೆಗಳು ಮತ್ತಾವುದೇ ವ್ಯಕ್ತಿಯ ಲಿಂಗ ಪೂಜೆ ಮಾಡುವುದನ್ನು ನಾವು ಕೇಳಿಲ್ಲ. ನಿನಗೆ ಗೊತ್ತಿದ್ದರೆ ತಿಳಿಸು, ದೇವದೇವತೆಗಳು ಮಹಾದೇವನ ಲಿಂಗವನ್ನಲ್ಲದೆ ಮತ್ತಾವುದೇ ವ್ಯಕ್ತಿಯ ಲಿಂಗವನ್ನು ಪೂಜಿಸುತ್ತಿದ್ದಾರೆಯೇ, ಅಥವಾ ಹಿಂದೆ ಪೂಜಿಸುತ್ತಿದ್ದರೆ? ಆದುದರಿಂದ ಯಾರ ಲಿಂಗವನ್ನು ಬ್ರಹ್ಮ ಮತ್ತು ವಿಷ್ಣು, ನೀನು, ಇಂದ್ರ ಮತ್ತು ಇತರ ದೇವತೆಗಳು ಸದಾ ಪೂಜಿಸುತ್ತಾರೋ ಅವನೇ ಸರ್ವಶ್ರೇಷ್ಠ. ಹುಟ್ಟುವ ಮಕ್ಕಳಿಗೆ ಬ್ರಹ್ಮನ ಪದ್ಮದ ಗುರುತಾಗಲಿ, ವಿಷ್ಣುವಿನ ಚಕ್ರದ ಲಕ್ಷಣವಾಗಲಿ, ಇಂದ್ರನ ವಜ್ರಾಯುಧದ ಲಕ್ಷಣವಾಗಲಿ ಇರದೆ ಗಂಡು ಅಥವಾ ಹೆಣ್ಣುಗಳ ಲಿಂಗಗಳಿರುವುದರಿಂದ ನಾವು ಮಹೇಶ್ವರನಿಂದಲೇ ಮಕ್ಕಳನ್ನು ಪಡೆಯುತ್ತೇವೆಂದು ಅರ್ಥವಾಗುತ್ತದೆ. ಎಲ್ಲ ಸ್ತ್ರೀಯರು ಕಾರಣೀಭೂತಳಾದ ದೇವಿಯ ಪ್ರಕೃತಿಯಿಂದ ಜನಿಸಿರುವ ಕಾರಣ ಅವರಿಗೆ ಸ್ತ್ರೀಯ ಅಂಗಗಳಿವೆ ಮತ್ತು ಎಲ್ಲ ಪುರುಷರಿಗೂ ಹರನಲಿಂಗದ ಲಕ್ಷಣಗಳಿವೆ. ಈಶ್ವರ ಮಹಾದೇವನಲ್ಲದೆ ಬೇರೆ ಕಾರಣ ಉಂಟು ಅಥವಾ ಚರಾಚರ ವಸ್ತುಗಳಲ್ಲಿ ದೇವಿಯ ಲಕ್ಷಣಗಳಿಲ್ಲದ ಸ್ತ್ರೀಯರು 3 ಲೋಕದಲ್ಲಿ ಎಲ್ಲಾದರೂ ಇದ್ದಾರೆ ಎಂದು ಯಾರಾದರೂ ವಾದಿಸಿದರೆ ಅಂತಹ ಮೂರ್ಖನನ್ನು ಹೊರಹಾಕಬೇಕು. ಎಲ್ಲ ಗಂಡು ಜೀವವು ಈಶ್ವರನೆಂದು, ಎಲ್ಲ ಹೆಣ್ಣು ಜೀವವು ಉಮೆ ಎಂದು ತಿಳಿ. ಈ ವಿಶ್ವದ ಸಕಲ ಚರಾಚರ ವಸ್ತುಗಳು ಈ 2 ರೀತಿಯ ಶರೀರಗಳಿಂದ ಸಮಾವಿಷ್ಟಗೊಂಡಿವೆ.
ಗ್ರೀಕ್ ದಾರ್ಶನಿಕ ಜೇನೋನಿಸನು ಬಹುದೇವತಾವಾದವು ಸರ್ವಸಮ್ಮತವಲ್ಲವೆಂದು ಸ್ವವಿರೋಧವೇ ಸೊನ್ನೆದು ತೀರ್ಮಾನಿಸಿದ್ದಾನೆ. ಏಕೈಕ ದೇವವಾದವೇ ನಿಜವಾದ ಸಿದ್ಧಾಂತ. ದಾರ್ಶನಿಕವಾಗಿ ನೋಡಿದರೆ ಪ್ರಾಯಶಃ ಜೆನೋಫೋನಿಸನ ವಾದ ಸಮಂಜಸವಾಗಿ ಕಾಣಬಹುದು. ಆದರೆ ಐತಿಹಾಸಿಕವಾಗಿ ನೋಡಿದರೆ ಎರಡು ಸಹಜವಾಗಿ ಕಾಣುತ್ತವೆ. ಸಮಾಜದಲ್ಲಿ ಒಂದೇ ಜನಾಂಗದವರು ಇದ್ದರೆ. ಒಗಟು 10. ಬ್ರಾಹ್ಮಣರು ಹಿಂದೂ ದೈವಗಳನ್ನು ಪರಸ್ಪರ ಕಾದಾಡುವಂತೆ ಏಕೆ ಮಾಡಿದರು? 563. ಅಲ್ಲಿ ಏಕೈಕ ದೇವವಾದ ಇರುವುದು ಸಹಜ. ಆದರೆ ಸಮಾಜವು ಎಲ್ಲಿ ಅನೇಕ ಜನಾಂಗಗಳ ಒಕ್ಕೂಟವಾಗಿರುತ್ತದೆಯೋ ಅಲ್ಲಿ ಬಹುದೇವತಾವಾದವಿರುವುದು ಸಹಜವಷ್ಟೇ ಅಲ್ಲ, ಅನಿವಾರ್ಯ ಕೂಡ. ಏಕೆಂದರೆ ಪ್ರತಿಯೊಂದು ಪುರಾತನ ಸಮಾಜದಲ್ಲಿಯೂ ಕೇವಲ ಮನುಷ್ಯರಷ್ಟೇ ಇರದೆ ಅವರ ದೇವರುಗಳು ಇದ್ದರು. ಆಗ ಒಂದು ಜನಾಂಗದ ದೇವನನ್ನು ಉಳಿದ ಜನಾಂಗಗಳು ಒಪ್ಪಿಕೊಳ್ಳದೆ ವಿವಿಧ ಜನಾಂಗಗಳು ಒಂದಾಗಿ ಸಹಬಾಳ್ವೆ ನಡೆಸಲು ಸಾಧ್ಯವಿರಲಿಲ್ಲ. ಬಹುದೇವತಾವಾದ ಬೆಳೆದದ್ದು ಹೀಗೆಯೇ. ಹೀಗೆ ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳಿರುವುದು ಅರ್ಥವಾಗುವ ವಿಷಯವೇ. ಏಕೆಂದರೆ ಹಿಂದೂ ಸಮಾಜವು ಅನೇಕ ಬಣಗಳ, ಅನೇಕ ಜನಾಂಗಗಳ ಒಕ್ಕೂಟ. ಪ್ರತಿಯೊಂದು ಬಣಕ್ಕೂ ಪ್ರತಿಯೊಂದು ಜನಾಂಗಕ್ಕೂ ತನ್ನದೇ ಆದ ಒಬ್ಬ ದೇವನಿದ್ದಾನೆ. ಆದರೆ ಇದರಲ್ಲಿ ವಿಚಿತ್ರವಾದ ಹಾಗೂ ಎದ್ದು ಕಾಣುವ ಅಂಶವೆಂದರೆ ಹಿಂದೂ ದೈವಗಳು ತಮ್ಮ ತಮ್ಮಲ್ಲಿ ಜಗಳವಾಡುವುದು, ಅವರ ಪರಸ್ಪರ ವೈಮನಸ್ಯ ಹಾಗೂ ಪರಸ್ಪರರನ್ನು ದೂಷಿಸುವುದು. ಇವೆಲ್ಲ ಸಾಧಾರಣ ಮನುಷ್ಯರಿಗೆ ನಾಚಿಕೆಗೇಡಿತನ ಹಾಗೂ ಅಪಕೀರ್ತಿಯನ್ನುಂಟು ಮಾಡುವ ಸಂಗತಿಗಳು. ಹೀಗೆ ಕಾಯಿತು ಎಂಬುದಕ್ಕೆ ಸ್ಪಷ್ಟೀಕರಣವಾಗಬೇಕು. ಒಗಟು. ಬ್ರಾಹ್ಮಣರು ಹಿಂದೂ ದೈವಗಳು ಏಳುಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? ಹಿಂದೂಗಳು ವಿಗ್ರಹಾರಾಧಕರು ಎಂದು ದೂಷಿಸಲಾಗಿದೆ. ಆದರೆ ವಿಗ್ರಹಾರಾಧನೆಯಲ್ಲಿ ಏನೂ ದೋಷವಿಲ್ಲ. ವಿಗ್ರಹವನ್ನು ಮಾಡುವುದು ಒಂದು ಛಾಯಾಚಿತ್ರವನ್ನು ಮಾಡುವುದಕ್ಕಿಂತ ಹೆಚ್ಚೇನೂ ಅಲ್ಲ ಮತ್ತು ಛಾಯಾಚಿತ್ರವನ್ನು ಇಟ್ಟುಕೊಳ್ಳುವುದರಲ್ಲೇನೂ ತಪ್ಪಿಲ್ಲ ಎಂದಾದರೆ ವಿಗ್ರಹವನ್ನಿಟ್ಟುಕೊಳ್ಳುವುದರಲ್ಲೇನೂ ತಪ್ಪಿಲ್ಲ. ಹಿಂದೂ ವಿಗ್ರಹಾರಾಧನೆಯ ವಿರುದ್ಧ ಎತ್ತುವ ನಿಜವಾದ ಆಕ್ಷೇಪಣೆ ಎಂದರೆ ಅದು ಕೇವಲ ಚಿತ್ರವಲ್ಲ, ಕೇವಲ ಬಿಂಬವನ್ನು ಮಾಡುವುದಲ್ಲ. ಅದು ಅದಕ್ಕೂ ಹೆಚ್ಚಿನದು. ಹಿಂದೂಗಳ ವಿಗ್ರಹವು ಒಂದು ಜೀವಂತ ವಸ್ತು ಮತ್ತು ಅದಕ್ಕೆ ಮಾನವರ ಎಲ್ಲ ಕಾರ್ಯಗಳನ್ನು ಆರೋಪಿಸಲಾಗುತ್ತದೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನ ಎಂಬ ಕರ್ಮದ ಮೂಲಕ ಪ್ರಾಣವನ್ನು ಕೊಡಲಾಗುತ್ತದೆ. ಬೌದ್ಧರು ವಿಗ್ರಹವನ್ನು ಪೂಜಿಸುವುದರಿಂದ ಅವರು ವಿಗ್ರಹಾರಾಧಕರೇ. ಆದರೆ ಅವರು ಆರಾಧಿಸುವ ಬುದ್ಧನ ವಿಗ್ರಹ ಕೇವಲ ಒಂದು ಚಿತ್ರ ಅಥವಾ ಪ್ರತಿಮೆ. ಅದಕ್ಕೆ ಆತ್ಮವಿಲ್ಲ. ಬ್ರಾಹ್ಮಣರು ಹಿಂದೂ ದೈವಗಳಿಗೆ ಆತ್ಮವನ್ನಾರೋಪಿಸಿ ಅವರನ್ನು ಸಜೀವ ವ್ಯಕ್ತಿಗಳನ್ನಾಗಿ ಮಾಡಿದರೇಕೆ ಎಂಬುದು ಒಂದು ಬೋಧಪ್ರದ ಸಂಶೋಧನೆಗೆ ಎಡೆಮಾಡಿಕೊಡುತ್ತದೆ. ಆದರೆ ಅಂಥ ಸಂಶೋಧನೆ ಈ ಅಧ್ಯಾಯದ ಪರಿಧಿಯ ಹೊರಗಿದೆ. ಹಿಂದೂಗಳ ವಿರುದ್ಧ ಮಾಡಲಾಗಿರುವ ಎರಡನೇ ಆರೋಪವೆಂದರೆ ಅವರು ಬಹುದೇವತಾರಾಧಕರು, ಅಂದರೆ ಅನೇಕ ದೈವಗಳನ್ನು ಪೂಜಿಸುವವರು ಎಂಬುದು. ಆದರೆ ಬಹುದೇವತಾ ಆರಾಧನೆಯನ್ನು ರೂಢಿಯಲ್ಲಿಟ್ಟುಕೊಂಡಿರುವವರು ಬರೀ ಹಿಂದೂಗಳಷ್ಟೇ ಅಲ್ಲ, ಬೇರೆ ಧರ್ಮಗಳು ಬಹುದೇವತಾ ಆರಾಧನೆಯನ್ನು ಆಚರಿಸುವುದಕ್ಕೆ ಹೆಸರಾಗಿವೆ. ಅವುಗಳಲ್ಲಿ ಇಲ್ಲಿ ಎರಡನ್ನು ಹೆಸರಿಸಬಹುದು. ರೋಮನ್ನರು, ಗ್ರೀಕರು ಮೂಲತಃ ಬಹುದೇವತಾರಾಧಕರೇ. ಅವರು ಅನೇಕ ದೈವಗಳನ್ನು ಪೂಜಿಸಿದರು. ಆದುದರಿಂದ ಮೇಲಿನ ಆರೋಪದಲ್ಲಿ ಹುರುಳಿಲ್ಲ. ಆದರೆ ಹಿಂದೂಗಳ ವಿರುದ್ಧ ಮಾಡಬಹುದಾದ ಒಂದು ನಿಜವಾದ ಆಕ್ಷೇಪ ಬಹಳ ಜನರ ಗಮನಕ್ಕೆ ಬಂದಿಲ್ಲ. ಹಿಂದೂಗಳು ಆ ದೈವಗಳಿಗೆ ತೋರಿಸಿದ ಭಕ್ತಿಯಲ್ಲಿ ಎಂದೂ ಅಚಲರಾಗಿರಲಿಲ್ಲ. ಇದು ಲೇಖಕರ ಕೈಯಿಂದಲೇ ತಿದ್ದುಪಡಿಗೂ ಪರಿಷ್ಕರಣಕ್ಕೂ ಒಳಗಾದ 43 ಪುಟಗಳ ಬೆರಳಚ್ಚಿನ ಪ್ರತಿ. ಕೊನೆಯ ಪ್ಯಾರಾವನ್ನು ಲೇಖಕರು ಪೆನ್ನಿನಿಂದ ಬರೆದಿದ್ದಾರೆ. ದಿ ರೈಸ್ ಅಂಡ್ ಫಾಲ್ ಆಫ್ ಗಾಡ್ ಎಂಬುದು ಈ ಅಧ್ಯಾಯದ ಮೊದಲ ಶೀರ್ಷಿಕೆ. ವಿಗ್ರಹಾರಾಧನೆಯ ವಿರುದ್ಧ ಆರಾಧನೆಯನ್ನು ರೂಢಿಯಲ್ಲಿಟ್ಟುಕೊಂಡಿರುವವರು ಬರೀ ಹಿಂದೂಗಳಷ್ಟೇ ಅಲ್ಲ, ಬೇರೆ ಧರ್ಮಗಳು ಬಹುದೇವತಾ ಆರಾಧನೆಯನ್ನು ಆಚರಿಸುವುದಕ್ಕೆ ಹೆಸರಾಗಿವೆ. ಅವುಗಳಲ್ಲಿ ಇಲ್ಲಿ ಎರಡನ್ನು ಹೆಸರಿಸಬಹುದು. ರೋಮನ್ನರು, ಗ್ರೀಕರು ಮೂಲತಃ ಬಹುದೇವತಾರಾಧಕರೇ. ಅವರು ಅನೇಕ ದೈವಗಳನ್ನು ಪೂಜಿಸಿದರು. ಆದುದರಿಂದ ಮೇಲಿನ ಆರೋಪದಲ್ಲಿ ಹುರುಳಿಲ್ಲ. ಆದರೆ ಹಿಂದೂಗಳ ವಿರುದ್ಧ ಮಾಡಬಹುದಾದ ಒಂದು ನಿಜವಾದ ಆಕ್ಷೇಪ ಬಹಳ ಜನರ ಗಮನಕ್ಕೆ ಬಂದಿಲ್ಲ. ಹಿಂದೂಗಳು ಆ ದೈವಗಳಿಗೆ ತೋರಿಸಿದ ಭಕ್ತಿಯಲ್ಲಿ ಎಂದೂ ಅಚಲರಾಗಿರಲಿಲ್ಲ. ಇದು ಲೇಖಕರ ಕೈಯಿಂದಲೇ ತಿದ್ದುಪಡಿಗೂ ಪರಿಷ್ಕರಣಕ್ಕೂ ಒಳಗಾದ 43 ಪುಟಗಳ ಬೆರಳಚ್ಚಿನ ಪ್ರತಿ. ಕೊನೆಯ ಪ್ಯಾರಾವನ್ನು ಲೇಖಕರು ಪೆನ್ನಿನಿಂದ ಬರೆದಿದ್ದಾರೆ. ದಿ ರೈಸ್ ಅಂಡ್ ಫಾಲ್ ಆಫ್ ಗಾಡ್ ಎಂಬುದು ಈ ಅಧ್ಯಾಯದ ಮೊದಲ ಶೀರ್ಷಿಕೆಯಾಗಿತ್ತು. ಸಾಮಾನ್ಯವಾಗಿ ಲೇಖಕರು ಕಾಟು ಹಾಕಲು ಉಪಯೋಗಿಸುತ್ತಿದ್ದ ನೀಲಿ ಪೆನ್ಸಿಲಿನಿಂದ ಈ ಶೀರ್ಷಿಕೆಯನ್ನು ಕಾಟು ಹಾಕಿದ್ದಾರೆ. ಒಗಟು 11. ಬ್ರಾಹ್ಮಣರು ಹಿಂದೂ ದೈವಗಳು ಏಳುಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು ಎಂಬುದೇ ಆಕ್ಷೇಪ. ಒಂದೇ ದೈವಕ್ಕೆ ನಿಷ್ಠೆ ಅಥವಾ ಶ್ರದ್ಧೆ ಅಥವಾ ವಿಶ್ವಾಸವನ್ನು ತೋರಿಸಬೇಕು ಎಂಬುದೇ ಅವರಿಗೆ ಗೊತ್ತಿರಲಿಲ್ಲ. ಹಿಂದೂ ದೈವಗಳ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಕಾಣುವ ಅಂಶವೆಂದರೆ ಕೆಲವು ದೈವಗಳನ್ನು ಸ್ವಲ್ಪ ಕಾಲದವರೆಗೆ ಪೂಜಿಸಿ ಅನಂತರ ಅವುಗಳ ಪೂಜೆಯನ್ನು ಬಿಟ್ಟು ಕೊನೆಗೆ ಆ ದೈವಗಳನ್ನೇ ತಿಪ್ಪೆಗೆಸೆದು ಬಿಸಿಡುವುದು. ಅನಂತರ ಹೊಸ ದೈವಗಳಿಗೆ ಅಂಟಿಕೊಳ್ಳುವುದು, ಅವುಗಳ ಪೂಜೆಯನ್ನು ಅತ್ಯಂತ ಗಾಢಭಕ್ತಿಯಿಂದ ಮಾಡುವುದು. ಅನಂತರ ಈ ಹೊಸ ದೈವಗಳನ್ನು ಕೈಬಿಡುವುದು, ಬೇರೆ ಹೊಸ ದೈವಗಳಿಗೆ ಅಂಟಿಕೊಳ್ಳುವುದು. ಈ ಚಕ್ರ ಹೀಗೆ ಉರುಳುತ್ತದೆ. ಹೀಗೆ ಹಿಂದೂ ದೈವಗಳು ಏಳುಬೀಳುಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ. ಪ್ರಪಂಚದ ಇತರ ಯಾವುದೇ ಕೋಮಿನಲ್ಲಿ ಕಾಣಸಿಗದ ಘಟನೆಯಿದು. ಹಿಂದೂಗಳು ತಮ್ಮ ದೇವರುಗಳನ್ನು ಬಹಳ ಗೌರವದಿಂದ ಕಾಣುತ್ತಾರೆ ಎಂಬ ಹೇಳಿಕೆಯನ್ನು ಆಕ್ಷೇಪಣೆಯಿಲ್ಲದೆ ಒಪ್ಪಿಕೊಳ್ಳಲಾಗದು. ಆದುದರಿಂದ ಈ ವಿಚಾರದಲ್ಲಿ ಕೆಲವು ಆಧಾರಗಳ ಅವಶ್ಯಕತೆ ಇದೆ. ಅದೃಷ್ಟವಶಾತ್ ಆಧಾರಗಳು ಹೇರಳವಾಗಿವೆ. ಸದ್ಯಕ್ಕೆ ಹಿಂದೂಗಳು 4 ದೇವರನ್ನು ಪೂಜಿಸುತ್ತಾರೆ: ಶಿವ, ವಿಷ್ಣು, ರಾಮ ಮತ್ತು ಕೃಷ್ಣ. ಇಲ್ಲಿ ನಾವು ಪರಿಶೀಲಿಸಬೇಕಾದ ಪ್ರಶ್ನೆ ಹೀಗಿದೆ: ಹಿಂದೂಗಳು ಮೊದಲಿನಿಂದಲೂ ಪೂಜಿಸುತ್ತಾ ಬಂದಿರುವುದು ಈ 4 ದೇವರನ್ನು ಮಾತ್ರವೇ? ಹಿಂದೂ ದೇವಗಣದಲ್ಲಿ ದೇವರ ಸಂಖ್ಯೆ ಅತ್ಯಂತ ದೊಡ್ಡದು. ಸಂಖ್ಯೆಯಲ್ಲಿ ಮತ್ತಾವುದೇ ಧರ್ಮದ ದೇವಗಣ ಸ್ಪರ್ಧಿಸಲಾರದು. ಋಗ್ವೇದದ ಕಾಲದಲ್ಲಿ ದೇವರ ಸಂಖ್ಯೆ ಬಹಳವಾಗಿತ್ತು. ಋಗ್ವೇದ 2 ಕಡೆಗಳಲ್ಲಿ ದೇವರ ಸಂಖ್ಯೆ 3309 ಎಂದು ಹೇಳಿದೆ. ನಮಗೆ ಈಗ ತಿಳಿಯಲು ಅಸಾಧ್ಯವಾದ ಯಾವುದೋ ಕಾರಣಕ್ಕಾಗಿ ಆ ಸಂಖ್ಯೆಯನ್ನು 33ಕ್ಕೆ ಇಳಿಸಲಾಯಿತು. ಇದು ನಿಜವಾಗಿಯೂ ಒಂದು ಭಾರೀ ಕಡಿತವೇ ಸರಿ. ಹಿಂದೂ ದೇವಗಣದಲ್ಲಿ 30 ದೇವರಿದ್ದರೂ ಅದು ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ. ಶತಪಥ ಬ್ರಾಹ್ಮಣ ದಲ್ಲಿ ದೇವಗಣದಲ್ಲಿರುವ 30 ದೇವರು ಯಾರು ಎಂಬುದರ ವಿವರಣೆ ಇದೆ. 8 ವಸುಗಳು, 11 ರುದ್ರರು, 12 ಆದಿತ್ಯರು, ಗ್ಯಾಸ್ ಮತ್ತು ಪೃಥ್ವಿ ಅಥವಾ ಸ್ವರ್ಗ ಮತ್ತು ಭೂಮಿ. ಈ ಸಂಖ್ಯೆಯ ಪ್ರಶ್ನೆಗಿಂತ ಹೆಚ್ಚು ಮುಖ್ಯವಾದ ಪ್ರಶ್ನೆ ಅವರ ಸ್ಥಾನಮಾನಕ್ಕೆ ಸಂಬಂಧಿಸಿದುದು. ಈ 30 ದೇವರಲ್ಲಿ ಸ್ಥಾನಮಾನಗಳಲ್ಲೇನಾದರೂ ತಾರತಮ್ಯವಿತ್ತೆ ಎಂಬುದು. ಋಗ್ವೇದದಲ್ಲಿರುವ ಒಂದು ಶ್ಲೋಕವು ಈ 33 ದೇವರನ್ನು ಪೂಜೆ, ಪುನಸ್ಕಾರ ಮತ್ತು ಆದ್ಯತೆ ಸಲ್ಲಿಸುವ ದೃಷ್ಟಿಯಿಂದ 2 ವರ್ಗ ಮಾಡಲಾಗಿದೆ ಎಂದು, ಒಂದರಲ್ಲಿ ದೊಡ್ಡವರು ಮತ್ತು ಸಣ್ಣವರು, ಮತ್ತೊಂದರಲ್ಲಿ ಹಿರಿಯರು ಮತ್ತು ಕಿರಿಯರು ಇರುತ್ತಿದ್ದರೆಂದು ಸೂಚಿಸುತ್ತದೆ. ಈ ವರ್ಗೀಕರಣವು ಋಗ್ವೇದದಲ್ಲೇ ಇರುವ ಒಂದು ಹಿಂದಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಹಿಂದಿನ ನಿಯಮವೊಂದು ಹೀಗಿದೆ: 9, 2. ಋಗ್ವೇದ 3:99
X52 6 ವಾಜ ಸು 33.7 ಮ್ಯೂರ್ ವಿ ಪು 12 ಅದೆ ಐ 139 2 ಇ 6 9 8 28.1 830.2 835.33 ವಿ ಪು 10 ಶತಪಥ ಬ್ರಾಹ್ಮಣ IV 5 7 2 ಮೂರ್ ವಿ ಪು 11 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಎಲೈ ದೇವತೆಗಳೇ, ನಿಮ್ಮಲ್ಲಿ ಹಿರಿಯರು ಕಿರಿಯರು ಯಾರೂ ಇಲ್ಲ, ಇರುವವರೆಲ್ಲರೂ ಸಮಾನರು. ಪ್ರೊ ಮ್ಯಾಕ್ಸ್ ಮುಲ್ಲರರ ತೀರ್ಮಾನವೂ ಸಹ ಇದೇ ಆಗಿದೆ. ದೇವರುಗಳನ್ನು ಪ್ರಾರ್ಥಿಸುವಾಗ ಪದವಿಯಲ್ಲಿ ಅವರು ಮೇಲು ಅಥವಾ ಕೀಳು ಎಂದು ಭಾವಿಸಲಾಗುವುದಿಲ್ಲ. ಪ್ರಾರ್ಥಿಸುವ ಮನಸ್ಸಿಗೆ ಒಬ್ಬ ದೇವ ಮತ್ತೊಬ್ಬ ದೇವರಷ್ಟೇ ಒಳ್ಳೆಯವನು. ಬಹುದೇವತಾರಾಧಕನ ದೇವನಿಗೆ ಇರಲೇಬೇಕಾದ ಎಲ್ಲ ಪರಿಮಿತಿಗಳು ಆ ದೇವನಿಗೆ ಇರುತ್ತವೆ ಎಂದು ನಮ್ಮ ಬುದ್ಧಿಗೆ ಅನ್ನಿಸಿದರೂ ಪ್ರಾರ್ಥಿಸುವಾತನಿಗೆ ಆ ದೇವನೇ ಆ ಸಮಯದಲ್ಲಿ ನಿಜವಾದ ದೇವನಾಗಿ ಅತ್ಯುತ್ಕೃಷ್ಟ ಮತ್ತು ಸ್ವತಂತ್ರನಾಗಿ ಕಾಣುತ್ತಾನೆ. ಆ ಸಮಯದಲ್ಲಿ ಪ್ರಾರ್ಥಿಸುವ ಕವಿಯ ಕಣ್ಣಿಗೆ ಮತ್ತೇನೂ ಕಾಣುವುದಿಲ್ಲ. ಭಕ್ತನ ಕಣ್ಣುಂಬ ತನ್ನ ಇಷ್ಟಗಳನ್ನು ಪೂರೈಸುವ ದೇವನಷ್ಟೇ ಕಾಣಿಸುತ್ತಾನೆ. ದೇವನೊಬ್ಬ ಉಳಿದವರ ಸೇವಕನಾಗಿ ಪ್ರತಿನಿಧಿಸಲ್ಪಟ್ಟಿರುವುದು ಮತ್ತೆಲ್ಲಿಯೂ ಕಾಣುವುದಿಲ್ಲ. ಇದೊಂದು ತಾತ್ಕಾಲಿಕ ಸತ್ಯ ಅಷ್ಟೇ. ಮುಂದೆ ದೇವರುಗಳನ್ನು ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆ ಆದಂತೆ ತೋರುತ್ತದೆ. ಏಕೆಂದರೆ ಕೇವಲ ಕೆಲವೇ ದೇವತೆಗಳನ್ನು ಸರ್ವೋತ್ಕೃಷ್ಟ ಮತ್ತು ಸರ್ವಸ್ವತಂತ್ರವೆಂದು ಹೊಗಳುವ ಅನೇಕ ಗೀತೆಗಳು ವೇದಗಳಲ್ಲಿ ಸಿಕ್ಕುತ್ತವೆ. 2ನೇ ಮಂಡಲದ ಮೊದಲನೇ ಗೀತೆಯಲ್ಲಿ ಅಗ್ನಿಯನ್ನು ಜಗನ್ನಿಯಾಮಕ, ಎಲ್ಲ ಮನುಷ್ಯರ ಪ್ರಭು, ವಿವೇಕಿಯಾದ ರಾಜ, ತಂದೆ, ಸಹೋದರ, ಮಗ, ಎಲ್ಲ ಮಾನವರ ಸೌಖ್ಯ ಎಂದು ಕರೆಯಲಾಗಿದೆ. ಉಳಿದವರೆಲ್ಲರ ಹೆಸರು ಮತ್ತು ಶಕ್ತಿಗಳನ್ನು ಅಗ್ನಿಗೆ ಸ್ಪಷ್ಟವಾಗಿ ಆರೋಪಿಸಲಾಗಿದೆ. ಮತ್ತೊಬ್ಬ ದೇವ ಅಗ್ನಿಗಿಂತ ಮೇಲೇರಿಸಲ್ಪಟ್ಟವನು ಅವನ ಇಂದ್ರ. ಸಂಹಿತೆಗಳಲ್ಲಿಯೂ ಬ್ರಾಹ್ಮಣಗಳಲ್ಲಿಯೂ ಇಂದ್ರನನ್ನು ಸರ್ವಶಕ್ತ ದೇವನೆಂದು ಕೊಂಡಾಡಲಾಗಿದೆ. 10ನೇ ಮಂಡಲದ ಒಂದು ಗೀತೆಯು ವಿಶ್ವಸ್ಮಾದಿಂದ್ರ ಉತ್ತರ, ಅಂದರೆ ಇಂದ್ರನು ಉಳಿದವರಿಗಿಂತ ಶ್ರೇಷ್ಠ ಎನ್ನುತ್ತದೆ. 3ನೆಯ ದೇವನೊಬ್ಬನನ್ನು ಅತ್ಯಂತ ಎತ್ತರಕ್ಕೇರಿಸಲಾಗಿದೆ. ಅವನೇ ಸೋಮ. ಸೋಮನು ಹುಟ್ಟಿನಿಂದಲೇ ಶ್ರೇಷ್ಠ ಮತ್ತು ಅವನು ಎಲ್ಲರನ್ನೂ ಗೆಲ್ಲುತ್ತಾ ಹೋಗುತ್ತಾನೆ ಎಂದು ಹೇಳಲಾಗಿದೆ. ಅವನು ಭೂಮಿಯ ಚಕ್ರವರ್ತಿ ಎಂದು, ಅವನಿಗೆ ಮನುಷ್ಯರ ಆಯಸ್ಸನ್ನು ಹೆಚ್ಚಿಸುವ ಶಕ್ತಿಯಿದೆ ಎಂದು ವರ್ಣಿಸಲಾಗಿದೆ. ಮತ್ತೊಂದು ಗೀತೆಯಲ್ಲಿ ಅವನೇ ಸ್ವರ್ಗ ಮತ್ತು ಭೂಮಿಗಳನ್ನು, ಅಗ್ನಿ ಮತ್ತು ಸೂರ್ಯರನ್ನು, ಇಂದ್ರ ಮತ್ತು ವಿಷ್ಣು ಇವರುಗಳನ್ನು ಸೃಷ್ಟಿಸಿದನೆಂದು ಹೇಳಲಾಗಿದೆ. ಆಮೇಲೆ ಸೋಮನನ್ನು ನಿರ್ಲಕ್ಷಿಸಲಾಯಿತು ಮತ್ತು 4ನೆಯ ದೇವನೊಬ್ಬನನ್ನು ಮೇಲೇರಿಸಲಾಯಿತು. ಅವನೇ ವರುಣ. ವರುಣನನ್ನು ಎಲ್ಲ ದೇವರಿಗಿಂತ ಶ್ರೇಷ್ಠನೆಂದು ಪರಿಗಣಿಸಲಾಯಿತು. ನೀನು ಎಲ್ಲ ಮನುಷ್ಯರ, ಸ್ವರ್ಗದ ಮತ್ತು ಭೂಮಿಯ ಪ್ರಭು. ಅಥವಾ ಮತ್ತೊಂದು ಗೀತೆಯಲ್ಲಿ ಈ 27:10 ಹೇಳುವಂತೆ, ನೀನು ಎಲ್ಲರ ದೇವತೆಗಳ ಮತ್ತು ಮನುಷ್ಯರ ರಾಜ ಎಂದು ವರುಣನ ಬಗ್ಗೆ ವೈದಿಕ ಕವಿ ಹೇಳಿರುವುದನ್ನು ನೋಡಿದರೆ, ದಿವ್ಯ ಮತ್ತು ಪರಮಾಧಿಕಾರವುಳ್ಳವನ ಬಗೆಗೆ ಮನುಷ್ಯ ಭಾಷೆ ಇದಕ್ಕಿಂತ ಹೆಚ್ಚಿನದೇನು ಹೇಳಲಾರದು ಎನಿಸುತ್ತದೆ. 11 ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? 822 ಈ ಆಧಾರದಿಂದ 33 ವೈದಿಕ ದೇವತೆಗಳ ಪೈಕಿ ಅಗ್ನಿ, ಇಂದ್ರ, ಸೋಮ, ವರುಣ ಎಂಬ 4 ದೇವತೆಗಳು ಪ್ರಮುಖ ಸ್ಥಾನಕ್ಕೇರಿದರು ಎಂದು ಸ್ಪಷ್ಟವಾಗಿ ಹೇಳಬಹುದು. ಉಳಿದ ದೇವತೆಗಳು ದೇವತೆಗಳಾಗಿ ಉಳಿಯಲಿಲ್ಲ ಎಂಬುದು ಇದರರ್ಥವಲ್ಲ. ಅವರು ಈ ಉಳಿದ ದೇವತೆಗಳಿಗಿಂತ ಮೇಲೇರಿದರು ಎಂದಷ್ಟೇ ಇದರ ಅರ್ಥ. ಆದರೆ ಆಮೇಲೆ, ಅಂದರೆ ಶತಪಥ ಬ್ರಾಹ್ಮಣ ಕಾಲದಲ್ಲಿ ಬೇರೆ ಬೇರೆ ದೇವತೆಗಳ ಸ್ಥಾನಮಾನಗಳಲ್ಲಿ ಏರುಪೇರಾಗಿರುವಂತೆ ಕಾಣುತ್ತದೆ. ಸೋಮ ಮತ್ತು ವರುಣ ಪ್ರಮುಖ ದೇವತೆಗಳ ಸ್ಥಾನವನ್ನು ಕಳೆದುಕೊಂಡಿದ್ದರು. ಆದರೆ ಅಗ್ನಿ ಮತ್ತು ಇಂದ್ರ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದರು. ಆಗ ಮತ್ತೊಬ್ಬ ಹೊಸ ದೇವ ಉದ್ಭವಿಸಿದ. ಅವನೇ ಸೂರ್ಯ. ಇದರ ಪರಿಣಾಮವಾಗಿ ಇಂದ್ರ, ಅಗ್ನಿ, ಸೋಮ ಮತ್ತು ವರುಣ ಪ್ರಮುಖ ದೇವತೆಗಳಾಗಿರುವುದರ ಬದಲು ಅಗ್ನಿ, ಇಂದ್ರ ಮತ್ತು ಸೂರ್ಯ ಪ್ರಮುಖ ದೇವತೆಗಳಾದರು. ಈ ವಿಷಯ ಈ ಕೆಳಗಿನ ಶತಪಥ ಬ್ರಾಹ್ಮಣದ ಹೇಳಿಕೆಯಿಂದ ಸ್ಪಷ್ಟವಾಗುತ್ತದೆ. 0.2.9 ಎಚ್. ಮೊದಲು ಎಲ್ಲ ದೇವತೆಗಳು ಒಂದೇ ತೆರನಾಗಿ ಶುದ್ಧವಾಗಿ ಇದ್ದರು. ಹೀಗೆ ಒಂದೇ ತೆರನಾಗಿ ಶುದ್ಧರಾಗಿದ್ದವರ ಪೈಕಿ 3 ಅಗ್ನಿ, ಇಂದ್ರ ಮತ್ತು ಸೂರ್ಯ ನಾವು ಶ್ರೇಷ್ಠರಾಗೋಣ ಎಂದು ಇಚ್ಛಿಸಿದರು. ಈಗ ಅಗ್ನಿಯಲ್ಲಿರುವ ಜ್ಯೋತಿ ಮೊದಲು ಅವನಲ್ಲಿರಲಿಲ್ಲ. ಈ ಪ್ರಕಾಶ ನನ್ನಲ್ಲಿರಲಿ ಎಂದು ಅವನು ಇಚ್ಛಿಸಿದನು. ಅವನು ಈ ಹುಲ್ಲನ್ನು ನೋಡಿದನು, ಅದನ್ನು ತೆಗೆದುಕೊಂಡನು, ಸ್ವೀಕರಿಸಿದನು. ಅಂದಿನಿಂದ ಅವನಲ್ಲಿ ಈ ಜ್ವಾಲೆ ಉಂಟಾಯಿತು. ಈಗ ಇಂದ್ರನಲ್ಲಿರುವ ಶಕ್ತಿಯು ಮೊದಲು ಅವನಲ್ಲಿರಲಿಲ್ಲ. ಇತ್ಯಾದಿ. ಉಳಿದುದು 3ನೇ ಶ್ಲೋಕದಂತೆ. ಈಗ ಸೂರ್ಯನಲ್ಲಿರುವ ಪ್ರಭೆ ಮೊದಲು ಅವನಲ್ಲಿರಲಿಲ್ಲ. ಇತ್ಯಾದಿ. ಈ 3 ದೇವತೆಗಳು ತಮ್ಮ ಸ್ಥಾನದ ಶ್ರೇಷ್ಠತೆಯನ್ನು ಎಷ್ಟು ಕಾಲದವರೆಗೆ ಕಾಯ್ದುಕೊಂಡಿದ್ದರೆಂಬುದನ್ನು ಹೇಳುವುದು ಕಷ್ಟ. ಆದರೆ ಈ ದೃಶ್ಯದಲ್ಲಿ ಅನಂತರ ಬದಲಾವಣೆಯಾಗಿದ್ದಂತೂ ಸಂಶಯಾತೀತ. ಚುಲ್ಲ ನಿರ್ದೇಶವನ್ನು ಪ್ರಸ್ತಾಪಿಸಿರುವುದು ಇದನ್ನು ದೃಢಪಡಿಸುತ್ತದೆ. ಚುಲ್ಲ ನಿರ್ದೇಶವು ಬೌದ್ಧ ಸಾಹಿತ್ಯಕ್ಕೆ ಸೇರಿದ ಗ್ರಂಥವಾಗಿದೆ. ಅದರ ಕಾಲ ಸುಮಾರು. ಲೇಖಕರು ಇಲ್ಲಿಗೆ ಬಿಟ್ಟಿದ್ದಾರೆ. ಚುಲ್ಲ ನಿರ್ದೇಶವು ತನ್ನ ಕಾಲದಲ್ಲಿ ಭಾರತದಲ್ಲಿ ಪ್ರಚಲಿತವಿದ್ದ ಪಂಥಗಳ ಪಟ್ಟಿಯನ್ನು ಕೊಡುತ್ತದೆ. ಆಚಾರ, ಪಂಥ ಮತ್ತು ವಿಚಾರಗಳ ಆಧಾರದ ಮೇಲೆ ಅವುಗಳನ್ನು ಹೀಗೆ ಪಟ್ಟಿ ಮಾಡಬಹುದು. ವಿವಿಧ ದೈವಗಳಿಗೆ ಶತಪಥ ಬ್ರಾಹ್ಮಣ ಕಾಲದಲ್ಲಿದ್ದ ಸ್ಥಾನಗಳನ್ನು ಚುಲ್ಲ ನಿರ್ದೇಶದಲ್ಲಿದ್ದ ಸ್ಥಾನಗಳೊಡನೆ ಹೋಲಿಸಿ ಈ ಕೆಳಗಿನ ಸ್ಪಷ್ಟ ತೀರ್ಮಾನವನ್ನು ಪಡೆಯಬಹುದು. 1. ಅಗ್ನಿ. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಆಯ್ ಸಿದ್ಧಾಂತಗಳು. ಕ್ರ. ಸಂ. ಸಿದ್ಧಾಂತಗಳ ಹೆಸರು: ಆಜೀವಕ ಶ್ರಾವಕ, ನಿಗಟ್ಟ ಶ್ರಾವಕರು. ಕ್ರ. ಸಂ. ಸಿ. 2. ಎಚ್. ಆಜೀವಕ, ಜಟಿಲ ಶ್ರಾವಕರು, ಪರಿವ್ರಾಜಕ ಶ್ರಾವಕರು, ಅವರೂಢ ಶ್ರಾವಕರು, ನಿಗಟ್ಟ ಜಟಿಲ, ಪರಿವ್ರಾಜಕ ಅವರೂಢಕ. 2 ಪಂಥಗಳು. ಪಂಥಗಳ ಹೆಸರು: ಆರಾಧಿಸಲ್ಪಟ್ಟ ದೈವ. ಹಸ್ತಿವ್ರತಿಕರು ನಕ್ಷತ್ರ ಚಿಹ್ನೆ. ಹಸ್ತಿ. ಅಶ್ವ. ಅಶ್ವಾವ್ರತಿಕರು. ಗೋವ್ರತಿಕರು. ಕುಕ್ಕುರಾವತಿಕರು. ಕಾಕವ್ರತಿಕರು. ಕುಕ್ಕುರ. ಕಾಕ 10. ವಾಸುದೇವ ವ್ರತಿಕರು. 2. ಬಲದೇವ ವ್ರತಿಕರು. ವಾಸುದೇವ ಬಲದೇವ. ಪೂರ್ಣಭದ್ರ ಪ್ರತಿಕರು. ಪೂರ್ಣಭದ್ರ. 10. ಮಣಿಭದ್ರವತಿಕರು. ಅಗ್ನಿಪ್ರತಿಕರು. ಮಣಿಭದ್ರ. ಆಯೆ. 1. ಶ್ರಾವಕನೆಂದರೆ ಶಿಷ್ಯ. 9. ಜೀವನ ನಡೆಸಲು ಕೆಲವು ವಿಶಿಷ್ಟ ನಿಯಮಗಳನ್ನು ರೂಪಿಸಿಕೊಂಡಿರುವ ಸನ್ಯಾಸಿಗಳು.
2. ಎಲ್ಲ ಕಟ್ಟಳೆಗಳಿಂದ ಮುಕ್ತರಾದ ಸನ್ಯಾಸಿಗಳು. 4. ತಮ್ಮ ಜಟೆಯನ್ನು ಸುತ್ತಿ ಕಟ್ಟಿಕೊಳ್ಳುವ ಸನ್ಯಾಸಿಗಳು. 28. ಸಮಾಜದಿಂದ ತಪ್ಪಿಸಿಕೊಂಡ ಸನ್ಯಾಸಿಗಳು. ನಕ್ಷತ್ರ ಚಿಹ್ನೆ ವತಿಕರೆಂದರೆ ಪೂಜಕರು, ಭಕ್ತರು ಎಂದರ್ಥ. 2. ಕುದುರೆ. ಎಸ್. ಹಸು. ವಿಭಾಗ. ನಾಯಿ. 10. ಕಾಗೆ. 11. ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? ಕ್ರ. ಸಂ. ಗೋ. ಪಂಥಗಳ ಹೆಸರು. ನಾಗವ್ರತಿಕರು. ಸುಪರ್ಣಪ್ರತಿಕರು. ಯಕ್ಷವ್ರತಿಕರು. 13. 14. ಅಸುರ ಪ್ರತಿಕರು. ಗಂಧರ್ವ ಪ್ರತಿಕರು. ಆರಾಧಿಸಲ್ಪಟ್ಟ ದೈವ. ನಾಗ. ಸುಪರ್ಣ. ಯಕ್ಷಾಸುರ. ಗಂಧರ್ವ. ಮಹಾರಾಜ. ಚಂದ್ರ. 16. ಮಹಾರಾಜ ಪ್ರತಿಕರು. 17. ಚಂದ್ರವತಿಕರು. 18. ಸೂರ್ಯವೃತಿಕರು. ಸೂರ್ಯ. 19. ಇಂದ್ರವ್ರತಿಕರು. ಇಂದ್ರ. 20. ಬ್ರಹ್ಮ ಪ್ರತಿಕರು. ಬ್ರಹ್ಮ. ದೇವವ್ರತಿಕರು. ದೇವ. 22. ದಿಶಾವ್ರತಿಕರು. ದಿಶಾ. ಸೂರ್ಯ ಮತ್ತು ಇಂದ್ರರ ಆರಾಧನೆಯು ಚುಲ್ಲ ನಿರ್ದೇಶದ ಕಾಲದವರೆಗೂ ಮುಂದುವರಿಯಿತು. 2. ಅಗ್ನಿ. ಸೂರ್ಯ ಮತ್ತು ಇಂದ್ರರ ಪಂಥಗಳು ನಿಂತಿರಲಿಲ್ಲವಾದರೂ ಅವುಗಳ ಪ್ರಾಮುಖ್ಯತೆ ಕಡಿಮೆಯಾಗಿತ್ತು. ಇತರ ಮತ್ತು ಅಸಂಖ್ಯಾತ ಪಂಥಗಳು ಇವುಗಳ ವಿರುದ್ಧ ಅಸ್ತಿತ್ವಕ್ಕೆ ಬಂದಿದ್ದು ಜನತೆಯ ಆದರ ಗಳಿಸಿಕೊಂಡಿದ್ದುವು. 3. ಹೊಸ ಪಂಥಗಳ ಪೈಕಿ 2 ಅನಂತರ ಬಹಳ ಪ್ರಾಮುಖ್ಯತೆ ಪಡೆದವು. ಅವೆಂದರೆ ವಾಸುದೇವ, ಕೃಷ್ಣ ಮತ್ತು ಬ್ರಹ್ಮರ ಪಂಥಗಳು ಮತ್ತು 4. ವಿಷ್ಣು, ಶಿವ ಮತ್ತು ರಾಮ ಇವರ ಪಂಥಗಳು ಇನ್ನೂ ಹುಟ್ಟಿರಲಿಲ್ಲ. ಚುಲ್ಲ ನಿರ್ದೇಶದಲ್ಲಿ ಕಾಣುವ ಸ್ಥಾನಕ್ಕೂ ಈಗಿನ ಸ್ಥಾನಕ್ಕೂ ಇರುವ ವ್ಯತ್ಯಾಸವೇನು? ಇಲ್ಲಿಯೂ ಸಹ 3 ಸ್ಪಷ್ಟ ನಿರ್ಣಯಗಳನ್ನು ಪ್ರತಿಪಾದಿಸಬಹುದು. ಮೊದಲನೆಯದು, ಅಗ್ನಿ, ಇಂದ್ರ, ಬ್ರಹ್ಮ ಮತ್ತು ಸೂರ್ಯರ ಪಂಥಗಳು ಕಣ್ಮರೆಯಾಗಿವೆ. 2ನೆಯದು, ಕೃಷ್ಣನು ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದಾನೆ. 3ನೆಯದು, ವಿಷ್ಣು, ಶಿವ ಮತ್ತು ರಾಮರ ಪಂಥಗಳು ಚುಲ್ಲ ನಿರ್ದೇಶದ ಕಾಲದ ನಂತರ ಅಸ್ತಿತ್ವಕ್ಕೆ ಬಂದಿವೆ. ಇದನ್ನು ಒಪ್ಪಿಕೊಂಡರೆ 3 ಪರಿಶೀಲನಾರ್ಹ ಪ್ರಶ್ನೆಗಳು ಹುಟ್ಟುತ್ತವೆ. ಅಗ್ನಿ, ಇಂದ್ರ, ಬ್ರಹ್ಮ ಮತ್ತು ಸೂರ್ಯರ ಪಂಥಗಳು ಕಣ್ಮರೆಯಾದುವೇಕೆ? ಈ ದೇವತೆಗಳ ಆರಾಧನೆಯನ್ನು ಕೈಬಿಟ್ಟುದೇಕೆ ಎಂಬುದು ಮೊದಲನೆಯ ಪ್ರಶ್ನೆ. ಕೃಷ್ಣ, ರಾಮ, ಶಿವ ಮತ್ತು ವಿಷ್ಣು ಇವರುಗಳ ಪಂಥಗಳಿಗೆ ಎಡೆಮಾಡಿಕೊಟ್ಟಂತಹ ಸಂದರ್ಭಗಳಾವುವು ಎಂಬುದು 2ನೆಯ ಪ್ರಶ್ನೆ. ಕೃಷ್ಣ, ರಾಮ, ಶಿವ ಮತ್ತು ವಿಷ್ಣು ಇವರುಗಳ ಸ್ಥಾನಮಾನಗಳಲ್ಲಿ ಏನಾದರೂ ತಾರತಮ್ಯವಿದೆಯೇ ಎಂಬುದು 3ನೆಯದು. ಮೊದಲನೆಯ ಪ್ರಶ್ನೆಗೆ ನಮಗೆ ಉತ್ತರ ಸಿಗಲಾರದು. ಬ್ರಾಹ್ಮಣರು ಅಗ್ನಿ, ಇಂದ್ರ, ಸೂರ್ಯ. 9820. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಮತ್ತು ಬ್ರಾಹ್ಮಣ ಆರಾಧನೆಯನ್ನು ತ್ಯಜಿಸಿದ್ದೇಕೆಂಬುದಕ್ಕೆ ಬ್ರಾಹ್ಮಣ ಸಾಹಿತ್ಯವು ಯಾವೊಂದು ಸುಳಿವನ್ನು ಕೊಡುವುದಿಲ್ಲ. ಬ್ರಾಹ್ಮಣ ಪಂಥ ಕಣ್ಮರೆಯಾದುದಕ್ಕೇನೋ ಒಂದು ಸ್ಪಷ್ಟೀಕರಣ ಸಿಕ್ಕುತ್ತದೆ. ಬ್ರಾಹ್ಮಣ ವಿರುದ್ಧ ಮಾಡಲಾಗಿರುವ ಆರೋಪದ ಮೇಲೆ ನಿಂತಿರುವ ಈ ಸ್ಪಷ್ಟೀಕರಣವು ಬ್ರಾಹ್ಮಣ ಸಾಹಿತ್ಯದಲ್ಲಿ ಲಭ್ಯವಾಗುತ್ತದೆ. ಈ ಆರೋಪದ ಪ್ರಕಾರ ಬ್ರಾಹ್ಮಣನು ತನ್ನ ಮಗಳೊಂದಿಗೆ ಬಲಾತ್ಕಾರ ಸಂಭೋಗ ಮಾಡಿದ ಕಾರಣ ಅವನು ಪೂಜೆ ಮತ್ತು ಭಕ್ತಿಗೆ ಅಯೋಗ್ಯನಾದನು. ಈ ಆರೋಪದಲ್ಲಿರುವುದು ಸತ್ಯವೇ ಇರಲಿ, ಅಸತ್ಯವೇ ಇರಲಿ, ಬ್ರಾಹ್ಮಣ ಆರಾಧನೆಯನ್ನು ಕೈಬಿಡಲು ಇದೊಂದೇ ಸಾಕಷ್ಟು ಪ್ರಬಲವಾದ ಕಾರಣವಾಗಿರಲಾರದು. ಹೀಗೆ ಹೇಳಲು 2 ಕಾರಣಗಳಿವೆ. ಮೊದಲನೆಯದಾಗಿ, ಆ ಕಾಲದಲ್ಲಿ ಅಂತಹ ವರ್ತನೆ ಅಪರೂಪದ್ದೇನಾಗಿರಲಿಲ್ಲ. 2ನೆಯದಾಗಿ, ಬ್ರಾಹ್ಮಣ ಮೇಲಿನ ಆಪಾದನೆಗಿಂತ ಕೃಷ್ಣನ ಮೇಲೆ ಹೊರಿಸಿರುವ ಆಪಾದನೆಗಳು ಇನ್ನೂ ಹೆಚ್ಚು ಅನೈತಿಕವಾಗಿವೆ. ಆದರೂ ಜನರು ಅವನನ್ನು ಆರಾಧಿಸುತ್ತಲೇ ಬಂದಿದ್ದಾರೆ. ಬ್ರಾಹ್ಮಣ ಆರಾಧನೆಯನ್ನು ಕೈಬಿಡಲು ಕೆಲವು ಕಾರಣಗಳನ್ನು ಊಹಿಸಬಹುದಾದರೂ ಉಳಿದವರ ಆರಾಧನೆಯನ್ನು ಕೈಬಿಡಲು ಯಾವ ಕಾರಣಗಳು ಹೇಳಲ್ಪಟ್ಟಿಲ್ಲ. ಹೀಗೆ ಅಗ್ನಿ, ಸೂರ್ಯ, ಇಂದ್ರ ಮತ್ತು ಬ್ರಹ್ಮರು ಕಾಣೆಯಾದುದು ಒಂದು ಒಗಟೆ ಸರಿ. ಈ ಒಗಟನ್ನು ಬಿಡಿಸಲು ಇದು ಸೂಕ್ತ ಸ್ಥಳವಲ್ಲ. ಇಷ್ಟು ಹೇಳಿದರೆ ಸಾಕು. ಹಿಂದೂ ದೈವಗಳು ದೈವಗಳಾಗಿ ಉಳಿಯಲಿಲ್ಲ. ಎಂಥ ದುರಾದೃಷ್ಟ! 2ನೆಯ ಸಮಸ್ಯೆಯು ನಿಗೂಢತೆಯಿಂದ ಆವರಿಸಿದೆ. ಕೃಷ್ಣ, ವಿಷ್ಣು, ಶಿವ ಮತ್ತು ರಾಮ ಈ ಹೊಸ ದೇವರುಗಳ ಪಂಥಗಳ ಪ್ರಾಮುಖ್ಯತೆಯನ್ನು ಸಾರುವ ವಿವರಣೆಗಳು ಬ್ರಾಹ್ಮಣರ ಸಾಹಿತ್ಯದಲ್ಲಿ ತುಂಬಿ ತುಳುಕುತ್ತವೆ. ಆದರೆ ಈ ಹೊಸ ದೈವಗಳು ಹೇಗೆ ಉದ್ಭವಿಸಿದವು ಎಂಬುದಕ್ಕೆ ಬ್ರಾಹ್ಮಣರ ಸಾಹಿತ್ಯದಲ್ಲಿ ಯಾವ ವಿವರಣೆಯೂ ಇಲ್ಲ. ಆದುದರಿಂದ ಈ ಹೊಸ ದೈವಗಳನ್ನು ಕ್ರಿಯಾಶೀಲರನ್ನಾಗಿ ಮಾಡಿದ್ದೇಕೆ ಎಂಬುದು ಒಂದು ರಹಸ್ಯವೇ ಸರಿ. ಈ ದೈವಗಳ ಪೈಕಿ ಕೆಲವರು ಖಂಡಿತವಾಗಿಯೂ ವೇದ ವಿರೋಧಿಗಳಾಗಿದ್ದರು ಎಂಬುದನ್ನು ತಿಳಿದರೆ ಈ ರಹಸ್ಯವು ಇನ್ನೂ ಗಾಢವಾಗುತ್ತವೆ. ಶಿವನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಶಿವನ ಮೊದಲು ವೇದ ವಿರೋಧಿಯಾಗಿದ್ದನೆಂಬುದು ಸಾಕಷ್ಟು ಸ್ಪಷ್ಟವಿದೆ. ಭಾಗವತ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಉಕ್ತವಾಗಿರುವ ಈ 2 ಘಟನೆಗಳು ಈ ವಿಷಯದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಮೊದಲನೇ ಘಟನೆಯು ಶಿವ ಮತ್ತು ಅವನ ಮಾವ ದಕ್ಷ ಇವರ ಮಧ್ಯೆ ವೈರ ಹೇಗೆ ಬೆಳೆಯಿತು ಎಂಬುದನ್ನು ತೋರಿಸುತ್ತದೆ. ಪ್ರಜಾಪತಿಗಳು ಮಾಡುತ್ತಿದ್ದ ಯಜ್ಞವೊಂದರಲ್ಲಿ ದೇವತೆಗಳು ಋಷಿಗಳು ಉಪಸ್ಥಿತರಿದ್ದರು. ದಕ್ಷ ಪ್ರವೇಶಿಸಿದ ಕೂಡಲೇ ಅಲ್ಲಿ ನೆರೆದಿದ್ದ ಎಲ್ಲ ಮಹನೀಯರು ಅವನಿಗೆ ನಮಸ್ಕರಿಸಲು ಎದ್ದು ನಿಂತರು. ಆದರೆ ಬ್ರಹ್ಮ ಮತ್ತು ಶಿವ ಎದ್ದು ನಿಲ್ಲಲಿಲ್ಲ. ದಕ್ಷನು ಬ್ರಹ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸಿದಾಗ ಬ್ರಹ್ಮನು ಅವನಿಗೆ ಕುಳಿತುಕೊಳ್ಳುವಂತೆ ಹೇಳಿದನು. ಆದರೆ ದಕ್ಷನು ಶಿವನ ವರ್ತನೆಯಿಂದ ಕುಪಿತನಾದನು. ಆಗ ಅವನು ಶಿವನನ್ನು ಸಂಬೋಧಿಸಿ ಹೀಗೆ ಹೇಳಿದನು. 1. ಭಾಗವತ ಪುರಾಣ ಅಧ್ಯಾಯ 4 ಪು. 379-80 ಉದ್ಧತ. 11. ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? 3820. ಮೃಡ ಶಿವನು ಇನ್ನೂ ಕುಳಿತೇ ಇದ್ದುದನ್ನು ನೋಡಿದ ದಕ್ಷನಿಗೆ ಈ ಅವಮಾನವನ್ನು ಸಹಿಸಲಾಗಲಿಲ್ಲ. ಕಡೆಗಣ್ಣಿನಿಂದಲೇ ಅವನನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಅವನು ದಕ್ಷನು ಹೀಗೆ ಹೇಳಿದನು. ಇಲ್ಲಿ ಕೇಳಿ, ಬ್ರಾಹ್ಮಣ ಋಷಿಗಳೇ, ದೇವತೆಗಳೇ ಮತ್ತು ಅಗ್ನಿಗಳೇ. ನಾನು ಶಿಷ್ಟಾಚಾರವನ್ನು ವರ್ಣಿಸುತ್ತಿರುವುದು ಅಜ್ಞಾನದಿಂದಾಗಲಿ ಭಾವೋದ್ರೇಕದಿಂದಾಗಲಿ ಅಲ್ಲ. ವಿಶ್ವದ ಧರ್ಮರಕ್ಷಕರು ಹೇಳಿದ ಸರ್ವಸಮ್ಮತವಾದ ಆಚರಣೆಯಿಂದ ಈ ನಾಚಿಕೆಗೇಡಿ ಶಿವ ದೂರ ಹೋಗಿದ್ದಾನೆ. ಈ ಮೊಂಡುತನದ ಶಿವನು ಶಿಷ್ಟರ ಪಥವನ್ನು ಉಲ್ಲಂಘಿಸಿದ್ದಾನೆ. ಅವನು ಈ ಮೊದಲು ಶಿಷ್ಟನಂತೆ ವರ್ತಿಸಿ ನನ್ನ ಶಿಷ್ಯನಾಗಿ ಬ್ರಾಹ್ಮಣರ ಮತ್ತು ಅಗ್ನಿಸಾಕ್ಷಿಯಾಗಿ ಸಾವಿತ್ರಿಯನ್ನು ಹೋಲುವ ನನ್ನ ಮಗಳ ಕೈ ಹಿಡಿದ. ಈ ಮಗನ ಕಣ್ಣಿನ ದೇವನು ಕಂದು ಬಣ್ಣದ ಕಣ್ಣಿನ ನನ್ನ ಮಗಳ ಕೈ ಹಿಡಿದ ಮೇಲೆ ನನಗೆ ಸಲ್ಲಬೇಕಾದ ಸೂಕ್ತ ಮರ್ಯಾದೆಯನ್ನು ಸಲ್ಲಿಸಿಲ್ಲ. ನಾನು ಇಲ್ಲಿ ಬಂದಾಗ ಅವನು ಎದ್ದು ನಿಂತು ನಮಸ್ಕರಿಸಬೇಕಿತ್ತು. ನನಗೆ ಮನಸ್ಸಿಲ್ಲದಿದ್ದರೂ ಈ ಅಶುದ್ಧನಿಗೆ, ಕರ್ಮಗಳನ್ನು ಮಾಡದವನಿಗೆ, ಸಂಪ್ರದಾಯದ ಎಲ್ಲೆಯನ್ನು ಮೀರಿದವನಿಗೆ ನನ್ನ ಮಗಳನ್ನು ಕೊಟ್ಟೆ, ಶೂದ್ರನಿಗೆ ವೇದಶಬ್ದವನ್ನು ಕೊಡುವಂತೆ.
ಅವನು ದೆವ್ವಪಿಶಾಚಗಳ ಜೊತೆಯಲ್ಲಿ ಹುಚ್ಚನಂತೆ ಬತ್ತಲೆಯಾಗಿ ತಲೆ ಕೆದರಿಕೊಂಡು ನಗುತ್ತಾ ಆಳುತ್ತಾ ಸ್ಮಶಾನದ ಬೂದಿಯನ್ನು ಬಳಿದುಕೊಂಡು ರುಂಡಮಾಲೆಯನ್ನು ಧರಿಸಿ ಮಾನವರ ಆಸ್ತಿಯನ್ನೇ ಆಭರಣಗಳ ಮಾಲೆಯನ್ನಾಗಿ ಮಾಡಿಕೊಂಡು ಶಿವ ಶುಭ ನೆಂದು ನಟಿಸುತ್ತಾ ಆದರೆ ನಿಜವಾಗಿಯೂ ಆ ಶಿವನಾಗಿರುವ ಹುಚ್ಚನಾಗಿರುವ ಹುಚ್ಚರಿಂದ ಪ್ರೀತಿಸಲ್ಪಟ್ಟ ಭೂತಗಣಾಧೀಶನಾದ ಕರಿಯ ಬಣ್ಣದ ಈತ ಯಾವಾಗಲೂ ಭಯಂಕರ ಸುಡುಗಾಡುಗಳಲ್ಲೇ ತಿರುಗಾಡುತ್ತಿರುತ್ತಾನೆ. ಅಯ್ಯಯ್ಯೋ, ಈ ದುಷ್ಟ ಹೃದಯಿಗೆ, ಮುಂಗೋಪಿಗೆ, ಶುದ್ಧತೆಯನ್ನು ಕಳೆದುಕೊಂಡವನಿಗೆ ಬ್ರಹ್ಮನ ಮಾತು ಕೇಳಿ ನಾನು ನನ್ನ ಶಿಷ್ಟಮಗಳನ್ನು ಕೊಟ್ಟಿದ್ದೇನೆ. ಈ ರೀತಿ ಗಿರೀಶ ಶಿವ ನನ್ನು ಹೀಯಾಳಿಸಿದ ದಕ್ಷನು ಯಾವುದೇ ರೀತಿಯ ಪ್ರತಿಭಟನೆ ತೋರಿಸದ ಶಿವನ ಮೇಲೆ ನೀರನ್ನು ಎರಚಿ ಈ ರೀತಿ ಶಾಪ ಕೊಡಲು ಪ್ರಾರಂಭಿಸಿದ. ದೇವತೆಗಳಲ್ಲೇ ನಿಕೃಷ್ಟವಾದ ಈ ಭವ ಶಿವನಿಗೆ ದೇವತಾರಾಧನೆಯಲ್ಲಿ ಇಂದ್ರ, ಉಪೇಂದ್ರ, ವಿಷ್ಣು ಮತ್ತಿತರರಿಗೆ ಸಲ್ಲುವ ಅರ್ಪಣೆಯ ಯಾವುದೇ ಭಾಗ ಸಿಗದಿರಲಿ. ಹೀಗೆ ಶಾಪವನ್ನು ಕೊಟ್ಟ ದಕ್ಷನು ಅಲ್ಲಿಂದ ಹೊರಟು ಹೋದನು. ಆಗಿನಿಂದ ಮಾವ ಅಳಿಯರ ವೈರ ಮುಂದುವರಿಯಿತು. ಬ್ರಹ್ಮನು ದಕ್ಷನನ್ನು ಪ್ರಜಾಪತಿಗಳ ಮುಖಂಡನನ್ನಾಗಿ ಮಾಡಿದ ಮೇಲೆ ಒಮ್ಮೆ ದಕ್ಷನು ಬೃಹಸ್ಪತಿ ಸವ ಎಂಬ ಮಹಾಯಜ್ಞವನ್ನು ಮಾಡಲು ನಿರ್ಧರಿಸಿದನು. ಉಳಿದ ದೇವತೆಗಳ ಪತ್ನಿಯರು ಆ ಯಜ್ಞಕ್ಕೆ ಹೋಗುತ್ತಿರುವುದನ್ನು ನೋಡಿದ ಪಾರ್ವತಿಯು ತನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ತನ್ನ ಗಂಡ ಶಿವನನ್ನು ಒತ್ತಾಯಿಸತೊಡಗಿದಳು. ಆಗ ಶಿವನು ಅವಳ ತಂದೆ ಬೈದುದನ್ನು ಪ್ರಸ್ತಾಪಿಸಿ ಅಲ್ಲಿಗೆ ಹೋಗದಿರುವಂತೆ ಅವಳಿಗೆ ಉಪದೇಶಿಸುತ್ತಾನೆ. ಆದರೂ ಆಕೆ ತನ್ನ ಸಂಬಂಧಿಗಳನ್ನು ನೋಡುವ ಸಡಗರದಿಂದ ಶಿವನ ಮಾತುಗಳನ್ನು ನಿರ್ಲಕ್ಷಿಸಿ ಅಲ್ಲಿಗೆ ಹೋಗುತ್ತಾಳೆ. ಆದರೆ ತಂದೆ ದಕ್ಷನನ್ನು ನೋಡಿದ ಆಕೆ ತನ್ನ ಗಂಡನನ್ನು ಅಪಮಾನಿಸಿದ್ದಕ್ಕಾಗಿ ತನ್ನ ತಂದೆಯನ್ನೇ ದೂಷಿಸುತ್ತಾಳೆ. ಅಷ್ಟೇ ಅಲ್ಲ, ನನಗೆ ದೇಹವನ್ನು ಕೊಟ್ಟಿದ್ದಕ್ಕಾಗಿ ನೀನು ಸಂಬಂಧಿಗಳಾಗಿದ್ದೇವೆ, ನಾನು ಈ ದೇಹವನ್ನೇ ತೊರೆಯುತ್ತೇನೆ ಎಂದು ಹೆದರಿಸುತ್ತಾಳೆ. ಆದರಂತೆ ಆಕೆ ಪ್ರಾಣ ಬಿಡುತ್ತಾಳೆ. ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಶಿವನ ಅನುಚರರು ಇದನ್ನು ನೋಡಿ ದಕ್ಷನನ್ನು ಕೊಲ್ಲಲು ಮುನ್ನುಗ್ಗುತ್ತಾರೆ. ಆದರೆ 9829 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಭಗುವು ಯಜ್ಞನಾಶಕರನ್ನು ನಾಶಪಡಿಸಲು ಸೂಕ್ತವಾದ ಯಜುರ್ವೇದದ ಮಂತ್ರವನ್ನು ಪಠಿಸುತ್ತಾ ದಕ್ಷಿಣಾಗ್ನಿಗೆ ಹವಿಸ್ಸನ್ನರ್ಪಿಸಿದನು. ಯಜ್ಞನ ಯಜುಷ ದಕ್ಷಿಣಾಗೌಜುವಾವ. ಇದರಿಂದ ರಿಭುಗಳ ತಂಡ ಉದ್ಭವಿಸಿ ಶಿವನ ಅನುಚರರನ್ನು ಓಡಿಸಿದರು. ಶಿವನು ಸತಿಯೂ ಪಾರ್ವತಿಯೂ ಸತ್ತ ಸುದ್ದಿಯನ್ನು ಕೇಳಿ ವಿಭಾಗ 5 ಕುಪಿತನಾಗುತ್ತಾನೆ. ಅವನ ಜಡೆಯ ಒಂದು ಭಾಗವನ್ನು ಕಿತ್ತಾಗ ಅದರಿಂದ ಅದ್ಭುತಾಕಾರದ ರಾಕ್ಷಸನೊಬ್ಬ ಪ್ರತ್ಯಕ್ಷನಾದ. ಶಿವನು ಅವನಿಗೆ ದಕ್ಷನನ್ನು ಅವನ ಯಜ್ಞವನ್ನು ನಾಶಮಾಡುವಂತೆ ಆಜ್ಞಾಪಿಸಿದ. ಆ ರಾಕ್ಷಸನು ಶಿವಗಣದೊಂದಿಗೆ ಮುನ್ನುಗ್ಗಿ ಶಿವನ ಆಜ್ಞೆಯನ್ನು ನೆರವೇರಿಸುತ್ತಾನೆ. ಅವರು ಹೇಗೆ ಶಿವನ ಆಜ್ಞೆಯನ್ನು ನೆರವೇರಿಸಿದರು ಎಂಬುದನ್ನು ಭಾಗವತ ಪುರಾಣದಲ್ಲಿ ಈ ಕೆಳಗಿನಂತೆ ವರ್ಣಿಸಲಾಗಿದೆ. ಕೆಲವರು ಯಜ್ಞದ ಮಡಕೆಗಳನ್ನು ಒಡೆದರು, ಕೆಲವರು ಬೆಂಕಿಯನ್ನು ಆರಿಸಿದರು, ಕೆಲವರು ಅಲ್ಲಿಯ ಕೊಳದಲ್ಲಿ ಮೂತ್ರ ವಿಸರ್ಜಿಸಿದರು, ಕೆಲವರು ಯಜ್ಞಕ್ಷೇತ್ರದ ಗಡಿನೂಲನ್ನು ಕತ್ತರಿಸಿದರು, ಕೆಲವರು ಮುನಿಗಳನ್ನು ಹೊಡೆದರು, ಕೆಲವರು ಅವರ ಹೆಂಡತಿಯರನ್ನು ಅಸಹ್ಯವಾಗಿ ಬೈದರು, ಕೆಲವರು ಅಲ್ಲಿದ್ದ ದೇವತೆಗಳನ್ನು ಬಂಧಿಸಿದರು, ಓಡಿಹೋದ ಕೆಲವರು. 19 ಭವ ಶಿವ ದೇವನು ಸೃಕ್ಕಿನಿಂದ ಅರ್ಥ್ಯವನ್ನು ಅರ್ಪಿಸುತ್ತಿದ್ದ ಹಾಗೂ ಸಭೆಯಲ್ಲಿ ತನ್ನ ಗಡ್ಡದ ಪ್ರದರ್ಶನ ಮಾಡಿ ನಕ್ಕಿದ್ದ ಭೈಗುವಿನ ಗಡ್ಡವನ್ನು ಕಿತ್ತನು. ಭಗ ಎಂಬುವನನ್ನು ನೆಲಕ್ಕೆ ಬೀಳಿಸಿ ಅವನ ಕಣ್ಣನ್ನು ಕಿತ್ತನು. ಈ ಭಗನೇ ದಕ್ಷನು ಶಿವನನ್ನು ಶಪಿಸುತ್ತಿದ್ದಾಗ ದಕ್ಷನಿಗೆ ಏನೋ ಕಣ್ಣನ್ನೇ ಮಾಡಿದ್ದು. ಅಲ್ಲದೆ ಬಲನು ಕಳಿಂಗ ರಾಜನ ಹಲ್ಲು ಮುರಿದಂತೆ ಶಿವನು ಪೂಷಣನ ಹಲ್ಲು ಮುರಿದನು. ಏಕೆಂದರೆ ದಕ್ಷನು ಮಹಾದೇವನನ್ನು ಶಪಿಸುತ್ತಿದ್ದಾಗ ಈ ಪೂಷನ್ ಹಲ್ಲು ಕಿರಿದು ನಕ್ಕಿದ್ದ. ತಂಬಕನು ಶಿವನು ಅಥವಾ ಭಾಷ್ಯಕಾರನು ಹೇಳುವಂತೆ ವೀರಭದ್ರನು ಬಹಳ ಸೆಣಸಾಟದ ನಂತರ ದಕ್ಷನ ತಲೆಯನ್ನು ಕಡಿದನು. ಇವೆಲ್ಲವನ್ನೂ ದೇವತೆಗಳು ಸ್ವಯಂಭುವಿಗೆ ವಿಷ್ಣುವಿನ ಜೊತೆ ಅನುಪಸ್ಥಿತನಿದ್ದ ಬ್ರಹ್ಮನಿಗೆ ತಿಳಿಸಿದರು. ವಿಭಾಗ 6 ಯಜ್ಞದಲ್ಲಿ ಶಿವನಿಗೆ ಕೊಡಬೇಕಾದ ಪಾಲನ್ನು ದೇವತೆಗಳು ಅಜ್ಞಾನದಿಂದ ಕೊಟ್ಟಿರಲಿಲ್ಲ. ಆದ್ದರಿಂದ ಬ್ರಹ್ಮನು ಶಿವನನ್ನು ಪ್ರಸನ್ನಗೊಳಿಸಬೇಕೆಂದು ದೇವತೆಗಳಿಗೆ ಹೇಳುತ್ತಾನೆ. ಆಗ ದೇವತೆಗಳು ಆ ಜನನ್ನೇ ಬ್ರಹ್ಮನನ್ನ ಮುಂದು ಮಾಡಿಕೊಂಡು ಕೈಲಾಸಕ್ಕೆ ಹೊರಡುತ್ತಾರೆ. ಭಕ್ತರಿಗೆ ಇಷ್ಟವಾದ ಲಿಂಗವನ್ನು ಧರಿಸಿ ಭಸ್ಮವನ್ನು ಪೂಸಿಕೊಂಡು ದಂಡಪಾಣಿಯಾಗಿ ಜಟಾಧಾರಿಯಾಗಿ ಜಿಂಕೆಯ ಚರ್ಮವನ್ನು ಧರಿಸಿ ತಲೆಯಲ್ಲಿ ಅರ್ಧಚಂದ್ರ ಧರಿಸಿದ್ದ ಶಿವನ ದೇಹವು ಸಂಜೆಯ ಮೋಡದಂತೆ ಶಾಂತಿಯಿಂದ ಕೂಡಿತ್ತು. ಬ್ರಹ್ಮನು ಮಹಾದೇವನನ್ನು ಹೀಗೆ ಸಂಬೋಧಿಸುತ್ತಾನೆ. ಆನಂತ ಬ್ರಹ್ಮನೇ, ಜಗಜ್ಜನನಿಯಾದ ಶಕ್ತಿಯ ಮತ್ತು ಜನಕನಾದ ಶಿವನ ಪ್ರಭುವೇ, ಯಾರಲ್ಲಿ ಶಿವ ಮತ್ತು ಶಕ್ತಿ ಒಂದಾಗಿ ಜೇಡದೋಪಾದಿಯಲ್ಲಿ ಜಗತ್ತಿನ ಎಲ್ಲ ವಸ್ತುಗಳನ್ನು ಸೃಷ್ಟಿಸಿ ಸ್ಥಿತಿ ಮತ್ತು ಲಯಗಳಿಗೆ ಒಳಪಡಿಸುತ್ತಾರೋ ಅಂತಹ ಪರಶಿವನೇ. ಇಂತಹ ಸಂಶೋಧನೆಯನ್ನು ವಿಭಾಗ 7ರಲ್ಲಿ ವಿಷ್ಣುವಿಗೂ ಮಾಡಲಾಗಿದೆ. ಬ್ರಹ್ಮನು ಮುಂದುವರಿದು ಹೀಗೆ ಹೇಳುತ್ತಾನೆ. ಈ ಮಹಾದೇವನ ಯಜ್ಞವನ್ನು ಬ್ರಾಹ್ಮಣರು ಪಾಲಿಸುವ ನಿಯಮಗಳನ್ನು ಸ್ಥಾಪಿಸಿದ್ದಾನೆ. ಅವನು ಮಾಯೆಗೆ ಭ್ರಮೆಗೆ ಆತೀತನೆಂದು, ಆದರೆ ಭ್ರಮೆಗೆ ಒಳಗಾಗಿ ಯಾಜಿಕ ಕರ್ಮಗಳೇ ಮುಖ್ಯವೆಂದು ತಿಳಿದು ಆಚರಿಸುವವರಿಗೆ. 1 ಮ್ಯೂರ್ ಐವಿ ಪೂ 383ರಿಂದ 84ರಿಂದ ಉದ್ಭತ. 11 ಬ್ರಾಹ್ಮಣರು ಹಿಂದೂ ದೈವಗಳು 7 ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು. 822 ದಯೆ ತೋರಿಸಬೇಕೆಂದು ಯಾವ ದಕ್ಷಿಣ ಯಜ್ಞದಲ್ಲಿ ಅವನಿಗೆ ಪಾಲನ್ನು ಕೊಡಲು ದುಷ್ಟಪುರೋಹಿತರು ನಿರಾಕರಿಸಿದ್ದರೋ ಆ ಯಜ್ಞವನ್ನು ಪುನಃ ಸ್ಥಾಪನೆ ಮಾಡಬೇಕೆಂದು ವಿನಂತಿಸಿಕೊಂಡರು. ಮಹಾದೇವನು ಅವರಿಗೆ ಆಂಶಿಕವಾಗಿ ದಯ ತೋರಿದನು. ವಿಭಾಗ 7 ಶಿವನು ವೇದ ವಿರೋಧಿಯೆಂದು ಸಿದ್ಧಪಡಿಸಲು ಅವನ ದಕ್ಷಯಜ್ಞ ನಾಶಕ್ಕಿಂತ ಹೆಚ್ಚಿನ ಆಧಾರಗಳು ಇರಲಾರವು. ಈಗ ಕೃಷ್ಣನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಕೃಷ್ಣ ಎಂಬ ಹೆಸರು 4 ಜನಕ್ಕೆ ಅನ್ವಯಿಸುತ್ತದೆ. ಒಬ್ಬ ಕೃಷ್ಣನು ಸತ್ಯವತಿಯ ಮಗ ಮತ್ತು ಧೃತರಾಷ್ಟ್ರ, ಪಾಂಡು ಮತ್ತು ಯದುರರ ತಂದೆ. 2ನೇಯ ಕೃಷ್ಣ ಸುಭದ್ರಳ ಅಣ್ಣ ಮತ್ತು ಅರ್ಜುನನ ಸಖಿ. ಮಥುರಾವಾಸಿಯಾಗಿದ್ದ 3ನೇಯ ಕೃಷ್ಣನು ದೇವಕಿ ಮತ್ತು ವಸುದೇವರ ಮಗನಾಗಿದ್ದ. 4ನೇಯ ಕೃಷ್ಣನೆಂದರೆ ಗೋಕುಲದಲ್ಲಿ ನಂದ ಮತ್ತು ಯಶೋದೆಯರ ಪಾಲನೆಯಲ್ಲಿ ಬೆಳೆದು ದೊಡ್ಡವನಾದ ಮೇಲೆ ಶಿಶುಪಾಲನನ್ನು ಕೊಂದವನು. ಕೃಷ್ಣಪಂಥದ ಕೃಷ್ಣನು ದೇವಕಿಯ ಮಗನಾದ ಕೃಷ್ಣನು ಒಂದೇ ಆಗಿದ್ದರೆ ಕೃಷ್ಣನು ಸಹ ಮೊದಲು ಖಂಡಿತವಾಗಿಯೂ ವೇದ ವಿರೋಧಿಯಾಗಿದ್ದನೆಂದು ಹೇಳಬೇಕಾಗುತ್ತದೆ. ಪ್ರಾಯಶಃ ಅವನು ಘೋರ ಆಂಗೀರಸನ ಶಿಷ್ಯನಾಗಿದ್ದನೆಂಬುದು ಛಾಂದೋಗ್ಯ ಉಪನಿಷತ್ತಿನಿಂದ ತಿಳಿಯುತ್ತದೆ. ಘೋರ ಆಂಗೀರಸನು ಅವನಿಗೆ ಏನನ್ನು ಉಪದೇಶಿಸಿದ? ಈ ವಿಷಯವಾಗಿ ಛಾಂದೋಗ್ಯ ಉಪನಿಷತ್ತು ಹೀಗೆ ಹೇಳುತ್ತದೆ. ಆಂಗೀರಸ ವಂಶಜನಾದ ಘೋರನು ಇದನ್ನು ಈ ಹಿಂದೆ ಪ್ರಸ್ತಾಪಿಸಿದ ಯಜ್ಞವಿದ್ಯೆಯನ್ನು ದೇವಕಿಯ ಮಗನಾದ ಕೃಷ್ಣನಿಗೆ ತಿಳಿಸಿದ. ನಂತರ ಹೀಗೆ ಹೇಳಿದ, ಯಾವುದನ್ನು ಕೇಳಿ ನೀನು ಆಸೆಯಿಂದ ಮುಕ್ತನಾಗುತ್ತೀಯೋ ಅದು ಹೀಗಿದೆ. ಮನುಷ್ಯ ಸಾಯುವಾಗ ಈ 3 ಮಂತ್ರಗಳಿಗೆ ಶರಣು ಆಗಬೇಕು. ನೀನು ಅಕ್ಷಯವಾಗಿದ್ದೀಯೆ, ನೀನು ಅಚ್ಯುತನಾಗಿದ್ದೀಯೆ, ನೀನು ಪ್ರಾಣಸ್ವರೂಪವಾಗಿದ್ದೀಯ. ಉಪನಿಷತ್ತಿನ ಈ ಶ್ಲೋಕಗಳ ಮೇಲೆ ಭಾಷ್ಯಕಾರ ಈ ವಿವರಣೆ ಕೊಡುತ್ತಾನೆ.
ಆಂಗೀರಸ ಕುಲದ ಘೋರ ಎಂಬ ಹೆಸರಿನ ವ್ಯಕ್ತಿಯೊಬ್ಬ ದೇವಕಿ ಪುತ್ರನು ತನ್ನ ಶಿಷ್ಯನೂ ಆದ ಕೃಷ್ಣನಿಗೆ ಯಜ್ಞವಿದ್ಯೆಯನ್ನು ಉಪದೇಶಿಸಿದ ನಂತರ ಹೀಗೆ ಹೇಳುತ್ತಾನೆ ಇತ್ಯಾದಿ. ಇಲ್ಲಿ ಹೇಳಿದನು ಎಂಬುದು ಕೊನೆಯಲ್ಲಿ ಬರುವ ಈ 3 ಇತ್ಯಾದಿ ಎಂಬುದಕ್ಕೆ ಸಂಬಂಧಿಸಿದೆ. ಈ ವಿದ್ಯೆಯನ್ನು ಕೇಳಿದ ನಂತರ ಅವನು ಎಲ್ಲ ರೀತಿಯ ಆಸೆಗಳಿಂದ ಮುಕ್ತನಾದನು. ಈ ರೀತಿಯಾಗಿ ಅದು ಎಷ್ಟು ವಿಶಿಷ್ಟವಾಗಿದೆ ಎಂದರೆ ದೇವಕಿ ಪುತ್ರನಾದ ಕೃಷ್ಣನಲ್ಲಿ ಅದು ಬೇರೆ ಎಲ್ಲ ರೀತಿಯ ವಿದ್ಯೆಗಳ ಆಸೆಯನ್ನು ನಾಶಮಾಡಿತು ಎಂದು ಹೇಳುವ ಮೂಲಕ ಪುರುಷ ಯಜ್ಞವಿದ್ಯೆಯನ್ನು ಶ್ಲಾಘಿಸಿದನು. ಈಗ ಅವನು ಘೋರ ಆಂಗೀರಸನು ಕೃಷ್ಣನಿಗೆ ಈ ವಿದ್ಯೆಯನ್ನು ಉಪದೇಶಿಸಿದ ನಂತರ ಹೇಳಿದನು ಎಂದು ಹೇಳುತ್ತಾನೆ. ಅವನು ಹೇಳಿದುದೇನೆಂದರೆ, ಮೇಲೆ ಉಪದೇಶಿಸಲ್ಪಟ್ಟ ವಿದ್ಯೆಯನ್ನು ತಿಳಿದವನು ತನ್ನ ಮರಣಕಾಲದಲ್ಲಿ ಈ 3 ಮಂತ್ರಗಳಿಗೆ ಶರಣು ಹೋಗಬೇಕು ಅಥವಾ ಅವನ್ನು ಪಠಿಸಬೇಕು. ಪ್ರಾಣಸಂಚಿತಮಸಿತಂ ಅಂದರೆ ನೀನು ಅತಿ ಸೂಕ್ಷ್ಮವಾದ ಅನುರೂಪದ ಪ್ರಾಣಸ್ವರೂಪನಿದ್ದೀಯಾ ಎಂದು. 3129 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಇದರಿಂದ ಘೋರ ಆಂಗೀರಸನು ಕೃಷ್ಣನಿಗೆ ನೀಡಿದ ಮೋಕ್ಷ ಸಾಧನದ ಬಗೆಗಿನ ಉಪದೇಶವು ವೇದಗಳಿಗೂ ವೈದಿಕ ಯಜ್ಞಗಳಿಗೂ ವಿರುದ್ಧವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಅಲ್ಲದೆ ವಿಷ್ಣುವು ವೈದಿಕ ದೇವತೆ. ಆದರೂ ಅವನ ಪಂಥವು ಶೈವಪಂಥ ಸ್ಥಾಪಿತವಾದ ಎಷ್ಟೋ ಕಾಲದ ನಂತರ ಸ್ಥಾಪಿತವಾಯಿತು. ವಿಷ್ಣುವನ್ನು ಇಷ್ಟೊಂದು ನಿರ್ಲಕ್ಷಿಸಿದ್ದೇಕೆ ಎಂಬುದನ್ನು ತಿಳಿಯುವುದು ಕಷ್ಟ. ಅದೇ ರೀತಿ ರಾಮನು ವೇದ ವಿರೋಧಿಯಲ್ಲದಿದ್ದರೂ ವೇದಗಳಿಗೆ ಅವನು ಅಪರಿಚಿತ. ಅವನ ಪಂಥವನ್ನು ಸ್ಥಾಪಿಸುವ ಅಗತ್ಯವೇನಿತ್ತು, ಅದರಲ್ಲೂ ಈ ದೇಶದ ಚರಿತ್ರೆಯಲ್ಲಿ ಅಷ್ಟೊಂದು ತಡವಾಗಿ. ಈಗ ನಾವು 3ನೆಯ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳಬಹುದು. ಆದಂದರೆ ಹಳೆಯ ಪೌರಾಣಿಕ ದೇವರುಗಳಿಗೆ ಹೋಲಿಸಿದಂತೆ ಈ ಹೊಸ ದೇವರುಗಳ ಸ್ಥಾನಮಾನಗಳೇನು? ಗಾಡ್ಸ್ ಆಟ್ ವಾರ್ ಎಂಬ ಹಿಂದಿನ ಅಧ್ಯಾಯದಲ್ಲಿ ಆಗಲೇ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ ಏಳುಬೀಳುಗಳನ್ನು ಪ್ರಸ್ತಾಪಿಸಲಾಗಿದೆ. ಏನೇ ಆಗಲಿ ಸ್ಥಾನ ಮತ್ತು ಅಧಿಕಾರಕ್ಕೆ ನಡೆದ ಹೋರಾಟವು ಈ 3 ದೇವರುಗಳಿಗಷ್ಟೇ ಸೀಮಿತವಾಗಿತ್ತು. ಅವರನ್ನು ಉಳಿದ ಹಿಂದಿನ ದೇವರುಗಳಿಗಿಂತ ಕೆಳಕ್ಕೆ ತಳ್ಳಲಿಲ್ಲ. ಆದರೆ ಅವರು ಶ್ರೀ ಎಂಬ ದೇವಿಗಿಂತ ಕಡಿಮೆ ಎಂದು ಪರಿಗಣಿಸಿದ ಕಾಲವೊಂದು ಬಂತು. ಇದು ಹೇಗಾಯಿತೆಂಬುದನ್ನು ದೇವಿ ಭಾಗವತದಲ್ಲಿ ವರ್ಣಿಸಲಾಗಿದೆ. ಈ ದೇವಿ ಭಾಗವತದ ಪ್ರಕಾರ ಶ್ರೀ ಎಂಬ ದೇವಿಯು ಪ್ರಪಂಚವನ್ನು ಸೃಷ್ಟಿಸಿದಳು. ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರುಗಳನ್ನು ಸೃಷ್ಟಿಸಿದವಳು ಈಕೆಯೇ. ದೇವಿ ಭಾಗವತ ಮುಂದುವರಿದು ಹೀಗೆ ಹೇಳುತ್ತದೆ, ದೇವಿಗೆ ತನ್ನ ಅಂಗೈಗಳನ್ನು ಉಜ್ಜಬೇಕೆಂಬ ಇಚ್ಛೆಯಾಯಿತು. ಹಾಗೆ ಅವಳು ತನ್ನ ಅಂಗೈಯನ್ನು ಉಜ್ಜಿದ ರಭಸಕ್ಕೆ ಅವಳ ಅಂಗೈಯಲ್ಲಿ ಒಂದು ಗುಳ್ಳೆಯಾಯಿತು. ಈ ಗುಳ್ಳೆಯಿಂದ ಬ್ರಹ್ಮನು ಜನಿಸಿದನು. ಬ್ರಹ್ಮನು ಹುಟ್ಟಿದಾಗ ದೇವಿಯು ಅವನನ್ನು ತನ್ನನ್ನು ಮದುವೆಯಾಗುವಂತೆ ಕೇಳಿದಳು. ನೀನು ತಾಯಿಯಾದ ಕಾರಣ ಅಲ್ಲನೆಂದು ಬ್ರಹ್ಮ ಹೇಳಿದನು. ದೇವಿಗೆ ಕೋಪ ಬಂದು ತನ್ನ ಕೋಪದಿಂದಲೇ ಅವನನ್ನು ಸುಟ್ಟು ಬೂದಿ ಮಾಡಿದಳು. ದೇವಿ ತನ್ನ ಅಂಗೈಯನ್ನು 2ನೆಯ ಬಾರಿ ಉಜ್ಜಿದಳು ಹಾಗೂ 2ನೆಯ ಗುಳ್ಳೆ ಪಡೆದಳು. ಅವರ 2ನೆಯ ಗುಳ್ಳೆಯಿಂದ ಅವಳ 2ನೆಯ ಮಗ ಹುಟ್ಟಿದ. ಇವನೇ ವಿಷ್ಣು. ದೇವಿ ವಿಷ್ಣುವನ್ನು ಮದುವೆಯಾಗಲು ಸೂಚಿಸಿದಾಗ ಅವನು ಸಹ ಅವಳು ತಾಯಿಯಾದ ಕಾರಣ ಆ ಸೂಚನೆಯನ್ನು ತಿರಸ್ಕರಿಸಿದ. ದೇವಿಗೆ ಸಿಟ್ಟು ಬಂದು ವಿಷ್ಣುವನ್ನು ಸುಟ್ಟು ಬೂದಿ ಮಾಡಿದಳು. ದೇವಿಯು 3ನೇ ಸಾರಿ ಅಂಗೈ ಉಜ್ಜಿ 3ನೆಯ ಗುಳ್ಳೆಯನ್ನು ಪಡೆದಳು. ಆ 3ನೆಯ ಗುಳ್ಳೆಯಿಂದ 3ನೆಯ ಮಗ ಹುಟ್ಟಿದ. ಅವನೇ ಶಿವ. ದೇವಿಯು ತನ್ನನ್ನು ಮದುವೆಯಾಗಲು ಶಿವನನ್ನು ಕೇಳಿದಾಗ, ಶಿವ ಆಗುತ್ತೇನೆ, ಆದರೆ ನೀನು ಮತ್ತೊಂದು ದೇಹವನ್ನು ಧರಿಸಿದರೆ ಮಾತ್ರ ಎಂದು ಉತ್ತರಿಸಿದನು. ದೇವಿ ಇದಕ್ಕೆ ಒಪ್ಪಿದಳು. ಆಗ ತಾನೇ ಶಿವನ ಕಣ್ಣುಗಳು ಬೂದಿಯ 2 ರಾಶಿಗಳ ಮೇಲೆ ಬಿದ್ದವು. ಆಗ 1. ಸತ್ಯಾರ್ಥ ಪ್ರಕಾಶ ದಲ್ಲಿ ಇದರ ತಾತ್ಪರ್ಯವಿದೆ. 11 ಬ್ರಾಹ್ಮಣರು ಹಿಂದೂ ದೈವಗಳು ಏಳುಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? 32.3 ದೇವಿಯೇ ಹೇಳಿದಳು, ಆವು ನಿನ್ನ ಸೋದರರ ಬೂದಿ. ಅವರು ನನ್ನನ್ನು ಮದುವೆಯಾಗಲು ಒಪ್ಪದಿದ್ದುದಕ್ಕೆ ನಾನು ಅವರನ್ನು ಸುಡಬೇಕಾಯಿತು. ಆಗ ಶಿವ, ನಾನೊಬ್ಬನೇ ಹೇಗೆ ಮದುವೆಯಾಗಲಿ? ನೀನು ಮತ್ತಿಬ್ಬರು ಕನ್ಯೆಯರನ್ನು ಸೃಷ್ಟಿಸು, ಆಗ ನಾವು 3 ಒಟ್ಟಿಗೆ ಮದುವೆಯಾಗಬಹುದು ಎಂದನು. ದೇವಿ ಅದರಂತೆಯೇ ಮಾಡಿದಾಗ ಆ 3 ದೇವರುಗಳು ದೇವಿಯನ್ನು ಆಕೆ ಸೃಷ್ಟಿಸಿದ 2 ಸ್ತ್ರೀಯರನ್ನು ಮದುವೆಯಾದರು. ಈ ಕಥೆಯಲ್ಲಿ 2 ಆಸೊನ್ನೆಶೆಗಳಿವೆ. ಮೊದಲನೆಯದೆಂದರೆ, ಕೇಡನ್ನು ಮಾಡುವಾಗಲೂ ಸಹ ಶಿವನು ತಾನು ಬ್ರಹ್ಮ ಮತ್ತು ವಿಷ್ಣು ಇವರುಗಳಿಗಿಂತ ಹೆಚ್ಚಿನ ಪಾಪ ಮಾಡುವವನಂತೆ ಕಾಣಲು ಇಷ್ಟಪಡುವುದಿಲ್ಲ, ಏಕೆಂದರೆ ಅವನಿಗೆ ತಾನು ತನ್ನ ಪ್ರತಿಸ್ಪರ್ಧಿಗಳಿಗಿಂತ ಕೀಳಾಗಿ ಕಾಣಬಹುದೆಂಬ ಹೆದರಿಕೆಯಿತ್ತು. ಇದಕ್ಕಿಂತ ಹೆಚ್ಚಿನದೆಂದರೆ, ಬ್ರಹ್ಮ, ವಿಷ್ಣು ಮತ್ತು ಶಿವ ಈ 3 ಸ್ಥಾನಮಾನಗಳಲ್ಲಿ ದೇವಿಗಿಂತ ಕಡಿಮೆಯಾಗಿದ್ದರಲ್ಲದೆ ಅವಳಿಂದ ಸೃಷ್ಟಿಸಲ್ಪಟ್ಟಿದ್ದರು. ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ ಪಂಥಗಳಿಗೆ ಹೋಲಿಸಿದರೆ ಕೃಷ್ಣ ಪಂಥದಲ್ಲಿ ಸ್ವಲ್ಪ ಕೃತ್ರಿಮತೆ ಇರುವುದು ಸ್ಪಷ್ಟವಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮೂಲತಃ ದೈವಗಳು. ಆದರೆ ಕೃಷ್ಣ ಮೂಲದಲ್ಲಿ ಮಾನವನಾಗಿ ಅನಂತರ ಅವನನ್ನು ದೇವನ ಸ್ಥಾನಕ್ಕೇರಿಸಲಾಯಿತು. ಪ್ರಾಯಶಃ ಅವನಿಗೆ ದೈವದ ಸ್ಥಾನವನ್ನು ಕೊಡಲೋಸ್ಕರವೇ ಅವನು ವಿಷ್ಣುವಿನ ಅವತಾರವೆಂಬ ಸಿದ್ಧಾಂತವನ್ನು ಸೃಷ್ಟಿಸಲಾಯಿತು. ಆದರೂ ಅವನ ದೈವತ್ವ ಅಪರಿಪೂರ್ಣವಾಗಿ ಉಳಿದಿದೆ, ಏಕೆಂದರೆ ಕೃಷ್ಣನು ಗೋಪಿಯರ ಸೊನ್ನೆದಿಗೆ ಮಾಡಿದ ವ್ಯಭಿಚಾರಕ್ಕಾಗಿ ಅವನನ್ನು ವಿಷ್ಣುವಿನ ಅಪೂರ್ಣ ಅವತಾರವೆಂದು ಪರಿಗಣಿಸಲಾಯಿತು. ಒಂದು ವೇಳೆ ಕೃಷ್ಣನು ವಿಷ್ಣುವಿನ ಪೂರ್ಣ ಅವತಾರವಾಗಿದ್ದರೆ ಅವನ ವ್ಯಭಿಚಾರವು ಅಕ್ಷಮ್ಯವಾಗುತ್ತಿತ್ತು. ಅಂತೂ ಕೃಷ್ಣನ ಮೂಲ ಹೀಗೆ ನಿಕೃಷ್ಟವಾಗಿದ್ದರೂ ಅವನು ಎಲ್ಲರಿಗಿಂತ ಮೇಲೇರಿದ ಪರದೈವವಾದ. ಅವನು ಎಷ್ಟು ದೊಡ್ಡವನಾದ ಎಂಬುದನ್ನು ಭಗವದ್ಗೀತೆಯ 10 ಮತ್ತು 14ನೇ ನಕ್ಷತ್ರ ಚಿಹ್ನೆ ಅಧ್ಯಾಯಗಳಿಂದ ತಿಳಿದುಕೊಳ್ಳಬಹುದು. ಈ ಅಧ್ಯಾಯಗಳಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ, ಹಾಗಾದರೆ ಕುರುಶ್ರೇಷ್ಠನೇ, ನನ್ನ ದಿವ್ಯ ವಿಭೂತಿಗಳ ಬಗೆಗೆ ಕೇಳುವಾದರೆ ಕೆಲವು ಮುಖ್ಯವಾದವುಗಳ ಬಗ್ಗೆ ಮಾತ್ರ. ಏಕೆಂದರೆ ನನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಓ ಗುಡಾಕೇಶ, ಎಲ್ಲ ವಸ್ತುಗಳಲ್ಲಿ ಅಂತಸ್ಥವಾಗಿರುವ ಆತ್ಮವೆಂದರೆ ನಾನೇ. ಎಲ್ಲ ವಸ್ತುಗಳ ಆದಿ, ಮಧ್ಯ, ಅಂತ್ಯ ನಾನೇ. ಆದಿತ್ಯರಲ್ಲಿ ನಾನೇ ವಿಷ್ಣು, ಹೊಳೆಯುವ ವಸ್ತುಗಳಲ್ಲಿ ನಾನೇ ಸೂರ್ಯ, ಮರುತರಲ್ಲಿ ನಾನೇ ಮರೀಚಿ ಮತ್ತು ನಕ್ಷತ್ರಗಳ ಮಧ್ಯದಲ್ಲಿ ನಾನೇ ಚಂದ್ರ, ವೇದಗಳಲ್ಲಿ ನಾನೇ ಸಾಮವೇದ, ದೇವತೆಗಳಲ್ಲಿ ನಾನೇ ಇಂದ್ರ, ಇಂದ್ರಿಯಗಳಲ್ಲಿ ನಾನೇ ಮನಸ್ಸು, ಭೂತಗಳಲ್ಲಿ ನಾನೇ ಚೈತನ್ಯ, ರುದ್ರರಲ್ಲಿ ನಾನೇ ಶಂಕರ, ಯಕ್ಷ, ರಾಕ್ಷಸರಲ್ಲಿ ನಾನೇ ಕುಬೇರ, ವಸ್ತುಗಳಲ್ಲಿ ನಾನೇ ಅಗ್ನಿ ಮತ್ತು ಉನ್ನತ ಶಿಖರಗಳಲ್ಲಿ ನಾನೇ ಮೇರು, ರಾಜಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯನ್ನು ನಾನೇ ಎಂದು ತಿಳಿ. ನಾನು 1. ಈ ವಿಷಯವಾಗಿ ನೋಡಿ 3 IV 49 ನಕ್ಷತ್ರ ಚಿಹ್ನೆ. ವಾಸ್ತವವಾಗಿ ಇದು 15ನೇ ಅಧ್ಯಾಯ. 3122 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಮಹರ್ಷಿಗಳಲ್ಲಿ ಭೃಗು, ಶಬ್ದಗಳಲ್ಲಿ ಏಕಾಕ್ಷರನಾದ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ, ಸ್ಥಾವರಗಳಲ್ಲಿ ಹಿಮಾಲಯ ನಾನೇ, ವೃಕ್ಷಗಳಲ್ಲಿ ಅಶ್ವತ್ಥ, ದೇವರ್ಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧರಲ್ಲಿ ಕಪಿಲ ಮುನಿ ನಾನೇ.
ಅಶ್ವಗಳಲ್ಲಿ ಅಮೃತೋದ್ಭವವಾದ ಉಚೇಶ್ರವಸೆಂದು, ಉತ್ತಮ ಆನೆಗಳಲ್ಲಿ ಐರಾವತವೆಂದು, ಮನುಷ್ಯರಲ್ಲಿ ರಾಜನೆಂದು ನನ್ನನ್ನು ತಿಳಿ. ನಾನು ಆಯುಧಗಳಲ್ಲಿ ವಜ್ರಾಯುಧ, ಗೋವುಗಳಲ್ಲಿ ಕಾಮಧೇನು, ಸಂತಾನಕ್ಕೆ ಕಾರಣನಾದ ಮನ್ಮಥ, ಹಾವುಗಳಲ್ಲಿ ವಾಸುಕಿ. ನಾನು ನಾಗಗಳಲ್ಲಿ ಅನಂತ, ಜಲವಾಸಿಗಳಲ್ಲಿ ವರುಣ, ಪಿತೃಗಳಲ್ಲಿ ಆರ್ಯ ಮತ್ತು ದಂಡಿಸುವವರಲ್ಲಿ ಯಮ. ನಾನು ರಾಕ್ಷಸರಲ್ಲಿ ಪ್ರಹ್ಲಾದ, ಗಣನೆ ಮಾಡುವವರಲ್ಲಿ ಕಾಲ, ಮೃತ್ಯುದೇವತೆ. ನಾನು ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ವೈನತೆಯ, ಗರುಡ, ಪಾವನ ಮಾಡುವವರಲ್ಲಿ ವಾಯುವು, ಶಸ್ತ್ರಧಾರಿಗಳಲ್ಲಿ ರಾಮನು, ಜಲಚರಗಳಲ್ಲಿ ಮಕರನು, ನದಿಗಳಲ್ಲಿ ಜಾಹ್ನವಿ, ಗಂಗೆ, ಇವು ನಾನೇ. ಸೃಷ್ಟಿವಸ್ತುಗಳ ಆದಿ ಮಧ್ಯ ಅಂತ್ಯ ನಾನೇ. ವಿದ್ಯೆಗಳಲ್ಲಿ ಆಧ್ಯಾತ್ಮವಿದ್ಯೆ, ಚರ್ಚಿಸುವವರಲ್ಲಿ ವಾದ ನಾನೇ. ಅಕ್ಷರಗಳಲ್ಲಿ ಆಕಾರ, ಸಮಾಸಗಳಲ್ಲಿ ದ್ವಂದ್ವ, ಅಕ್ಷಯವಾದ ಕಾಲ, ಸರ್ವತೋಮುಖವಾದ ಧಾತು ನಾನೇ. ಎಲ್ಲವನ್ನೂ ಹಿಡಿಯುವ ಮೃತ್ಯು, ಎಲ್ಲ ವಸ್ತುಗಳ ಉತ್ಪತ್ತಿ ನಾನೇ. ನಾರಿಯರಲ್ಲಿ ಕೀರ್ತಿ, ಶ್ರೀ, ವಾಕ್ಯು, ಸ್ಮೃತಿ, ಮೇಧಸ್ಸು, ಧೈರ್ಯ ಮತ್ತು ಕ್ಷಮೆ ನಾನೇ. ನಾನು ಸಾಮಗಳಲ್ಲಿ ಬೃಹತ್ಸಾಂ, ಛಂದಸ್ಸುಗಳಲ್ಲಿ ಗಾಯತ್ರಿ, ಮಾಸಗಳಲ್ಲಿ ಮಾರ್ಗಶಿರ ಮತ್ತು ಋತುಗಳಲ್ಲಿ ವಸಂತ. ಮೋಸಗಾರರಲ್ಲಿ ದ್ಯೋತವು, ತೇಜಸ್ವಿಗಳಲ್ಲಿ ತೇಜಕ್ಕೂ ನಾನೇ ಆಗಿರುವೆ. ನಾನು ವಿಜಯಿಗಳ ಜಯ, ವ್ಯವಸಾಯಿಗನ ವ್ಯವಸಾಯ ಮತ್ತು ಸಾತ್ವಿಕರ ಸತ್ವ ಸೃಷ್ಟಿಗಳಲ್ಲಿ, ಯಾದವರಲ್ಲಿ ವಾಸುದೇವನು, ಪಾಂಡವರಲ್ಲಿ ಅರ್ಜುನನು, ಮುನಿಗಳಲ್ಲಿ ವೇದವ್ಯಾಸನು ಮತ್ತು ಕವಿಗಳಲ್ಲಿ, ದೂರದರ್ಶಿಗಳಲ್ಲಿ ಉಶನಕವಿಯು ನಾನೇ. ದಮನ ಮಾಡುವವರಲ್ಲಿ ಶಿಕ್ಷೆ, ಜಯಾಭಿಲಾಷಿಗಳಲ್ಲಿ ನೀತಿ, ಗೌಪ್ಯವಾಗಿಡುವವರಲ್ಲಿ ಮೌನ ಮತ್ತು ಜ್ಞಾನಿಗಳಲ್ಲಿ ಜ್ಞಾನ, ಎಲ್ಲ ನಾನೇ. ಎಲೈ ಅರ್ಜುನನೇ, ಸರ್ವಭೂತಗಳ ಜನನಕ್ಕೆ ಕಾರಣನಾದ ಬೀಜ ನಾನೇ. ನಾನಿಲ್ಲದ ಯಾವ ಚರಾಚರ ವಸ್ತುವೂ ಇರಲಾರದು. ಜಗತ್ತೆಲ್ಲವನ್ನು ಬೆಳಗಿಸುವ ಆದಿತ್ಯನ ತೇಜಸ್ಸು, ಚಂದ್ರನಲ್ಲಿರುವ ತೇಜಸ್ಸು, ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೆಂದು ತಿಳಿ. ನಾನು ಭೂಮಿಯನ್ನು ಪ್ರವೇಶಿಸಿ, ನನ್ನ ತೇಜಸ್ಸಿನಿಂದ ಎಲ್ಲ ವಸ್ತುಗಳನ್ನು ಧರಿಸಿದ್ದೇನೆ ಮತ್ತು ರಸಸ್ವರೂಪನಾದ ಚಂದ್ರನಾಗಿ ಎಲ್ಲ ವನಸ್ಪತಿಗಳನ್ನು ಪೋಷಿಸುತ್ತೇನೆ. ನಾನು ಜಠರಾಗ್ನಿ ಸ್ವರೂಪನಾಗಿ ಪ್ರಾಣಿಗಳ ಶರೀರವನ್ನು ಆಶ್ರಯಿಸಿ, ಪ್ರಾಣಾಪಾನಗಳಿಂದ ಕೂಡಿದವನಾಗಿ 4 ವಿಧವಾದ ಅನ್ನವನ್ನು ಜೀರ್ಣವಾಗುವಂತೆ ಮಾಡುತ್ತೇನೆ. ನಾನು ಎಲ್ಲರ ಹೃದಯಗಳಲ್ಲೂ ಅಂತಸ್ಥವಾಗಿದ್ದೇನೆ. ಸ್ಮೃತಿ ಮತ್ತು ಜ್ಞಾನ ನನ್ನಿಂದಲೇ ಉಂಟಾಗಿ, ನನ್ನಿಂದಲೇ ನಿವೃತ್ತಿಯಾಗುತ್ತವೆ. ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ನಾನೇ. ವೇದಾಂತದ ಕರ್ತೃ ನಾನೇ. ವೇದವನ್ನು ತಿಳಿದವನು ನಾನೇ. ಈ ಲೋಕದಲ್ಲಿ ಕ್ಷರ ಮತ್ತು ಅಕ್ಷರ ಎಂಬ ಇಬ್ಬರು ಪುರುಷರಿದ್ದಾರೆ. ಕ್ಷರನೆಂದರೆ ಎಲ್ಲ ವಸ್ತುಗಳು ಮತ್ತು ಅಕ್ಷರನೆಂದರೆ ಕೂಟಸ್ಥನೆಂದು ತಿಳಿಯಲ್ಪಟ್ಟಿರುವವನು. ಆದರೆ ಕ್ಷರಾಕ್ಷರಗಳನ್ನು ಮೀರುವ ಪುರುಷೋತ್ತಮನೆಂದು ಕರೆಯಲ್ಪಡುವ ಪರಮಾತ್ಮನಿದ್ದಾನೆ. ಆ ಈಶ್ವರನು 3 ಲೋಕಗಳನ್ನು ಒಗಟು. ಹನ್ಮಂದು ಬ್ರಾಹ್ಮಣರು ಹಿಂದೂ ದೈವಗಳು 7 ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? 822 ಪ್ರವೇಶಿಸಿ ಅವುಗಳಿಗೆ ಆಧಾರವಾಗಿದ್ದಾನೆ. ನಾನು ಕ್ಷರಾತೀತನು, ಅದಕ್ಕಿಂತ ಉತ್ತಮನೂ ಇರುವುದರಿಂದ ಲೋಕದಲ್ಲಿಯೂ ವೇದಗಳಲ್ಲಿಯೂ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಆದುದರಿಂದ ಗೀತೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಕೃಷ್ಣನಿಗಿಂತ ಹೆಚ್ಚಿನ ದೈವವಿಲ್ಲ. ಅವನೇ ಅಲ್ಲ ಹೋಆಕ್ಟರ್, ಅವನು ಉಳಿದೆಲ್ಲ ದೇವರಿಗಿಂತ ಮಹತ್ತರನಾದವನು. ಈಗ ಮಹಾಭಾರತದ ಕಡೆಗೆ ತಿರುಗೋಣ. ನಾವು ಅಲ್ಲೇನು ನೋಡುತ್ತೇವೆ? ಅಲ್ಲಿ ಕೃಷ್ಣನ ಸ್ಥಾನಮಾನಗಳಲ್ಲಿ ಬದಲಾವಣೆಗಳಾಗಿವೆ. ಅಲ್ಲಿ ಅವನ ಸ್ಥಾನಮಾನಗಳಲ್ಲಿ 7 ಬೀಳುಗಳಿವೆ. ಮೊದಲು ಅವನನ್ನು ಶಿವನಿಗಿಂತ ಮೇಲೇರಿಸಲಾಗಿದೆ. ಶಿವ ಅವನ ಘನತೆಯನ್ನು ಒಪ್ಪಿಕೊಳ್ಳುವಂತೆಯೇ ಮಾಡಲಾಗಿದೆ. ಆದರೆ ಕೆಲವು ಸಾರಿ ಅವನನ್ನು ಶಿವನಿಗಿಂತ ಕೀಳು ಮಾಡಲಾಗಿದೆಯಲ್ಲದೆ, ಶಿವನ ಘನತೆಯನ್ನು ಅವನು ಒಪ್ಪಿಕೊಳ್ಳುವಂತೆಯೂ ಮಾಡಲಾಗಿದೆ. ಕೃಷ್ಣನನ್ನು ಶಿವನಿಗಿಂತ ಮೇಲೇರಿಸಿದ್ದಕ್ಕೆ ಅನುಶಾಸನ ಪರ್ವದ ಬೆಳಕು ಚೆಲ್ಲುವ ಈ ಭಾಗ ಸಾಕ್ಷಿಯಾಗಿದೆ. ಪಿತಾಮಹ ಬ್ರಹ್ಮ ನಿಗಿಂತ ಉತ್ತಮನಾದವನು ಹರಿ, ನಿತ್ಯಪರುಷ ಅಥವಾ ಕೃಷ್ಣ. ಅವನು ಸ್ವರ್ಣದಂತೆ ತೇಜಸ್ಸುಳ್ಳ, ಮೋಡಗಳಿಲ್ಲದ ಆಕಾಶದಲ್ಲಿ ಹುಟ್ಟಿದ ಸೂರ್ಯನಂತೆ, ದಶಬಾಹುಗಳುಳ್ಳ, ಅತಿಶಯ ಶಕ್ತಿಯುಳ್ಳ ದೇವತೆಗಳ ವೈರ್ಯ ಸಂಹಾರಿಯಾದ ಶ್ರೀವತ್ಸ ಮತ್ತು ಹೃಷಿಕೇಶ ನಾಮಾಂಕಿತ ಕೃಷ್ಣನು ಸರ್ವದೇವತೆಗಳಿಗೆ ಆರಾಧ್ಯದೈವ. ಬ್ರಹ್ಮನು ಅವನ ನಾಭಿಯಿಂದಲೂ, ನಾನು ಮಹಾದೇವ ಅವನ ಶಿರಸ್ಸಿನಿಂದಲೂ, ನಕ್ಷತ್ರಗಳು ಅವನ ತಲೆ ಕೂದಲುಗಳಿಂದಲೂ, ಸುರಾಸುರರು ಅವನ ದೇಹದ ಕೂದಲುಗಳಿಂದಲೂ, ಋಷಿಗಳು ಮತ್ತು ಶಾಶ್ವತ ಲೋಕಗಳು ಅವನ ದೇಹದಿಂದಲೂ ಉತ್ಪತ್ತಿಯಾಗಿವೆ. ಅವನೇ ಪಿತಾಮಹನ ಮತ್ತು ಎಲ್ಲ ದೇವತೆಗಳ ವ್ಯಕ್ತ ಆವಾಸ. ಅವನೇ ಪೃಥ್ವಿಯ ಸೃಷ್ಟಿಕರ್ತ, 3 ಲೋಕದ ರಕ್ಷಕ ಮತ್ತು ಸಕಲ ಚರಾಚರ ವಸ್ತುಗಳ ಸಂಹಾರಿ. ಅವನೇ ಎಲ್ಲ ದೇವತೆಗಳಿಗಿಂತ ಉತ್ತಮ, ದೇವಾದಿದೇವ ಮತ್ತು ವೈರಿಗಳ ಸಂಹಾರಿ. ಅವನು ಸರ್ವಜ್ಞ, ಎಲ್ಲ ಭೂತಗಳಲ್ಲಿಯೂ ಐಕ್ಯವಾಗಿರುವವನು, ಎಲ್ಲ ದಿಕ್ಕುಗಳಿಗೂ ಚಾಚಿಕೊಂಡಿರುವ ಸರ್ವಾಂತರ್ಯಾಮಿ, ಪರಮಾತ್ಮ, ಋಷಿಕೇಶ, ಎಲ್ಲೆಲ್ಲಿಯೂ ಇರುವವನು, ಸರ್ವಶಕ್ತ. 3 ಲೋಕಗಳಲ್ಲಿ ಅವನಿಗಿಂತ ಉತ್ತಮನಿಲ್ಲ. ಗೋವಿಂದನೆಂಬ ಹೆಸರಿನಿಂದ ಪ್ರಸಿದ್ಧನಾದ, ಮಧುಸಂಹಾರಿಯಾದ, ನಿತ್ಯ ಅವನು. ಅವನೇ ಎಲ್ಲರಿಗೂ ಶ್ರೇಯಸ್ಸನ್ನುಂಟು ಮಾಡುವವನು, ದೇವತೆಗಳ ಇಷ್ಟವನ್ನು ಪೂರೈಸುವವನು, ಮಾನವನಾಗಿ ಅವತರಿಸಿ ಎಲ್ಲ ರಾಜರನ್ನು ಯುದ್ಧದಲ್ಲಿ ಕೊಲ್ಲುವವನು. ಏಕೆಂದರೆ ತ್ರಿವಿಕ್ರಮನಿಲ್ಲದ ದೇವಗಣಕ್ಕೆ ಅನಾಥರಾದ ದೇವತೆಗಳ ಇಷ್ಟವನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಅವನೇ ಎಲ್ಲ ಭೂತಾದಿಗಳ ನಾಯಕ, ಎಲ್ಲ ಭೂತಾದಿಗಳ ಆರಾಧ್ಯ ದೈವ. ದೇವಾದಿದೇವನು ದೇವತೆಗಳ ಇಷ್ಟವನ್ನು ಪೂರೈಸುವವನು, ದೇವ ಮತ್ತು ಋಷಿಗಳಿಗೆ ಆಶ್ರಯದಾತನೂ ಆದ ಕೃಷ್ಣನ ದೇಹದಲ್ಲಿ ಬ್ರಹ್ಮನು ವಾಸವಾಗಿದ್ದಾನೆ. ಎಲ್ಲ ದೈವಗಳು ಅವನ. 1 3 IV ಪು 223-24 320 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಶರೀರದಲ್ಲಿ ಆಶ್ರಯ ಪಡೆದಿವೆ. ಕಮಲನಯನದ ಶ್ರೀಯನ್ನುಂಟು ಮಾಡುವವನು ಶ್ರೀಯೊಂದಿಗೆ ಇದ್ದಾನೆ. ಸುರರ ಕಲ್ಯಾಣಕ್ಕಾಗಿ ಗೋವಿಂದನು ಅತಿಶಯ ವಿವೇಕವುಳ್ಳ ಮಹಾಮನುವಿನ ಕುಲದಲ್ಲಿ ಹುಟ್ಟುತ್ತಾನೆ. ಪ್ರಜಾಪತಿ ಮನುವಿನ ಉತ್ಕೃಷ್ಟ ಪಥದಲ್ಲಿ ನಡೆಯುತ್ತಾ ಇಲ್ಲಿ ಗೋವಿಂದನ ಪೂರ್ವಜರ ವರ್ಣನೆಯಿದೆ. ಈ ಕುಲದಲ್ಲಿ ಹುಟ್ಟಿ ಬ್ರಾಹ್ಮಣ ವಂದ್ಯನು, ಸನ್ನಡತೆಯುಳ್ಳವನು, ಸದ್ಗುಣಿಯು, ಸತ್ಯಶುದ್ಧ ಪರೋಹಿತ ಪೂಜಿತನೂ ಆದ ಈ ಧೀರಕ್ಷತ್ರಿಯನು ಯಶೋಧರನು, ಶ್ರೇಯಸ್ಸನ್ನುಂಟು ಮಾಡುವವನೂ ಆಗಿದ್ದು ಅವನಿಗೆ ಅನೇಕ ದುಂದುಭಿ ಹುಟ್ಟುತ್ತಾನೆ. ವಂಶೋದ್ಧಾರಕನಾದ ಈ ವಸುದೇವನಿಗೆ ವಾಸುದೇವನೆಂಬ ಚತುರ್ಭುಜ ಮುತ್ತ ಹುಟ್ಟುತ್ತಾನೆ. ಅವನು ಉದಾರಿಯು, ಬ್ರಾಹ್ಮಣರಿಗೆ ಶ್ರೇಯಸ್ಸನ್ನುಂಟು ಮಾಡುವವನು, ಬ್ರಾಹ್ಮಣಾದವನು, ಬ್ರಾಹ್ಮಣರನ್ನು ಪ್ರೀತಿಸುವವನೂ ಆಗಿರುವವನು. ದೇವತೆಗಳೇ, ಈ ದೇವನನ್ನು ಅವನ ಘನತೆಗೆ ತಕ್ಕಂತೆ ನಿತ್ಯ ಬ್ರಹ್ಮನಂತೆ ಪೂಜಿಸಿ ಸರ್ವೋತ್ಕೃಷ್ಟ ಸ್ತೋತ್ರಮಾಲೆಯೊಂದಿಗೆ ಅವನ ಬಳಿ ಹೋಗಿ. ಏಕೆಂದರೆ ದಿವ್ಯ ಮತ್ತು ತೇಜೋಮಯನಾದ ವಾಸುದೇವನನ್ನು, ಪಿತಾಮಹನಾದ ಬ್ರಹ್ಮನನ್ನು ನೋಡಬೇಕೆನ್ನುವವರು ನನ್ನನ್ನು ನೋಡಬೇಕು. ಅವನನ್ನು ನೋಡಿದಾಗ ನನ್ನನ್ನು ನೋಡಿದಂತೆಯೇ, ದೇವಾದಿದೇವನು ಪಿತಾಮಹನೂ ಆದ ಬ್ರಹ್ಮನನ್ನು ನೋಡಿದಂತೆಯೇ. ಇದರಲ್ಲಿ ಸಂಶಯವೇನೂ ಇಲ್ಲ. ಇದನ್ನು ವ್ರತ ಸಂಪತ್ತುಳ್ಳ ನೀನು ತಿಳಿ. ಕೃಷ್ಣನನ್ನು ಹೀಗೆ ದೇವಾದಿದೇವನ ಪದವಿಗೇರಿಸಲ್ಪಟ್ಟು ಆಮೇಲೆ ಹೇಗೆ ಅವನನ್ನು ನಿಕೃಷ್ಟವಾಗಿ ಕಾಣಲಾಯಿತು ಎಂಬುದನ್ನು ಈಗ ನೋಡೋಣ.
ಕೃಷ್ಣನು ಶಿವನಿಗಿಂತ ಕಡಿಮೆ ಎಂದು ತೋರಿಸಲು ಮಹಾಭಾರತದಲ್ಲಿ ಎಷ್ಟೊಂದು ಘಟನೆಗಳು ಸಂದರ್ಭಗಳು ಇವೆ ಎಂದರೆ ಅವೆಲ್ಲವನ್ನು ಇಲ್ಲಿ ಪ್ರಸ್ತಾಪಿಸುವುದು ಕಷ್ಟ. ಕೆಲವಷ್ಟರಿಂದಲೇ ನಾವು ತೃಪ್ತಿಪಟ್ಟುಕೊಳ್ಳಬೇಕು. ಮೊದಲನೇ ಘಟನೆಯು ಜಯದ್ರಥನನ್ನು ಮಾರನೆಯ ದಿನವೇ ಕೊಲ್ಲಬೇಕೆಂಬ ಅರ್ಜುನನ ಶಪಥಕ್ಕೆ ಸಂಬಂಧಿಸಿದೆ. ಆದರೆ ಈ ಶಪಥ ಕೈಕೊಂಡ ಮೇಲೆ ಜಯದ್ರಥನ ಸ್ನೇಹಿತರು ಅವನನ್ನು ಕಾಪಾಡಲು ತಮ್ಮ ಕೈಲಾದಷ್ಟು ಸಹಾಯ ಮಾಡುವರೆಂದು, ಆಗ ಸಮರ್ಪಕವಾದ ಶಸ್ತ್ರಗಳನ್ನು ಬಳಸದಿದ್ದರೆ ತನ್ನ ಶಪಥವನ್ನು ನೆರವೇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂದು ಅರ್ಜುನನಿಗೆ ಅನಿಸಿತು. ಆಗ ಅವನು ಸಲಹೆ ಪಡೆಯಲು ಕೃಷ್ಣನ ಬಳಿ ಹೋಗುತ್ತಾನೆ. ಕೃಷ್ಣನು ಅವನಿಗೆ ಹೀಗೆ ಹೇಳುತ್ತಾನೆ: ಯಾವ ಪಾಶುಪತಾಸ್ತ್ರದಿಂದ ಮಹಾದೇವನು ಹಿಂದೆ ದೈತ್ಯರನ್ನು ಸಂಹಾರ ಮಾಡಿದನೋ ಆ ಪಾಶುಪತಾಸ್ತ್ರಕ್ಕಾಗಿ ನೀನು ಮಹಾದೇವನನ್ನು ಕುರಿತು ತಪಸ್ಸು ಮಾಡಬೇಕು ಮತ್ತು ಅದನ್ನು ಪಡೆದರೆ ಮಾತ್ರ ಜಯದ್ರಥನನ್ನು ಕೊಲ್ಲಬಹುದು. ಈ ಕಥೆಯನ್ನೊಳಗೊಂಡ ದ್ರೋಣ ಪರ್ವವು ಹೀಗೆ ಹೇಳುತ್ತದೆ: ಶಿಷ್ಟನಾದ ವಾಸುದೇವನು ಕೃಷ್ಣನು ಪೃಥೆಯ ಮಗನೊಂದಿಗೆ ಅರ್ಜುನನೊಂದಿಗೆ ನಿತ್ಯವೇದಗಳನ್ನು ಪಠಿಸುತ್ತಾ ನೆಲ ಮುಟ್ಟುವವರೆಗೂ ತಲೆಯನ್ನು ಬಗ್ಗಿಸಿ, ಸರ್ವಲೋಕಗಳ ಮೂಲವು, ಪ್ರಪಂಚದ ಸೃಷ್ಟಿಕರ್ತನು, ಆರ್ಜನು, ಅಕ್ಷಯ ಪ್ರಭುವು, ಬುದ್ಧಿ, ಆಕಾಶ, ವಾಯುಗಳ ಮೂಲವು, ನಕ್ಷತ್ರಗಳ ಆದಿಯು, ಸಾಗರಗಳ ಕರ್ತೃವು, ಪೃಥ್ವಿಯ ಅಂತಿಮ ಆಧಾರವು. ಒಗಟು 11. ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? ದೇವ, ದಾನವ, ಯಕ್ಷ ಮತ್ತು ಮಾನವರ ಕರ್ತೃವು, ಧ್ಯಾನಯೋಗದ ಪರಬ್ರಹ್ಮನು, ನಿತ್ಯತೃಪ್ತನು, ಬ್ರಹ್ಮವಿದ್ಯೆಯನ್ನು ಬಲ್ಲವರ ಸಂಪತ್ತು, ವಿಶ್ವದ ಸೃಷ್ಟಿಕರ್ತ ಮತ್ತು ಸಂಹಾರಿಯು, ಮಹಾರೌದ್ರಾವತಾರಿಯು, ಇಂದ್ರ ಮತ್ತು ಸೂರ್ಯರ ಮೂಲಗುಣದವನು ಆದವನಿಗೆ ನಮಸ್ಕರಿಸುತ್ತಾರೆ. ಆಮೇಲೆ ಕೃಷ್ಣನು ಅವನನ್ನು ಕಾಯ ವಾಚ ಮನಸ ಸ್ತುತಿಸುತ್ತಾನೆ. ಈ ವೀರದ್ವಯರು ಸೂಕ್ಷ್ಮಲೋಕಗಳನ್ನು ಪಡೆಯಲು ಇಚ್ಛಿಸುವವರ ಧ್ಯೇಯವಾದ ಅರ್ಜನು, ಕಾರಣನೂ ಆದ ಭವ ಮಹಾದೇವನನ್ನು ಆಶ್ರಯಿಸುತ್ತಾರೆ. ಅನಂತರ ಅರ್ಜುನನು ಅವನೇ ಎಲ್ಲದರ ಆದಿಯೆಂದು, ಭೂತ, ವರ್ತಮಾನ, ಭವಿಷ್ಯಗಳ ಮೂಲವೆಂದು ತಿಳಿದು ಆ ದೇವನಿಗೆ ಪುನಃ ನಮಸ್ಕರಿಸುತ್ತಾನೆ. ಈ ನರ ಮತ್ತು ನಾರಾಯಣರನ್ನು ನೋಡಿ ಪ್ರತ್ಯಕ್ಷನಾದ ಸರ್ವ ಮಹಾದೇವನು ಸಂತುಷ್ಟನಾಗಿ ಮಂದಹಾಸವನ್ನು ಬೀರುತ್ತಿರುವನೋ ಎಂಬಂತೆ ಹೀಗೆ ಹೇಳಿದನು: ನರೋತ್ತಮರಿಗೆ ಸುಸ್ವಾಗತ. ಏಳಿ, ಆಯಾಸವನ್ನು ಪರಿಹರಿಸಿಕೊಳ್ಳಿ. ವೀರರೇ, ನಿಮ್ಮ ಇಷ್ಟವೇನೆಂಬುದನ್ನು ಶೀಘ್ರವಾಗಿ ತಿಳಿಸಿ. ನೀವು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದ್ದಿರೋ ಆ ಉದ್ದೇಶವನ್ನು ನಾನು ಪೂರೈಸಲೇ. ನಿಮ್ಮ ಕಲ್ಯಾಣಕ್ಕೆ ಬೇಕಾದ ಉತ್ತಮವಾದುದನ್ನು ಕೇಳಿ, ಅದೆಲ್ಲವನ್ನೂ ನಾನು ಅನುಗ್ರಹಿಸುತ್ತೇನೆ. ಕೃಷ್ಣ ಮತ್ತು ಅರ್ಜುನರು ಮಹಾದೇವನನ್ನು ಕುರಿತು ಒಂದು ಮಂತ್ರ ಹೇಳುತ್ತಾರೆ. ಅದರಲ್ಲಿ ಅವನೇ ಎಲ್ಲದರ ಆತ್ಮವೆಂದು, ಎಲ್ಲದರ ಸೃಷ್ಟಿಕರ್ತನೆಂದು, ಸರ್ವಸಮಾನ ವಿಶ್ವನೆಂದು ವರ್ಣಿಸಲಾಗಿದೆ. ಆಗ ಅರ್ಜುನನು ಕೃಷ್ಣ ಮತ್ತು ಮಹಾದೇವ ಇಬ್ಬರನ್ನು ಶ್ಲಾಘಿಸಿ ದಿವ್ಯಾಸ್ತ್ರವನ್ನು ಕರುಣಿಸುವಂತೆ ಮಹಾದೇವನನ್ನು ಕೇಳುತ್ತಾನೆ. ಮಹಾದೇವನು ತಾನು ಹಿಂದೆ ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಇಟ್ಟಿದ್ದ ಸರೋವರದ ಬಳಿಗೆ ಅವರಿಬ್ಬರನ್ನು ಕಳಿಸುತ್ತಾನೆ. ಅಲ್ಲಿ ಅವರು 2 ಸರ್ಪಗಳನ್ನು ನೋಡುತ್ತಾರೆ. ಅದರಲ್ಲಿ ಒಂದು ಬೆಂಕಿಯನ್ನು ಉಗುಳುತ್ತಾ ಅವರ ಕಡೆಯೇ ಮುನ್ನುಗ್ಗಿತು ಮತ್ತು ಮಹಾದೇವನಿಗೆ ವಂದಿಸಿ ಶತರುದ್ರಯವನ್ನು ಪಠಿಸಿತು. ಮಹಾದೇವನ ಮಾಯಾಶಕ್ತಿಯಿಂದಾಗಿ ಅವು ಬಿಲ್ಲು ಬಾಣಗಳಾಗಿ ರೂಪಾಂತರ ಹೊಂದಿದಾಗ ಅವನ್ನು ಕೃಷ್ಣ ಮತ್ತು ಅರ್ಜುನರು ಮಹಾದೇವನಲ್ಲಿಗೆ ತಂದರು. ಹೀಗೆ ಅರ್ಜುನನು ಜಯದ್ರಥನನ್ನು ಕೊಲ್ಲಲು ಮಾಡಿದ ಶಪಥವನ್ನು ನೆರವೇರಿಸಿಕೊಳ್ಳಲು ಮಹಾದೇವನಿಂದ ಈ ಪಾಶುಪತಾಸ್ತ್ರವನ್ನು ಪಡೆದ ನಂತರ ಅವರಿಬ್ಬರು ತಮ್ಮ ಸ್ವಸ್ಥಾನಕ್ಕೆ ಹಿಂದಿರುಗಿದರು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮರ ನಡುವೆ ನಡೆದ ಸಂಭಾಷಣೆ ಇದೆ. ಯುಧಿಷ್ಠಿರನು ಭೀಷ್ಮನನ್ನು ಮಹಾದೇವನ ಗುಣಗಳನ್ನು ತಿಳಿಸುವಂತೆ ಕೇಳಿಕೊಂಡಾಗ ಭೀಷ್ಮನು ಹೀಗೆ ಉತ್ತರಿಸುತ್ತಾನೆ: ಜ್ಞಾನಿಯಾದ ಮಹಾದೇವನ ಗುಣಗಳನ್ನು ತಿಳಿಸುವುದು ನನಗೆ ಸಾಧ್ಯವಿಲ್ಲ. ಅವನು ಎಲ್ಲ ವಸ್ತುಗಳಲ್ಲಿಯೂ ಇದ್ದು ಎಲ್ಲಿಯೂ ಕಾಣದವನಾಗಿದ್ದಾನೆ. ಅವನು ಬ್ರಹ್ಮ, ವಿಷ್ಣು ಮತ್ತು ಇಂದ್ರರಿಗೆ ಸ್ವಾಮಿ. ಅವನನ್ನು ಬ್ರಹ್ಮನಿಂದ ಹಿಡಿದು ಪಿಶಾಚಗಳವರೆಗೆ ಎಲ್ಲರೂ ಪೂಜಿಸುತ್ತಾರೆ. ಅವನು ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಮೀರಿದವನು. ಯೋಗದಲ್ಲಿ ಪರಿಣತರಾದ ಋಷಿಗಳು ಮತ್ತು ಸತ್ಯದರ್ಶನ ಪಡೆದವರು ಧ್ಯಾನಿಸುವುದು ಇವನನ್ನೇ. ಪರಬ್ರಹ್ಮನೆಂದರೂ ಅಕ್ಷಯ ಬ್ರಹ್ಮನೆಂದರೂ ಇವನೇ, ಸತ್ಯ ಎಂದರೂ ಸದಸತ್ತೆಂದರೂ ಇವನೇ. ತನ್ನ ಶಕ್ತಿಯಿಂದ ಪ್ರಕೃತಿ ಮತ್ತು ಪುರುಷರನ್ನು ವ್ಯಕ್ತಪಡಿಸಿದ. 300. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಈ ದೇವಾದಿದೇವನು ಪ್ರಜಾಪತಿಯು ಆನಂತರ ಬ್ರಹ್ಮನನ್ನು ಸೃಷ್ಟಿಸಿದನು. ಭ್ರೂಣವಾಸ, ಮುಪ್ಪು, ಹುಟ್ಟು ಮತ್ತು ಸಾವುಗಳಿಗೆ ಒಳಗಾದ ನನ್ನಂತಹ ಮಾನವರಿಗೆ ಆ ಪರಶಿವನ ಆ ಭವನ ಗುಣಗಳನ್ನು ತಿಳಿಸಲು ಹೇಗೆ ಸಾಧ್ಯ? ಶಂಖಚಕ್ರ ಗದಾಧಾರಿಯಾದ ನಾರಾಯಣನಿಗಲ್ಲದೆ ಇದು ಮತ್ತಾರಿಗೆ ಸಾಧ್ಯ? ಜ್ಞಾನಿಯು, ಕಲ್ಯಾಣ ಗುಣಗಳನ್ನುಳ್ಳವನು, ಆಜೇಯನು, ದಿವ್ಯದೃಷ್ಟಿಯುಳ್ಳವನು, ಅತಿಶಯ ಶಕ್ತಿಯುಳ್ಳವನು ಆದ ನಾರಾಯಣನು ಅವನನ್ನು ದಿವ್ಯಚಕ್ಷುಗಳಿಂದ ಗ್ರಹಿಸುತ್ತಾನೆ. ಕೃಷ್ಣನು ತನ್ನ ಶಿವಭಕ್ತಿಯ ಮೂಲಕವೇ ಪ್ರಪಂಚವನ್ನು ಪ್ರವೇಶಿಸಿದ್ದಾನೆ. ಕೃಷ್ಣನು ಬದರಿಯ ದೈವವನ್ನು ಮಹಾದೇವನನ್ನು ಪ್ರಸನ್ನಗೊಳಿಸಿ ಸ್ವರ್ಣಾಕ್ಷ ಮಹಾದೇವನಿಂದ ಎಲ್ಲ ಸಂಪತ್ತಿಗಿಂತಲೂ ಶ್ರೇಷ್ಠವಾದ ಅಂತರ್ಯಾಮಿತ್ವವನ್ನು ಪಡೆದನು. ಈ ಮಾಧವನು ಕೃಷ್ಣನು 1000 ವರ್ಷಗಳವರೆಗೆ ವರವನ್ನು ಕೊಡುವ ಮತ್ತು ಜಗದ್ಗುರುವಾದ ಶಿವನನ್ನು ಸಂತುಷ್ಟಪಡಿಸಿದನು. ಪ್ರತಿಯುಗದಲ್ಲಿಯೂ ಮಹಾದೇವನು ಕೃಷ್ಣನಿಂದ ಆರಾಧಿಸಲ್ಪಡುತ್ತಾನೆ ಹಾಗೂ ಈ ಮಹಾತ್ಮನ ಮಹಾಭಕ್ತಿಯಿಂದ ಸಂತುಷ್ಟನಾಗಿದ್ದಾನೆ. ಈ ಅಚಲನಾದ ಹರಿಯು ವಂಶವೃದ್ಧಿಗಾಗಿ ಪರಿತಪಿಸುತ್ತಿದ್ದಾಗ ಆ ವಿಶ್ವದ ಪಿತಾಮಹನ ತೇಜಸ್ಸು ಎಷ್ಟು ದೊಡ್ಡದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದ. ಅವನಿಗಿಂತ ಉತ್ತಮನನ್ನು ನಾನು ಕಾಣೆ. ಈ ದೇವಾದಿದೇವನ ಎಲ್ಲ ಹೆಸರುಗಳನ್ನು ಸ್ಮರಿಸಲು, ಆ ದಿವ್ಯ ಪುರುಷನ ಎಲ್ಲ ಗುಣಗಳನ್ನು ತಿಳಿಸಲು, ಆ ಮಹೇಶ್ವರನ ನಿಜವಾದ ಶಕ್ತಿಯ ವಿಸ್ತಾರಗಳನ್ನು ವರ್ಣಿಸಲು ಈ ವಿಶಾಲಬಾಹುವಿಗೆ ಕೃಷ್ಣನಿಗೆ ಮಾತ್ರ ಸಾಧ್ಯ. ಯುಧಿಷ್ಠಿರ ಮತ್ತು ಭೀಷ್ಮರ ನಡುವಿನ ಈ ಸಂಭಾಷಣೆಯು ಕೃಷ್ಣನ ಎದುರಿನಲ್ಲೇ ನಡೆಯಿತು. ಏಕೆಂದರೆ ಈ ಉತ್ತರವನ್ನು ಕೊಟ್ಟ ನಂತರ ಭೀಷ್ಮನು ಕೃಷ್ಣನನ್ನು ಸಂಬೋಧಿಸಿ ಮಹಾದೇವನ ಮಹಿಮೆಯನ್ನು ಸ್ತುತಿಸುವಂತೆ ಹೇಳುತ್ತಾನೆ. ಪರದೈವವಾದ ಕೃಷ್ಣನು ಇದರಿಂದ ಸ್ವಲ್ಪವೂ ಬೇಸರಪಟ್ಟುಕೊಳ್ಳದೆ ಹಾಗೆಯೇ ಮಾಡಹೊರಟು ಹೀಗೆ ಹೇಳುತ್ತಾನೆ: ಈಶ ಮಹಾದೇವ ನ ಕಾರ್ಯಗತಿಯನ್ನು ಅರಿಯಲು ಯಾರಿಗೂ ಅಸಾಧ್ಯವಲ್ಲ. ಅವನ ಸತ್ವವನ್ನು ಹಿರಣ್ಯಗರ್ಭರಾದಿಯಾಗಿ ಯಾವ ದೇವರಿಗಾಗಲಿ ಋಷಿ ಇಂದ್ರರಿಗಾಗಲಿ ಆದಿತ್ಯರು ಸೂಕ್ಷ್ಮಾತಿಸೂಕ್ಷ್ಮಗಳನ್ನು ಗ್ರಹಿಸುವವರಿಗಾಗಲಿ ತಿಳಿಯಲು ಸಾಧ್ಯವಿಲ್ಲ. ಮುನಿಗಳಿಗೆ ಆಶ್ರಯದಾತನಾದ ಅವನನ್ನು ತಿಳಿಯಲು ಮಾನವರಿಗೆ ಹೇಗೆ ಸಾಧ್ಯ? ಅಸುರರನ್ನು ಸಂಹಾರ ಮಾಡುವ ಆ ದಿವ್ಯ ಪುರುಷನ, ಧರ್ಮಕಾರ್ಯಗಳ ಪ್ರಭುವಿನ ಮಹಾದೇವನ ಕೆಲವು ಗುಣಗಳನ್ನು ಮಾತ್ರ ನಾನು ನಿನಗೆ ತಿಳಿಸಬಲ್ಲೆ. ಇಲ್ಲಿ ನಮಗೆ ಕಾಣುವ ಅಂಶಗಳು 2. ಕೃಷ್ಣನು ತಾನು ಶಿವನಿಗಿಂತ ಕೀಳು ಎಂಬುದನ್ನು ಒಪ್ಪಿಕೊಳ್ಳುತ್ತಾನೆ. ಅಲ್ಲದೆ ಶಿವನಿಗಿಂತ ಕೃಷ್ಣನನ್ನು ಕೆಳಕ್ಕೆ ತಳ್ಳಲಾಗಿದೆ. ಆದುದರಿಂದ ಅವನು ತನಗಿಂತ ಶ್ರೇಷ್ಠನಲ್ಲ, ಅಷ್ಟೇಕೆ ತನ್ನ ಸಮನೂ ಅಲ್ಲ ಎಂಬ ಅರಿವು ಇದೆ. ಈ ಅಂಶಗಳು ಸೌಪ್ತಿಕಾಪರ್ವದಲ್ಲಿ ಉಕ್ತವಾಗಿರುವ ಮಹಾದೇವನು ಅಶ್ವತ್ಥಾಮನಿಗೆ ಹೇಳುವ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಈ 1 ಉನ್ನತ ಪುಟ ಸಂಖ್ಯೆ ತಿಳಿಸಿಲ್ಲ.
ಒಗಟು 11 ಬ್ರಾಹ್ಮಣರು ಹಿಂದೂ ದೈವಗಳು ಏಳುಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? ಕ್ರಿಯಾಶಕ್ತನಾಗಿರುವ ಕೃಷ್ಣನು ಸತ್ಯ, ಶುದ್ಧತೆ, ಪ್ರಾಮಾಣಿಕತೆ, ಔದಾರ್ಯ, ತಪಸ್ಸು, ಯಜ್ಞ, ಸಹನೆ, ವಿವೇಕ, ಇಂದ್ರಿಯ ನಿಗ್ರಹ, ಮನಸ್ಸು ಮತ್ತು ವಾಚಗಳಿಂದ ನನ್ನನ್ನು ಪೂಜಿಸಿದ್ದಾನೆ. ಆದುದರಿಂದ ನನಗೆ ಕೃಷ್ಣನಿಗಿಂತ ಪ್ರಿಯರಾದವರು ಯಾರೂ ಇಲ್ಲ. ಹೀಗೆ ಶಿವನಿಗಿಂತ ಎಲ್ಲ ದೇವರುಗಳಿಗಿಂತ ಮೇಲಕ್ಕೆ ಹೋಗಿದ್ದ ಅಷ್ಟಕ್ಕೆ ತಾನೇ ಪರಮೇಶ್ವರನಾಗಿದ್ದ ಕೃಷ್ಣನನ್ನು ಸಣ್ಣ ವರಗಳನ್ನು ಬೇಡುವ ಸಾಧಾರಣ ಶಿವಭಕ್ತನ ಮಟ್ಟಕ್ಕೆ ಇಳಿಸಲಾಯಿತು. ಕೃಷ್ಣನನ್ನು ನಿಕೃಷ್ಟ ಸ್ಥಾನಕ್ಕೆ ಇಳಿಸಿದ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಅವನಿಗೆ ಇನ್ನೂ ಹೆಚ್ಚಿನ ಅಪಮಾನ ಮಾಡಲಾಗಿದೆ. ಕೃಷ್ಣನು ತಾನು ಶಿವನಿಗಿಂತ ಕೀಳೆಂಬುದನ್ನು ಒಪ್ಪಿಕೊಂಡ. ಅಷ್ಟೇ ಅಲ್ಲ, ಅವನನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸಲಾಯಿತೆಂದರೆ ಅವನು ಮಹಾಶಿವಭಕ್ತನಾದ ಉಪಮನ್ಯುವಿನ ಶಿಷ್ಯನಾಗಿ ಅವನಿಂದ ಶಿವದೀಕ್ಷೆ ಪಡೆಯುವಂತಾಯಿತು. ಇದನ್ನು ಕೃಷ್ಣನೇ ಹೇಳುತ್ತಾನೆ. 8ನೆಯ ದಿನ ಶಾಸ್ತ್ರಾನುಸಾರ ಆ ಬ್ರಾಹ್ಮಣ ಉಪಮನ್ಯುನಿಂದ ದೀಕ್ಷೆ ಪಡೆದೆ. ನನ್ನ ತಲೆಯನ್ನು ಪೂರ್ಣವಾಗಿ ಮುಂಡನ ಮಾಡಿಸಿ ಅದಕ್ಕೆ ತುಪ್ಪ ಬಳಿದು ದಂಡ ಮತ್ತು ಕುಶವನ್ನು ಕೈಯಲ್ಲಿ ಹಿಡಿದು ಮರದ ತೊಗಟೆಯನ್ನು ಧರಿಸಿ ಮೇಖಲೆಯಿಂದ ಅದನ್ನು ಬಂಧಿಸಿದನು. ಅನಂತರ ಕೃಷ್ಣನು ತಪಸ್ಸು ಮಾಡಿ ಮಹಾದೇವನನ್ನು ಕಾಣುತ್ತಾನೆ. ದೇವನೊಬ್ಬನನ್ನು ಇಷ್ಟೊಂದು ಎತ್ತರಕ್ಕೇರಿಸಿ ಅಷ್ಟೊಂದು ಕೆಳಕ್ಕೆ ತಳ್ಳುವ ಇಂತಹ ಪ್ರಸಂಗ ಮತ್ತೊಂದಿರಲು ಸಾಧ್ಯವೇ? ಕೇವಲ ಈಶ್ವರನಾಗಿದ್ದ ಶಿವನಿಗೆ ಹೋಲಿಸಿದರೆ ಪರಮೇಶ್ವರನಾಗಿದ್ದ ಕೃಷ್ಣನು ಕೊನೆಗೆ ಈಶ್ವರನಾಗಿ ಉಳಿಯಲಿಲ್ಲ. ವಾಸ್ತವವಾಗಿ ಅವನು ಶಿವಭಕ್ತನಾಗಿ ಉಪಮನ್ಯುವಿನಂತಹ ಒಬ್ಬ ಸಾಧಾರಣ ಬ್ರಾಹ್ಮಣನಿಂದ ಶೈವಶಾಸ್ತ್ರಗಳನ್ನು ಕಲಿಯುವಂತಾಯಿತು. ರಾಮನು ದೈವವಾದ ಪ್ರಸಂಗವು ಕೃಷ್ಣನು ದೈವವಾದ ಪ್ರಸಂಗಕ್ಕಿಂತ ಹೆಚ್ಚು ಕೃತ್ರಿಮವಾಗಿದೆ. ತಾನು ದೇವನೆಂಬ ವಿಷಯ ರಾಮನಿಗೆ ಗೊತ್ತಿರಲಿಲ್ಲ. ರಾವಣನನ್ನು ಸೋಲಿಸಿ ಕೊಂದು ಸೀತೆಯನ್ನು ಪುನಃ ಪಡೆದ ನಂತರ ಅವಳ ಚಾರಿತ್ರ್ಯವನ್ನು ಶಂಕಿಸಲಾಯಿತು. ಸೀತೆಯ ಬಗೆಗೆ ಆ ರೀತಿ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ರಾಮನು ಖಿನ್ನನಾದನು. ರಾಮಾಯಣ ಹೀಗೆನ್ನುತ್ತದೆ. ಆಮೇಲೆ ಕುಬೇರ ಪ್ರಭುವು, ಯಮನು, ಪಿತೃಗಳು ಮತ್ತು ದೇವತೆಗಳ ಪ್ರಭುವಾದ ಇಂದ್ರನೊಂದಿಗೆ, ಸಮುದ್ರಗಳ ಒಡೆಯನಾದ ವರುಣನು ಮತ್ತು ತೇಜೋಮಯನು ಮುಕ್ಕಣ್ಣನು ನಂದಿವಾಹನನೂ ಆದ ಮಹಾದೇವನೊಂದಿಗೆ, ಸರ್ವಲೋಕವನ್ನು ಸೃಷ್ಟಿಸಿದ ಬ್ರಹ್ಮನೊಂದಿಗೆ, ವೇದವಿದರೊಂದಿಗೆ ಅಲ್ಲಿಗೆ ಬಂದರು. ತೇಜಸ್ಸಿನಲ್ಲಿ ಇಂದ್ರನನ್ನು ಹೋಲುವ ದಶರಥ ರಾಜನು ದಿವ್ಯರಥದಲ್ಲಿ ಕುಳಿತು ವಾಯುವಿನಲ್ಲಿ ಸಂಚರಿಸುತ್ತಾ ಅಲ್ಲಿಗೆ ಬಂದನು. ಸೂರ್ಯಕಾಂತಿಯಿಂದ ಬೆಳಗುತ್ತಿದ್ದ ರಥಗಳಲ್ಲಿ ಪ್ರಯಾಣಿಸುತ್ತಿದ್ದ ಅವರು ಲಂಕೆಯಲ್ಲಿಳಿದು ರಾಘವರಾಮನ ಬಳಿ ಬಸವನ್ನೆದರು. ಆನಂತರ ಈ ಶ್ರೇಷ್ಠ ದೇವತೆಗಳು ಆಭರಣಗಳಿಂದ ಅಲಂಕೃತವಾದ ರಾಮನ ವಿಶಾಲ ಬಾಹುಗಳನ್ನು ಹಿಡಿದು ಕೈಮುಗಿದು ನಿಂತಿದ್ದ ಅವನನ್ನುದ್ದೇಶಿಸಿ ಹೀಗೆ ಹೇಳಿದರು: ವಿಶ್ವದ ಸೃಷ್ಟಿಕರ್ತನೆ, ಜ್ಞಾನಿಗಳಲ್ಲಿ ಉತ್ತಮನೆ, ಸರ್ವಭೂತಗಳಲ್ಲಿ ಸಮಾವೇಶಗೊಂಡಿರುವವನೇ, ಸೀತೆಯ ಅಗ್ನಿಪ್ರವೇಶವನ್ನು ಏಕೆ ಕಡೆಗಣಿಸುತ್ತೀಯೇ? ನಿನ್ನನ್ನು ನೀನೇ ದೇವಗಣಾಧಿಪತಿ ಎಂದು ಏಕೆ ತಿಳಿಯುತ್ತಿಲ್ಲ? ನೀನೇ ಹಿಂದೆ 2809 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ವೃದ್ಧಾಮನು ವಸುಗಳ ಅಧಿಪತಿಯಾಗಿದ್ದ ಪ್ರಜಾಪತಿಯೂ ಆಗಿದ್ದ. 3 ಲೋಕಗಳನ್ನು ಹಿಂದೆ ಸೃಷ್ಟಿಸಿದವನು, ಸ್ವತಂತ್ರ ದೇವನು, ರುದ್ರರಲ್ಲಿ 8ನೆಯ ರುದ್ರನು, ಸಾಧ್ಯರಲ್ಲಿ 5ನೆಯ ಸಾಧ್ಯನು ನೀನೆ. ಅಶ್ವಿನರು ನಿನ್ನ ಕಿವಿಗಳು, ಸೂರ್ಯಚಂದ್ರರು ನಿನ್ನ ಕಣ್ಣುಗಳು. ಆರಿಂದಮನೆ, ನೀನು ಸರ್ವಭೂತಗಳ ಅಂತ್ಯದಲ್ಲಿಯೂ ಆದಿಯಲ್ಲಿಯೂ ಕಾಣಿಸುತ್ತೀಯ. ಆದರೂ ನೀನು ಸೀತೆಯನ್ನು ಸಾಧಾರಣ ಸ್ತ್ರೀಯಂತೆ ಕಾಣುತ್ತಿದ್ದೀಯ. ದೇವತೆಗಳು ತನ್ನನ್ನು ಈ ರೀತಿ ಸಂಬೋಧಿಸುತ್ತಿರುವುದನ್ನು ಕೇಳಿ ಆಶ್ಚರ್ಯಚಕಿತನಾದ ರಾಮನು ಹೀಗೆ ಉತ್ತರಿಸಿದನು: ನಾನು ದಶರಥನ ಮಗನಾದ ರಾಮನೆಂದು ಮಾನವನೆಂದು ತಿಳಿದಿದ್ದೇನೆ. ದೇವತೆಗಳೇ, ನಾನು ಯಾರು, ಎಲ್ಲಿಂದ ಬಂದೆ ಎಂಬುದನ್ನು ತಿಳಿಸಿ. ಇದಕ್ಕೆ ಉತ್ತರವಾಗಿ ಬ್ರಹ್ಮನು ಹೀಗೆ ಹೇಳಿದನು: ಓ ಶುದ್ಧಶಕ್ತಿಯುಳ್ಳವನೇ, ನನ್ನ ಸತ್ಯವಾಣಿಯನ್ನು ಕೇಳಿಸಿಕೋ. ತೇಜೋಮಯ ಪ್ರಭುವು, ಚಕ್ರಧಾರಿ ನಾರಾಯಣನೂ ಆದ ದೇವ ನೀನೇ, ಏಕಾಶೃಂಗಿ ವರಾಹನು, ಭೂತ ಮತ್ತು ಭವಿಷ್ಯತ್ತಿನ ವೈರಿಗಳನ್ನು ಜಯಿಸುವವನು, ಸತ್ಯವಾದ, ಅಕ್ಷಯವಾದ, ಮಧ್ಯಾಂತದಲ್ಲಿರುವ ಬ್ರಹ್ಮನೀನೇ. ಎಲ್ಲ ಲೋಕಗಳ ಪರಮಧರ್ಮನು, ಚತುರ್ಭುಜ ವಿಶ್ವಕ್ಷಣನು, ಧನುರ್ಧಾರಿ ಸಾರಂಗನು, ಇಂದ್ರಜಿತ್ ಹೃಷಿಕೇಶನು ನೀನೇ. ಪುರುಷನು ಪುರುಷೋತ್ತಮನು, ಅಜೇಯನು, ಖಡ್ಗಧಾರಿಯೂ ಆದ ವಿಷ್ಣುವು ನೀನೇ. ಅತಿಶಯ ಬಲವುಳ್ಳ ಅಧಿಪತಿಯು, ಮುಖ್ಯನೂ ಸತ್ಯನೂ ಆದ ಕೃಷ್ಣ ಸಹ ನೀನೇ. ವಿವೇಕ, ಸಹನೆ ಮತ್ತು ಇಂದ್ರಿಯ ನಿಗ್ರಹ ನೀನೇ. ನೀನೇ ಸೃಷ್ಟಿಸ್ಥಿತಿಗಳ ಕಾರಣ. ಉಪೇಂದ್ರ ಮತ್ತು ಮಧುಸೂದನ ನೀನೇ. ಇಂದ್ರನ ಕಾರ್ಯಗಳನ್ನು ಮಾಡುವ ಮಹೇಂದ್ರನು, ಪದ್ಮನಾಭನು, ಯುದ್ಧಾಂತಿಕನು ನೀನೇ. ದಿವ್ಯರ್ಷಿಗಳು ನಿನ್ನನ್ನು ಆಶ್ರಯನೆಂದು, ಭಕ್ತರಕ್ಷಕನೆಂದು ಕರೆಯುತ್ತಾರೆ. ಶತಶೃಂಗಿ, ವೇದಕರ್ತೃ, ಶಕ್ತಿಶಾಲಿಯಾದ ಸಹಸ್ರಶಿರಸ್ಸು ನೀನೇ. ಪ್ರಥಮದಲ್ಲಿ 3 ಲೋಕಗಳನ್ನು ಸೃಷ್ಟಿಸಿದವನು, ಸ್ವತಂತ್ರ ಪ್ರಭುವು, ಸಿದ್ಧಸಾಧ್ಯರ ರಕ್ಷಕನು ನೀನೇ. ಪ್ರಥಮದಲ್ಲಿ ಹುಟ್ಟಿದವನು ನೀನೇ. ನೀನೇ ಯಜ್ಞ, ವಷಟ್ಕಾರ, ಓಂಕಾರ, ಸರ್ವೋತ್ಕೃಷ್ಟ. ಸರ್ವದ ಮೂಲವೂ ಅಂತ್ಯವೂ ಆದ ನೀನು ಯಾರೆಂದು ಜನರಿಗೆ ಗೊತ್ತಿಲ್ಲ. ಸರ್ವಭೂತಗಳಲ್ಲಿ, ಬ್ರಾಹ್ಮಣರಲ್ಲಿ, ಗೋವುಗಳಲ್ಲಿ, ಎಲ್ಲ ಲೋಕಗಳಲ್ಲಿ, ಪರ್ವತ ಮತ್ತು ನದಿಗಳಲ್ಲಿ ಕಾಣಿಸಿಕೊಳ್ಳುವನು ನೀನೇ. ಸಹಸ್ರಪದಿಯು ತೇಜೋಮಯನು, ಶತಶಿರಸ್ಸುಳ್ಳವನು, ಸಹಸ್ರಾಕ್ಷನು ನೀನೇ. ಎಲ್ಲ ಭೂತಗಳನ್ನು, ಪರ್ವತ ಸಹಿತವಾದ ಭೂಮಿಯನ್ನು ರಕ್ಷಿಸುವವನು ನೀನೇ. ರಾಮನೇ, ಸಮುದ್ರದಾಳದಲ್ಲಿರುವವನು, 3 ಲೋಕಗಳನ್ನು, ದೇವತೆಗಳನ್ನು, ಗಂಧರ್ವರನ್ನು, ದಾನವರನ್ನೂ ರಕ್ಷಿಸುವವನು ನೀನೇ. ರಾಮನೇ, ನಾನೇ ನಿನ್ನ ಹೃದಯ. ಸರಸ್ವತಿ ದೇವಿಯೇ ನಿನ್ನ ನಾಲಿಗೆ. ನಿನ್ನ ಶರೀರದ ಮೇಲಿರುವ ಕೂದಲುಗಳಿಂದ ಬ್ರಹ್ಮನ ದೇವತೆಗಳನ್ನು ಸೃಷ್ಟಿಸಿದ್ದಾನೆ. ನೀನು ಕಣ್ಣನ್ನು ಮುಚ್ಚಿದರೆ ರಾತ್ರಿ, ತೆರೆದರೆ ಹಗಲು. ವೇದಗಳು ನಿನ್ನ ಆಲೋಚನೆಗಳು. ನೀನಿಲ್ಲದೆ ಈ ವಿಶ್ವ ಇರಲಾರದು. ಇಡೀ ವಿಶ್ವವೇ ನಿನ್ನ ಶರೀರ, ಭೂಮಿಯೇ ನಿನ್ನ ಧೈರ್ಯ, ಅಗ್ನಿಯೇ ನಿನ್ನ ಕೋಪ, ಸೋಮನೇ ನಿನ್ನ ಸುಖ, ಶ್ರೀವತ್ಸ ನಿನ್ನ ಕುರುಹು. ನಿನ್ನ 3 ಒಗಟು 11 ಬ್ರಾಹ್ಮಣರು ಹಿಂದೂ ದೈವಗಳು ಏಳುಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು? 202 ಹೆಜ್ಜೆಗಳು ಹಿಂದೆ 3 ಲೋಕಗಳನ್ನು ಆಕ್ರಮಿಸಿದವು. ಭಯಂಕರ ಬಲಿಯನ್ನು ಬಂಧಿಸಿದ ಮೇಲೆ ಮಹೇಂದ್ರನನ್ನು ಪ್ರಭುವನ್ನಾಗಿ ಮಾಡಲಾಯಿತು. ಪ್ರಮುಖವಾದ ಪ್ರಕಾಶವೆಂದು ಪ್ರಸಿದ್ಧವಾದ, ಪ್ರಮುಖ ರಾತ್ರಿಯೆಂದು ಪ್ರಸಿದ್ಧವಾದ, ಶ್ರೇಷ್ಠರಿಗಿಂತ ಅತಿಶ್ರೇಷ್ಠನೆಂದು ಪ್ರಸಿದ್ಧನಾದ ನೀನು ಪರಮಾತ್ಮನೆಂದು ಪ್ರಸಿದ್ಧನಾಗಿದ್ದೀಯ. ಮಂತ್ರಗಳಲ್ಲಿ ಸರ್ವಶ್ರೇಷ್ಠನೆಂದು ಹೇಳಲಾಗುವ ನೀನು ಸರ್ವಶ್ರೇಷ್ಠನೇ ಆಗಿದ್ದೀಯ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಮೂಲವೆಂದು ಜನರು ವರ್ಣಿಸುವುದು ನಿನ್ನನ್ನೇ. ರಾಮನ ಪಂಥದಲ್ಲಿ ಅದೇ ಮಟ್ಟದ ಕೃತ್ರಿಮತೆ ಕಾಣುತ್ತಿರುವುದು ಸ್ಪಷ್ಟವಾಗಿದೆ. ಕೃಷ್ಣನಂತೆ ರಾಮನು ಸಹ ದೇವತ್ವಕ್ಕೇರಿಸಲ್ಪಟ್ಟ ಮಾನವ. ಬ್ರಹ್ಮ, ವಿಷ್ಣು ಮತ್ತು ಮಹೇಶರಂತೆ ರಾಮನು ಜನ್ಮತಃ ದೇವನಲ್ಲ. ಪ್ರಾಯಶಃ ಅವನ ದೇವತ್ವವನ್ನು ಪೂರ್ಣಗೊಳಿಸಲು ಅವನು ವಿಷ್ಣುವಿನ ಅವತಾರವೆಂದು, ಅವನ ಹೆಂಡತಿ ಸೀತೆಯು ವಿಷ್ಣುವಿನ ಹೆಂಡತಿ ಲಕ್ಷ್ಮಿಯ ಅವತಾರವೆಂದು ಸಾರುವ ಸಿದ್ಧಾಂತವನ್ನು ಸೃಷ್ಟಿಸಲಾಯಿತು.
ಒಂದು ವಿಷಯದಲ್ಲಿ ರಾಮ ಅದೃಷ್ಟವಂತ. ಬ್ರಹ್ಮ, ವಿಷ್ಣು, ಕೃಷ್ಣ ಮುಂತಾದ ದೇವರುಗಳಿಗಾದ ದುರ್ಗತಿ ಅವನಿಗಾಗಲಿಲ್ಲ. ಆದರೆ ರಾಮನನ್ನು ಬ್ರಾಹ್ಮಣರ ವೀರನಾದ ಪರಶುರಾಮನಿಗಿಂತ ನಿಕೃಷ್ಣನನ್ನಾಗಿ ಮಾಡಲು ಒಂದು ಪ್ರಯತ್ನವಂತೂ ನಡೆಯಿತು. ರಾಮಾಯಣ ಈ ಕಥೆಯನ್ನು ಹೀಗೆ ಹೇಳುತ್ತದೆ. ಮಿಥಿಲೆಯ ರಾಜನು, ರಾಮನ ಹೆಂಡತಿಯ ತಂದೆಯೂ ಆದ ಜನಕನಿಂದ ಬೀಳ್ಕೊಂಡು ತನ್ನ ರಾಜಧಾನಿಗೆ ಹಿಂದಿರುಗುತ್ತಿದ್ದ ದಶರಥನಿಗೆ ಶಕುನ ಹಕ್ಕಿಗಳು ಅಶುಭ ನುಡಿಯುತ್ತಿದ್ದುದು ಕೇಳಿಸಿತು. ಆಗ ವಸಿಷ್ಠ ಮುನಿಯು ದಶರಥನಿಗೆ, ನಿನಗೆ ಕಾಡು ಪ್ರಾಣಿಗಳು ಪ್ರದಕ್ಷಿಣೆ ಮಾಡುತ್ತವೆ, ಅದೇ ಶುಭ ಸೂಚನೆ ಎಂದು ಪರಿಹಾರ ಹೇಳಿದನು. ಆಗ ಪರಶುರಾಮನ ಆಗಮನವನ್ನು ಮುನ್ಸೂಚಿಸುವ, ಭೂಮಿಯನ್ನು ನಡುಗಿಸುವ ಪ್ರಚಂಡ ಬಿರುಗಾಳಿ ಬಂದು ಮರಗಳನ್ನು ಕೆಡವಿತು. ಹಾಗೂ ಸೂರ್ಯನನ್ನು ಮುಚ್ಚುವಂಥ ಕತ್ತಲು ಆವರಿಸಿತು. ಪರಶುರಾಮನು ನೋಡಲು ಭಯಂಕರವಾಗಿದ್ದು ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದ. ಕೈಯಲ್ಲಿ ಕೊಡಲಿಯನ್ನು ಹಿಡಿದಿದ್ದ ಹಾಗೂ ಭುಜದಲ್ಲಿ ಧನುಸ್ಸನ್ನು ಧರಿಸಿದ್ದ. ಆದರಾತಿಥ್ಯವನ್ನು ಸ್ವೀಕರಿಸಿದ ನಂತರ ಅವನು ದಶರಥನ ಮಗನಾದ ರಾಮನಿಗೆ ಈ ರೀತಿ ಹೇಳಿದನು. ಜನಕ ಮಾಡಿದ್ದ ಬಿಲ್ಲನ್ನು ಮುರಿಯುವಲ್ಲಿ ನೀನು ತೋರಿದ ಶಕ್ತಿಯ ಬಗ್ಗೆ ನಾನು ಕೇಳಿದ್ದೇನೆ. ಈಗ ನಾನು ಬೇರೊಂದು ಬಿಲ್ಲನ್ನು ತಂದಿದ್ದೇನೆ. ಅದನ್ನು ಬಗ್ಗಿಸಿ ಅದರ ನಾರಿಯ ಮೇಲೆ ಬಾಣವನ್ನಿಡು. ಒಂದು ವೇಳೆ ನೀನು ಇದರಲ್ಲಿ ಗೆದ್ದರೆ ನನ್ನ ಜೊತೆ ಮಲ್ಲಯುದ್ಧ ಮಾಡಲು ಆಹ್ವಾನಿಸುತ್ತೇನೆ. ರಾಮನು ತನ್ನ ವೀರಯೋಗ್ಯ ಗುಣಗಳನ್ನು ಪ್ರತಿಸ್ಪರ್ಧಿಯಾದ ಪರಶುರಾಮನು ನಿಂದಿಸಿದರೂ ತನ್ನ ಶಕ್ತಿಯನ್ನು ಪ್ರಮಾಣೀಕರಿಸುತ್ತೇನೆಂದು ಉತ್ತರಿಸಿದನಲ್ಲದೆ, ಕೋಪದಿಂದ ಪರಶುರಾಮನ ಹೆಗಲಿನಲ್ಲಿದ್ದ ಬಿಲ್ಲನ್ನು ಕಿತ್ತುಕೊಂಡು ಬಗ್ಗಿಸಿ ಅದರ ನಾರಿಯಲ್ಲಿ ಒಂದು ಬಾಣವನ್ನು ಇರಿಸಿದನು. ಆದರೆ ನೀನು ಬ್ರಾಹ್ಮಣನಾದುದರಿಂದಲೂ ವಿಶ್ವಾಮಿತ್ರನ ಸಂಬಂಧದಿಂದಲೂ ನಾನು ನಿನ್ನ ಮೇಲೆ ಇದನ್ನು ಪ್ರಯೋಗಿಸುವುದಿಲ್ಲ. ಆದರೂ ನಾನು ನಿನ್ನ ಆಣಿಮಾದಿ ಶಕ್ತಿಗಳನ್ನು ನಾಶಮಾಡುತ್ತೇನೆ. ನೀನು ತಪಸ್ಸಿನಿಂದ ಗಳಿಸಿರುವ ದಿವ್ಯಲೋಕಕ್ಕೆ ಹೋಗುವ ಶಕ್ತಿಯನ್ನು ನಾಶಮಾಡುತ್ತೇನೆ ಎನ್ನುತ್ತಾನೆ. ದೇವದೇವತೆಗಳೆಲ್ಲ ಬಂದು ಈ ದೃಶ್ಯವನ್ನು ಸಾಕ್ಷೀಭೂತರಾಗಿ ನೋಡುತ್ತಿದ್ದರು. ಆಗ ಎದೆಗುಂದಿದ 584 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಹಾಗೂ ಶಕ್ತಿಹೀನನಾದ ಪರಶುರಾಮನು ದೈನ್ಯದಿಂದ ನನ್ನ ಅಣಿಮಾದಿ ಶಕ್ತಿಗಳನ್ನು ನಾಶ ಮಾಡಬೇಡ, ಏಕೆಂದರೆ ನಾನು ಪ್ರತಿರಾತ್ರಿಯೂ ಭೂಮಿಯನ್ನು ಬಿಟ್ಟು ಹೋಗುತ್ತೇನೆಂದು ಕಶ್ಯಪನಿಗೆ ವಚನವಿತ್ತಿರುವುದರಿಂದ ಹಾಗೆ ಮಾಡಲು ನನಗೆ ಸಾಧ್ಯವಾಗುವುದಿಲ್ಲ ಎನ್ನುತ್ತಾನೆ. ಆದರೆ ದಿವ್ಯಲೋಕಕ್ಕೆ ಒಯ್ಯುವ ಶಕ್ತಿಯನ್ನು ಬೇಕಾದರೆ ನಾಶ ಮಾಡಬಹುದು ಎಂದು ಹೇಳುತ್ತಾನೆ. ಇದನ್ನು ಬಿಟ್ಟರೆ ರಾಮನಿಗೆ ಯಾವ ದೇವನೂ ಪ್ರತಿಸ್ಪರ್ಧಿ ಇರಲಿಲ್ಲ. ಅವನು ತನ್ನ ಸ್ಥಾನವನ್ನು ಕಾಪಾಡಿಕೊಂಡ. ಆದರೆ ಉಳಿದ ದೇವರುಗಳ ಕತೆ ಬೇರೆ. ಪಾಪ, ಅವರು ಬ್ರಾಹ್ಮಣರ ಕೈಗೆ ಸಿಕ್ಕಿದ ಆಟದ ಗೊಂಬೆಗಳಾದರು. ಬ್ರಾಹ್ಮಣರು ಈ ದೇವರುಗಳನ್ನು ಅಷ್ಟೊಂದು ನಿಕೃಷ್ಟವಾಗಿ ಏಕೆ ಕಂಡರು? ನಕ್ಷತ್ರ ಚಿಹ್ನೆ